सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कारूपेण वत्सितं पङ्गीकृतमभूत्यया किङ्करीयस्य सामाया शङ्कराचार्यमाश्रये। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्री सच्चिदानन्द शिवाभिनव्य नृसिंहभारत्यभिधां यतीन्द्रान् विद्यानिधिं मन्त्रनिधिं सदात्मनिधिं भजे मानव शम्भरूपा। सदात्मध्याननिरतं विषयेभ्यः पराङ्मुखम् भूमिशास्त्रेषु निष्णातं चन्द्रशेखर भारतीं विवेकिनं महाप्रज्ञं श्रेयौदार्यक्षमायुधिं सदाभिनवपूर्वं तं विद्यातीर्थगुरुं भजे। ज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखर भारतीम्। नमामि यामिनीनाथ रेखालङ्कृतकुन्तलां भवानीं भवसन्तापनिर्वापणसुधानदीम्। नमः श्रीशङ्करानन्दगुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुरुहद्वन्द्वसेवानिर्मलचेतसां सुखबोधाय तत्त्वस्य विवेकोऽयं विधीयते। ಬೃಹದಾರಣ್ಯಕ ಉಪನಿಷತ್ತಲ್ಲಿ ಜನಕರು ಮತ್ತು ಯಾಜ್ಞವಲ್ಕ್ಯರು ಅವರಿಗಿಬ್ಬರಿಗೂ ಒಂದು ಸಂವಾದ ಅದನ್ನ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಜನಕರಿಗೆ ತುಂಬಾ ಜಿಜ್ಞಾಸೆ, ತತ್ವವನ್ನು ತಿಳ್ಕೋಬೇಕು ಅಂತ ಅವ್ರಿಗೆ ತುಂಬಾ ಜಿಜ್ಞಾಸೆ. ತುಂಬಾ ದೊಡ್ಡ ಮಹಾರಾಜ ಜನಕ, ಆದ್ರೂ ಕೂಡ ಅವ್ರಿಗೆ ಭೋಗದಲ್ಲಿ ಇಷ್ಟ ಇಲ್ಲ. ಅವ್ರಿಗೆ ಈ ಭೋಗ ಅವ್ರಿಗೆ ಪ್ರಾರಬ್ಧವಶಾತ್ ಭೋಗ ಬಂದಿದೆ. ಅವರು ಆ ರಾಜಸ್ಥಾನದ ಮನಸ್ಸಿನಲ್ಲಿ ಹುಟ್ಟಿದ್ದಾರೆ ಅಷ್ಟೇನೆ, ಆದ್ರೆ ಅವ್ರಿಗೆ ದೃಷ್ಟಿ ಎಲ್ಲ ಪೂರ್ತಿ ತತ್ವದ ಮೇಲೆ ಇದೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಅವಾಗವಾಗ ಅವ್ರ ಸಭೆಯಲ್ಲಿ ಅವರ ಅರಮನೆಯಲ್ಲಿ ವಿದ್ವಾಂಸರನ್ನ ಕರೆಸಿ ಇಂತಹ ವಿಷಯಗಳೆಲ್ಲ ವಿಚಾರ ಮಾಡ್ತಾರೆ. ಅಂತ ಸಮಯದಲ್ಲಿ ಯಾಜ್ಞವಲ್ಕ್ಯರು ಇವ್ರಿಗೆ ಸಂವಾದ ನಡೆಯುತ್ತೆ. ಇರುತ್ತೆ, ಆತರಲ್ಲೇ ಇದೆ ತುಂಬಾ. ಕೆಲವ್ರು ಹೇಳ್ತಾರೆ ಬೇರೆ ಜನಕ ಅನ್ನೋ ಹೆಸರಲ್ಲಿ ತುಂಬಾ ಜನ ಇದ್ದಿದ್ದಾರೆ ಅಂತ ಹೇಳ್ತಾರೆ. ಸೀತೆಯ ತಂದೆ ಜನಕ ಅನ್ನೋನೇ ಬೇರೆ, ಇನ್ನು ಈ ತರ ಬೇರೆ ಬೇರೆ ವ್ಯಕ್ತಿಗಳಿದ್ದಾರೆ ಅಂತ ಹೇಳ್ತಾರೆ. ಏನೇ ಇದ್ರು ಕೂಡ ನಮ್ಗೆ ಅದನ್ನ ತುಂಬಾ ಇವಾಗ ಹೇಳಕ್ ಬರೋದಿಲ್ಲ ನಮ್ಗೆ. ಆದ್ರೆ ಮಿಥಿಲ ಅನ್ನೋದನ್ನ ಹೇಳ್ತಾರೆ, ವಿದೇಹ ಅಂತಾನು ಹೇಳ್ತಾರೆ. ವೈದೇಹಿ ಅಂತ ಅದಕ್ಕೆ ಹೆಸರು ಅವ್ರಿಗೆ. ವಿದೇಹ ಅನ್ನೋದೇ ಅವನ ಒಂದು ರಾಜ್ಯಕ್ಕೆ ವಿದೇಹ ಅಂತ ಹೆಸರು. ಹಾಗಾಗಿ ವೈದೇಹಿ ಅಂತ ಅದಕ್ಕೆ ಸೀತೆಗೆ ಹೆಸರಿದೆ, ಒಂದು ಹೆಸರಿದೆ ವೈದೇಹಿ ಅಂತ ಅವರಿಗೆ ಹೆಸರಿದೆ. ಏನೇ ಇದ್ರು ಕೂಡ ಮಹಾರಾಜನೇ ಇರ್ಬೇಕು. ಆದ್ರೆ ಈ ಯಾಜ್ಞವಲ್ಕ್ಯರ ಜೊತೆಗೆ ಮಾಡಿಸ್ಕೊಂಡು ಅವನು ರಾಜನೇ, ಅವನು ಅಂತ ಒಂದು ದೊಡ್ಡ ರಾಜನೇ ಅದು. ಆದ್ರೆ ರಾಮಾಯಣದ ಜನಕನೇನ ಇದು ಅಂತ ನಮ್ಗೆ ಅಷ್ಟೊಂದು ಹೇಳಕ್ ಬರ್ತಾ ಇಲ್ಲ, ಅದು ಬೇರೆ ವಿಷಯ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಆತ್ಮನ ಸ್ವರೂಪದ ಬಗ್ಗೆ ತುಂಬಾ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ, ತುಂಬಾ ಸ್ವಾರಸ್ಯಕರವಾದ ಚರ್ಚೆ ನಡೀತಾ ಇದೆ. ಆತ್ಮಸ್ವರೂಪ ಎಂತದ್ದು ಅನ್ನೋದು ಇಡೀ ಉಪನಿಷತ್ತುಗಳು ಎಲ್ಲದಕ್ಕೂ ಇದೇ ಕೆಲಸ, ಇದೇ ಅದರ ಒಂದು ಉದ್ದೇಶ. ಆತ್ಮಸ್ವರೂಪನ ತಿಳಿಸ್ಕೊಳ್ಬೇಕು, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಉದಾಹರಣೆಗಳು ಕೊಟ್ಟು ಬೇರೆ ಬೇರೆ ತರ್ಕಗಳು ಕೊಟ್ಟು ಮಾಡೋದೇ ಉದ್ದೇಶ. ಈ ತರ ನಮ್ಗೆ ಕಿವಿಗೆ ಈ ತರ ಬೀಳ್ತಾ ಏನಾಗುತ್ತೆ, ನಮ್ ಒಳಗಡೆ ಮನಸ್ಸಲ್ಲಿ ಅದರ ಒಂದು ಸ್ಥೈರ್ಯ ಉಂಟಾಗುತ್ತೆ, ಅದೇ ಉದ್ದೇಶ. ಸೊ ಹೀಗೆ ಇದಕ್ಕೆ ಹೇಳ್ತಾ ಇದ್ದಾರೆ, ನೇತಿ ಅಂತ ಒಂದು ಇದೆಯಲ್ಲ, ಎಲ್ಲವನ್ನೂ ಇದು ಬ್ರಹ್ಮವಲ್ಲ ಅಂತ ಒಂದೊಂದನ್ನು ನೆಗೆಕ್ಟ್ ಮಾಡೋದು ಅಂತ. ಎಲ್ಲವನ್ನೂ ನೆಗೆಕ್ಟ್ ಮಾಡಿದ್ಮೇಲೆ ಯಾರು ನೆಗೆಕ್ಟ್ ಮಾಡ್ತಾನೋ ಕೊನೆಯಲ್ಲಿ ಅವ್ನು ಮಾತ್ರ ನೆಗೆಕ್ಟ್ ಮಾಡೋಕ್ಕಾಗಲ್ಲ, ಅದೇ ಇವತ್ತು ಕೇಳಿದ್ರು. ಹಾಗಾಗಿ ಯಾರು ನೋಡಿ ನೆಗೆಕ್ಟ್ ಮಾಡ್ತೀನಿ ನಾನು ಎಲ್ಲವನ್ನೂ ಇವಾಗ ಏನ್ ಮಾಡ್ತಾ ಇದ್ದೀನಿ, ಹೊರಗಡೆ ಇರೋ ವಸ್ತುಗಳನ್ನ ಮಾತ್ರ ಅಲ್ಲ. ಉಪನಿಷತ್ ನಮ್ಗೆ ಹೇಳ್ಕೊಡ್ತಾ ಇದೆ, ನಿನ್ನ ಮನಸ್ಸು, ಬುದ್ಧಿ, ಇಂದ್ರಿಯಗಳು, ಪ್ರಾಣಗಳು, ಆಮೇಲೆ ಸ್ಥೂಲ ಶರೀರ, ಅಹಂಕಾರ, ಇದು ಕೂಡ ನೀನಲ್ಲ ಅಂತ ಹೇಳುತ್ತೆ. ಅದನ್ನು ಕೂಡ ನಾವು ನಾನಲ್ಲ ಅಂತ ನೆಗೆಕ್ಟ್ ಮಾಡ್ತೀವಿ. ಆದ್ರೆ ನೆಗೆಕ್ಟ್ ಮಾಡಿದಾಗ ನಾವು ಅಂತ ಯಾವ ಒಂದು ಶುದ್ಧ ಆತ್ಮ ಇದೆಯೋ ಅದನ್ನ ನೆಗೆಕ್ಟ್ ಮಾಡಕ್ ಆಗೋದೇ ಇಲ್ಲ ಅಂತ. ಅವಾಗ ಏನಾಗುತ್ತೆ, ಪ್ರತಿಯೊಬ್ಬರು ಕೂಡ ಈ ತರ ವೇದಾಂತಕ್ಕೆ ಬಂದವರು, ವೇದಾಂತ ಸಾಧನೆ ಮಾಡೋರು ಪ್ರತಿಯೊಬ್ಬರು ಕೂಡ ಈ ತರ ಒಂದು ನೆಗೆಕ್ಟ್ ಮಾಡ್ಕೊಂಡಾಗ ತನ್ನ ಮಾತ್ರ ನೆಗೆಕ್ಟ್ ಮಾಡ್ಕೊಳಕ್ ಆಗಲ್ಲ ಅಂತ ಉಳಿಯುತ್ತಲ್ವಾ. ಉಳಿದ್ರೆ ಅವಾಗ ಏನಾಗುತ್ತೆ, ಒಂದೇ ಒಂದು ಮಾತ್ರ ಇರುತ್ತಾ ಅಥವಾ ಹಲವು ಆತ್ಮಗಳಿದ್ಯಾ ಅಂತ ಒಂದು ಪ್ರಶ್ನೆ, ಬೇಕಾದಷ್ಟು ಆತ್ಮಗಳಿದಾರಾ ಅಂತ ಒಂದು ಪ್ರಶ್ನೆ ಇರುತ್ತೆ. ಅದಕ್ಕೆ ನಮ್ಗೆ ಏನು ಉತ್ತರ ಕೊಡ್ಬೇಕು ಅಂತ ಹೇಳಿದ್ರೆ, ನೋಡಿ ಇವಾಗ ನಾನು ಒಂದು ವ್ಯಕ್ತಿ, ಇವಾಗ ನಾನು ಒಂದು ಇಂಡಿವಿಜುವಲ್ ಪರ್ಸನ್. ನಾನೇನ್ ಮಾಡ್ತೀನಿ, ಎಲ್ಲವನ್ನೂ ನಾನು ನನ್ನ ಆತ್ಮನ ಬಿಟ್ಟು ಎಲ್ಲವನ್ನೂ ನಾನು ನೆಗೆಕ್ಟ್ ಮಾಡ್ತೀನಿ. ಏನ್ ಮಾಡ್ತೀನಿ ನಾನು, ಯಾರ್ಯಾರು ನನಗೆ ಕಾಣಿಸ್ಕೊಳ್ತಾ ಇದ್ದಾರೋ ವ್ಯಕ್ತಿಗಳು ಅಂತ ಅವ್ರು ಕಾಣಿಸ್ಕೊಳ್ಳೋದೆಲ್ಲ ಏನಾಗುತ್ತೆ ಅಂದ್ರೆ, ನನ್ಗೆ ಯಾವ್ದು ನನ್ಗೆ ಯಾವ್ದು ವಿಷಯವಾಗ್ತಾ ಇದೆಯೋ ಒಬ್ಬರ ಬಗ್ಗೆ, ನನಗೆ ಅವ್ರ ಆತ್ಮ ವಿಷಯವಾಗೋದೇ ಇಲ್ಲ. ಅವ್ರ ಶರೀರ ಮತ್ತು ಇಂದ್ರಿಯಗಳು ಮಾತ್ರ ವಿಷಯವಾಗೋದು ನನಗೆ. ಹಾಗಾದ್ರೆ ಏನಾಯ್ತು,
ಆ ಆ ಪರ್ಟಿಕ್ಯುಲರ್ ಶರೀರ ಇಂದ್ರಿಯಗಳ ಒಳಗಡೆ ಒಂದು ಆತ್ಮ ಇದೆಯಲ್ಲ, ಈ ಆತ್ಮ ನಾನೇನೆ ಅದು ಆಕ್ಚುಲಿ. ಹಾಗಾಗಿ ಇರೋ ಒಂದೇ ಆತ್ಮನೇ ಎಲ್ಲರಿಗೂ ಇರೋದು, ಆದ್ರೆ ಶರೀರಗಳು ಮಾತ್ರ ಬೇರೆ ಬೇರೆ ಆಗಿದೆ. ಅವಾಗ ಈ ವೇದಾಂತದಲ್ಲಿ ನಮ್ಗೆ ಅದನ್ನು ಹೇಳ್ಕೊಟ್ಟಿದ್ದಾರೆ. ಇವಾಗ ಭಗವದ್ಗೀತೆಯಲ್ಲಿ ಕೂಡ, ಭಗವದ್ಗೀತೆಯಲ್ಲಿ 13ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕ ಬರ್ತಲ್ಲ, ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಯೆ ಸರ್ವಕ್ಷೇತ್ರೇಶು ಭಾರತ ಅಂತ. ಅವಾಗ ಒಂದೊಂದು ಶರೀರದಲ್ಲೂ, ಕ್ಷೇತ್ರ ಅಂತ ಒಂದೊಂದು ಶರೀರ, ಪ್ರತಿ ಶರೀರದಲ್ಲೂ ಇರೋ ಒಂದು ಚೈತನ್ಯ ಸ್ವರೂಪ ಅದು ನಾನೇನೆ ಅಂತ ತಿಳ್ಕೋ ಅಂತ ಹೇಳಿದಾನೆ ಕೃಷ್ಣ. ಅವಾಗ ಏನ್ ಮಾಡ್ತಾನೆ, ಅದನ್ನ ಕೇಳ್ಕೊಂಡ್ಮೇಲೆ ಒಬ್ಬ ಅದನ್ನ ಇಂಪ್ಲಿಮೆಂಟ್ ಮಾಡುವಾಗ ಏನ್ ಮಾಡ್ತಾನೆ, ಓ ಪ್ರತಿ ಶರೀರದಲ್ಲೂ ಇರೋ ಚೈತನ್ಯ ನಾನೇನೆ ಅಂತ ತಿಳ್ಕೊಳ್ತಾನೆ. ಅವಾಗ ಕೂಡ ನನ್ಗೆ ಅಂತ ಅದನ್ನ ಅನ್ನಿಸ್ಕೊಂಡ್ಬಿಡ್ತಾನೆ. ಅವಾಗ ಎಲ್ಲರಲ್ಲೂ ಇರೋ ಚೈತನ್ಯ ನಾನೇನೆ. ಅವಾಗ ನಾನು ಯಾವ್ದು ನೆಗೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಆ ಚೈತನ್ಯವನ್ನ ನೆಗೆಕ್ಟ್ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ನಾನೇ ಅದು. ನಾನು ಯಾವ್ದು ನೆಗೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಕಾಣಿಸ್ತಾ ಇರೋ ಶರೀರ ಇಂದ್ರಿಯಗಳು ಮಾತ್ರ ಇದು ಆತ್ಮ ಅಲ್ಲ, ಇದು ಬ್ರಹ್ಮ ಅಲ್ಲ ಅಂತ ನೆಗೆಕ್ಟ್ ಮಾಡ್ತೀನಿ ನಾನು. ಪ್ಲಸ್ ಹೊರಗಡೆ ಇರೋ ಪ್ರಪಂಚ, ಯಾರು ಗಿರಿ ನದಿ ಸಮುದ್ರ ಅಂತ ಪ್ರಪಂಚ ಇದೆಯಲ್ಲ, ಅದನ್ನು ಕೂಡ ನೆಗೆಕ್ಟ್ ಮಾಡ್ತೀನಿ. ಅವಾಗ ಎಲ್ಲವನ್ನೂ ನೆಗೆಕ್ಟ್ ಮಾಡ್ತಾಗ ನೆಗೆಕ್ಟ್ ಮಾಡಕ್ ಆಗದೆ ಇರೋದು ಅಂತ ಒಂದು ಯಾವ್ದಿದೆಯೋ ಅದನ್ನ ಆತ್ಮಸ್ವರೂಪ ಅದೊಂದೇನೆ. ಹಾಗಾಗಿ ಅದು ಒಂದೇ ಸ್ವರೂಪ, ಒಂದು ಆತ್ಮನೇ ಉಳಿಯುತ್ತೆ ಹೊರತು ಅನೇಕ ಆತ್ಮಗಳು ಇರೋದಿಲ್ಲ. ಅದೇ ತರನೇ ಇನ್ನೊಬ್ಬನು ಕೂಡ ಇದೇ ತರ ಅವನು ಮಾಡಿದಾಗ, ನೆಗೆಕ್ಟ್ ಮಾಡುವಾಗ ಅವನು ಕೂಡ ತನ್ನ ಆತ್ಮವನ್ನ ನೆಗೆಕ್ಟ್ ಮಾಡ್ಕೊಳಕ್ ಆಗಲ್ಲ. ಆದ್ರೆ ಅವನ ದೃಷ್ಟಿ ಎಂತದಾಗಿರುತ್ತೆ ಅಂತ ಹೇಳಿದ್ರೆ, ನನ್ನಲ್ಲಿ ಇತರರಲ್ಲಿ ಎಲ್ಲರಲ್ಲೂ ಇರೋ ಆತ್ಮ ನಾನೇನೆ ಅಂತ ಅವನಿಗೆ ಬುದ್ಧಿ ಇರುತ್ತೆ. ಹಾಗಾದ್ರೆ ಆ ನಾನೇನೆ ಹಲವಾಗಿ ಕಾಣಿಸ್ಕೊಳ್ತಾ ಇದ್ದೀನಿ ಅಂತ ಇರುವಾಗ ಆ ನಾನು ಅಂತ ಆತ್ಮನನ್ನ ಅವ್ನು ನೆಗೆಕ್ಟ್ ಮಾಡಕ್ ಆಗೋದೇ ಇಲ್ಲ. ಸೊ ಈ ತರ ನಾವು ಇದನ್ನ ತಿಳ್ಕೊಬೇಕು. ಅವಾಗ ಇರೋದೊಂದೇ ಒಂದು ಚೈತನ್ಯ, ಚೈತನ್ಯಕ್ಕೆ ಬ್ರಹ್ಮ ಅಂತ ಹೆಸರು. ಆ ಚೈತನ್ಯವೇ ಇರೋದೊಂದೇನೆ, ಅದು ಬಿಟ್ಟು ಬೇರೆ ಯಾವ್ದು ಇಲ್ವೇ ಇಲ್ಲ ಅಂತ ನಾವು ಇದರಲ್ಲಿ ಬೇರೆ ಮಾಡ್ತೀವಿ. ಸೊ ಇವ್ರು ಹೇಳ್ತಾ ಇದ್ದಾರೆ, ನಿಯತಿ ಅಂತ ಮಾಡಿದಾಗ ಏನಾಗುತ್ತೆ ಕೊನೆಯಲ್ಲಿ ಅಂತ ಹೇಳಿದ್ರೆ, ತೇನೈವ ಜ್ಞಾತ್ಮನ ಅಶೇಷಂ ಧ್ವಾಂತಜಂ ತತ್ ತಥಾ ಜಗತ್ ಜಗ್ಧ್ವಾ ನೇತಿ ಆತ್ಮನ ವಿದ್ವಾನ್ ವಿದ್ವಾನ್ ಪೂರ್ಣ ದೃಷ್ಟಿಯ ಅವಶಿಷ್ಯತೆ. ಅವಾಗ ಏನ್ ಉಳಿಯುತ್ತೆ ಅಂತ ಕೇಳಿದ್ರೆ, ಒಂದೇ ಒಂದು ಆತ್ಮ ಉಳಿಯುತ್ತೆ. ಅದು ಏನೋ ಪೂರ್ಣ ಸ್ವರೂಪವಾಗಿ, ಕೇವಲ ಚೈತನ್ಯ ಸ್ವರೂಪವಾಗಿ, ಶರೀರ ಇಂದ್ರಿಯಗಳೆಲ್ಲ ಯಾವ್ದು ಇಲ್ಲದೆ ಆ ಸ್ವರೂಪ ಮಾತ್ರ ಉಳಿಯುತ್ತೆ. ಇಲ್ಲದೆ ಅಂತ ಹೇಳಿದ್ರೆ ನಾನು ಎಲ್ಲವೂ ಮಾಯವಾಗೋಗುತ್ತೆ ಅಂತ ಅಲ್ಲ, ಎಲ್ಲವೂ ಸತ್ತೋಗ್ಬಿಡುತ್ತೆ ಅಂತ ಅಲ್ಲ. ಇವನ್ ಬುದ್ಧಿ ಯಾವ ತರ ಯೋಚನೆ ಮಾಡುತ್ತೆ ಅಂತ ಹೇಳಿದ್ರೆ, ಯಾವ್ದು ನನ್ನ ಶರೀರಾದಿಗಳು ಕೂಡ ವಾಸ್ತವ ಇಲ್ಲ ಅಂತ ಯೋಚನೆ ಮಾಡುತ್ತೆ. ಸತ್ಯವಲ್ಲ ಅದು ಅಂತ ಯೋಚನೆ ಮಾಡುತ್ತೆ. ಅವಾಗ ಎಲ್ಲವೂ ಸತ್ಯವಲ್ಲ ಅಂತ, ಯಾವುದನ್ನು ಕೂಡ ಸತ್ಯವಲ್ಲ ಅಂತ ನಾನು ನೆಗೆಕ್ಟ್ ಮಾಡಿದಾಗ ಇರೋದು ಒಂದೇ ಒಂದು ಚೈತನ್ಯ ಮಾತ್ರ, ಅದೇ ಸತ್ಯವಾದ ವಸ್ತು. ಅದನ್ನ ಮಾತ್ರ ನಾವು ನೆಗೆಕ್ಟ್ ಮಾಡಕ್ ಆಗೋದೇ ಇಲ್ಲ ಅಂತ, ಅದು ಮಾತ್ರ ಉಳಿಯುತ್ತೆ, ಅದು ಪೂರ್ಣ ಸ್ವರೂಪವಾಗಿ ಅದು ಮಾತ್ರ ಉಳಿಯುತ್ತೆ ಅಂತ ಇವರು ತಿಳಿಸಿದ್ರು, ಯಾವ ವಿದ್ಯಾರ್ಥಿಗಳು ತಿಳಿಸಿದ್ರು. ಹಾಗಾಗಿ ಆತ್ಮಜ್ಞಾನ ಸ್ವರೂಪವಾಗಿ ಒಂದೇ ಒಂದು ಉಳಿಯುತ್ತೆ. ಆ ಮಾಯೆಯಿಂದ ಯಾವ್ದು ಕಲ್ಪಿತವಾಗಿದೆಯೋ, ಲೋಕಗಳು, ವ್ಯಕ್ತಿಗಳು, ಅವ್ರ ಶರೀರಗಳೆಲ್ಲ ಕಲ್ಪಿತವಾಗಿದೆಯೋ ಅದೆಲ್ಲ ಕೂಡ ಖಂಡಿತ ಸತ್ಯವಲ್ಲ ಅದು ಅಂತ. ಇವಾಗ ನೋಡಿ, ಇವಾಗ ನಮ್ಮ ಸ್ವಾಮಿ ಪರಮಾತ್ಮಾನಂದ ಸೈನಿಕರಿದ್ದಾರಲ್ಲ, ಅವರು 35-40 ವರ್ಷದಿಂದ ಸುಮಾರು ಪಾಠಗಳು ಮಾಡ್ತಾ ಇದ್ದಾರೆ. ಜನರಿಗೆ ಬೇಕಾದಷ್ಟು ಕಡೆ ಮಾಡಿ ತುಂಬಾ ಚೆನ್ನಾಗಿ ಪಾಠ ಹೇಳ್ತಾರೆ ಅವರು, ಇಂಗ್ಲಿಷಲ್ಲಿ ಹೇಳ್ತಾರೆ ಅವರು. ಅವರು ಒಂದು ಸತಿ ಅವ್ರ ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರಲ್ಲ ಎದುರುಗಡೆ, ಅವ್ರ ಹತ್ರ ಹೇಳ್ತಾರೆ, ನೋಡಿ ಇವಾಗ ನಾನು ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ, ವಿಷಯ ಎಲ್ಲ ಹೇಳ್ತಾ ಇದ್ದೀನಿ ನಾನು. ಆದ್ರೆ ನನ್ಗೆ ಯಾರಿಗೆ ನನ್ನ ಎದುರುಗಡೆ ಯಾರು ಕೂತಿದ್ದಾರೆ ಅಂತ ಹೇಳಿದ್ರೆ ಬರೀ ಶರೀರ ಇಂದ್ರಿಯಗಳು ಇವು ಮಾತ್ರ ಕೂತಿರೋದು ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಅವ್ರಿಗೆ ಏನಾಗುತ್ತೆ, ಅಯ್ಯೋ ಏನದು, ನಾವೆಲ್ಲ ಆತ್ಮ, ನಾವು ಬಂದಿದ್ದೀವಿ, ಇಲ್ಲಿ ನಮ್ಮನ್ನ ಹೋಗಿ ಶರೀರ ಇಂದ್ರಿಯಗಳು ಅಂತ ಹೇಳ್ತೀರಾ ಅಂತ ಕೇಳಿದಾಗ ಅವಾಗ ಹೇಳ್ತಾರೆ, ನೋಡಿ ಅದೇನೇ ವಾಸ್ತವವಾಗಿ, ನೋಡಿ ನಾನ್ ನಿನ್ಗೆ ಏನಾದ್ರು ಹೇಳ್ತಾ ಇರುವಾಗ ನನಗೆ ವಿಷಯವಾಗೋದು ಯಾವುದು ಅಂತ ಹೇಳಿದ್ರೆ ನಿಮ್ಮ ಚೈತನ್ಯ ವಿಷಯವಾಗೋದಿಲ್ಲ ನನಗೆ, ಯಾಕಂದ್ರೆ ಆ ಚೈತನ್ಯ ನಾನೇನೆ. ಹಾಗಾಗಿ ನಾನೇ ನನಗೆ ವಿಷಯವಾಗೋದಿಲ್ಲ. ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂತ ಒಂದು ಡಿಫರೆನ್ಸ್ ಇದೆಯಲ್ಲ, ಆಬ್ಜೆಕ್ಟ್ ಅನ್ನೋದು ಯಾವಾಗ್ಲೂ ಕೂಡ ನನ್ನ ಬಿಟ್ಟಿರೋದು ಎಲ್ಲವೂ ಆಬ್ಜೆಕ್ಟ್. ಅವಾಗ ಏನಾಗುತ್ತೆ, ನನ್ನ ಶರೀರ ಇಂದ್ರಿಯಗಳೆಲ್ಲ ಕೂಡ ಆಬ್ಜೆಕ್ಟ್ ನನಗೆ. ಅವಾಗ ನೀವು ಎದುರು ಕಡೆ ಕೂತಿದ್ದೀರಲ್ಲ, ನಿಮ್ಮ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಯಾವ್ದಿದೆಯೋ ಅದು ಮಾತ್ರನೇ ನನಗೆ ವಿಷಯವಾಗೋದು. ಅದೇ ತರ ನಿಮಗೂ ಅಷ್ಟೇನೆ, ಎದುರುಗಡೆ ನಿಂತ್ಕೊಂಡು ನಾನು ಮಾತಾಡ್ತೇನೆ ಹೇಳ್ತಾ ಇದ್ದೀನಲ್ಲ, ನನ್ನ ಆತ್ಮ ನಿಮ್ಗೆ ವಿಷಯವಾಗೋದಿಲ್ಲ. ನನ್ನ ಇಂದ್ರಿಯಗಳು, ಮನಸ್ಸು, ಇದೆಲ್ಲ ಏನೇನು ಬಾಡಿ ಲ್ಯಾಂಗ್ವೇಜ್ ಎಲ್ಲ ಕಾಣಿಸ್ತಾ ಇದೆ ನಿಮ್ಗೆ, ನಾನು ಹೇಳೋ ವಿಷಯಗಳನ್ನ ಬುದ್ಧಿಯಿಂದ ಬರ್ತಾ ಇದೆ, ಬಾಯಿಂದ ಶಬ್ದ ಬರ್ತಾ ಇದೆ, ಕಿವಿಯಿಂದ ನೀವು ಕೇಳಿಸ್ಕೊಳ್ತಾ ಇದ್ದೀರಾ. ಅವಾಗೇನಾಯ್ತು, ಈ ವ್ಯವಹಾರ ನಡೀತಾ ಇರೋದು ಜಡವಾಗಿರೋ ಒಂದು ಶರೀರ, ಮನಸ್ಸು, ಬುದ್ಧಿ, ಇದೆಲ್ಲ ಒಂದು ವಿಷಯವನ್ನು ಹೇಳುತ್ತೆ ಹೊರಗಡೆ. ಆ ವಿಷಯವೂ ಜಡನೆ ಅಲ್ಟಿಮೇಟ್ಲಿ. ಅದೇ ತರ ಕೇಳ್ಕೊಳ್ಳೋದು ಕೂಡ ಯಾವ್ದು ಅಂತ ಹೇಳಿದ್ರೆ ಜಡವಾಗಿರೋದೇ ಕೇಳ್ಕೊಳುತ್ತೆ. ಯಾಕಂದ್ರೆ ಕಿವಿ, ಮನಸ್ಸೆಲ್ಲ ಇರೋ ಅವ್ರಿಗೆ ಕೂಡ ಕೇಳ್ಕೊಳ್ತಾರೆ. ಆದ್ರೆ ಆತ್ಮ ಅಂತ ಒಂದು ಇದರ ಹಿನ್ನೆಲೆಯಲ್ಲಿ ಇದೆ, ಅದು ಖಂಡಿತ ಅದಿರೋದ್ರಿಂದಲೇ ಈ ಒಂದು ವ್ಯವಹಾರ ಅಂತ ನಡೀತಾ ಇದೆ. ಆದ್ರೆ ಆ ಆತ್ಮ ಅನ್ನೋದು ಮಾತ್ರ ಇಟ್ ಕ್ಯಾನ್ ನೆವರ್ ಬಿಕಮ್ ಆಬ್ಜೆಕ್ಟ್ ಅಂತ. ಇಟ್ ಇಸ್ ಆಲ್ವೇಸ್ ಸಬ್ಜೆಕ್ಟ್, ಎವರ್ ದಿ ಸಬ್ಜೆಕ್ಟ್, ಇಟ್ ಇಸ್ ನೆವರ್ ದಿ ಆಬ್ಜೆಕ್ಟ್ ಅಂತ. ಆ ಒಂದು ವಿಷಯವನ್ನ ಅವರು ತಿಳಿಸ್ಕೊಟ್ಟು ತುಂಬಾ ಚೆನ್ನಾಗಿದೆ ನೋಡಿ. ಅವ್ರು ಕೇಳುವಾಗ್ಲೂ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅವ್ರಿಗೆ ಹೇಳ್ತಾರೆ ಅವ್ರಿಗೆ. ಅವಾಗ ಎದುರು ಕೂತಿರೋದು ಹೇಳ್ತಾರಂತೆ, ನೀವು ಈ ತರ ಹೇಳ್ತೀರಾ, ನಾವು ಮನೆಯಿಂದ ಎಲ್ಲಾ ಡ್ರೆಸ್ ಎಲ್ಲ ಮಾಡ್ಕೊಂಡು ನಾವು ಬಂದು ಕೂತಿದೀವಿ, ಅದು ನಮ್ಮನ್ನ ಹೋಗ್ಬಿಟ್ಟು ನೀವು ಜಡ ಅಂತ ಹೇಳ್ತೀರಲ್ಲ ಅಂತ ಹೇಳಿದ್ರೆ ಅವಾಗ ವಿಚಾರ ಮಾಡಿ ನೋಡು ನಿನಗೆ ಗೊತ್ತಾಗುತ್ತೆ ಅಂತ ಅವರು ಅದನ್ನ ತಿಳಿಸ್ತಾರೆ ಅವ್ರ ಹತ್ರ. ಸೊ ಹಾಗಾಗಿ
ಈ ಇದರ ಕೂಡ ವಿದ್ಯಾರ್ಥಿಗಳು ಅದನ್ನೇ ಹೇಳ್ತಾ ಇದ್ದಾರೆ. ಎಲ್ಲವನ್ನೂ ನಿರಾಕರಣೆ ಮಾಡಿದ ಮೇಲೆ ಒಂದೇ ಒಂದು ಪೂರ್ಣ ಆತ್ಮಸ್ವರೂಪವಾಗಿ ಅವನು ಮಾತ್ರ ಉಳಿತಾನೆ ಅಂತ. ಆ ಒಂದೇ ಒಂದು ಸ್ವರೂಪ ಎಲ್ಲದರಲ್ಲೂ ಒಂದೇ ಇರೋದನ್ನೇ ಶಂಕರಾಚಾರ್ಯರು ಆ ಭಜಗೋವಿಂದದಲ್ಲಿ ತ್ವಯಿ ಮಯಿ ಅನ್ಯತ್ರ ಸರ್ವತ್ರ ಏಕಃ ವಿಷ್ಣು, ಒಂದೇ ವಿಷ್ಣು ಸ್ವರೂಪ, ಚೈತನ್ಯ ಸ್ವರೂಪ ಒಂದೇ ಎಲ್ಲದರಲ್ಲೂ ಇರೋದು. ಅವಾಗ ವ್ಯಕ್ತಂ ಕುಪ್ಪಿಸಿ ಮೈ ಅಸಹಿಷ್ಣು ಅಂತ. ಅವಾಗ ನಾನೇನೋ ನೀನ್ ಹೇಳಿದಕ್ಕೆ ನಾನೇನೋ ಉತ್ತರ ಕೊಡಕ್ ಆಗ್ಲಿಲ್ಲ, ಅಥವಾ ನಿನ್ಗೆ ಏನೋ ನನ್ನ ಹತ್ರ ಕೇಳ್ತೀನಿ ನೀನು, ನನ್ಗೆ ಅದನ್ನ ಕೊಡಕ್ ಆಗ್ಲಿಲ್ಲ ನಿನ್ಗೆ. ಅವಾಗ ನಿನ್ಗೆ ನನ್ನ ಮೇಲೆ ಕೋಪ ಬರುತ್ತೆ. ಅವಾಗ ಯಾಕೆ ನೀನ್ ಕೋಪ ಮಾಡ್ಕೊಳ್ತೀಯ? ಯಾಕಂದ್ರೆ ನನ್ನಲ್ಲಿ ಇರೋದು ಯಾವ ಚೈತನ್ಯವೋ ನಿನ್ನಲ್ಲಿ ಇರೋದು ಅದೇ ಚೈತನ್ಯ. ಅವಾಗ ನನ್ ಮೇಲೆ ನೀನ್ ಕೋಪ ಮಾಡ್ಕೊಂಡ್ರೆ ನಿನ್ ಮೇಲೆ ನೀನೇ ಕೋಪ ಮಾಡ್ಕೊಂಡೇ ಆಗುತ್ತೆ ಅದು ಅಂತ ಆ ಒಂದು ವಿಷಯವನ್ನ ಅವ್ರು ತಿಳಿಸಿದ್ರು ಅದರಲ್ಲಿ. ಹೀಗೆ ಆತ್ಮ ವಿದ್ವಾನ್ ಅಂದ್ರೆ ಏನು? ಈ ಜ್ಞಾನಿ ಆದವನು, ಜ್ಞಾನ ಸ್ವರೂಪವೇ ನಾನು ಅಂತ ತಿಳ್ಕೊಂಡವನು ಪೂರ್ಣ ದೃಷ್ಟಿಯ ಅವಶಿಷ್ಯತೆ, ಅವನು ಮಾತ್ರ ಉಳಿತಾನೆ. ಬಾಕಿ ಎಲ್ಲವನ್ನು ಕೂಡ ಅವನು ಬಿಟ್ಬಿಡ್ತಾನೆ ಅಂದ್ರೆ ಏನು? ಅದೆಲ್ಲ ಸತ್ಯವಲ್ಲ, ಅದು ನಾನಲ್ಲ, ಯಾವುದೋ ಇಲ್ವೇ ಇಲ್ಲ ವಾಸ್ತವವಾಗಿ ಅಂತ ಅದನ್ನೆಲ್ಲ ಬಿಟ್ಬಿಡ್ತಾನೆ. ಆಕ್ಚುಲಿ ನಿಜವಾಗ್ಲೂ ಹೋಮ ಅಂತ ಹೇಳ್ಬಿಟ್ಟು ನಾವೆಲ್ಲವನ್ನೂ ಆಹುತಿ ಮಾಡ್ತೀವಲ್ಲ, ಈ ಆಹುತಿನೇ ಮಾಡ್ಬೇಕು ಅಂತ ಹೇಳ್ತಾರೆ. ಈ ದೃಷ್ಟಿ ಆಹುತಿ ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಕೂಡ ಪ್ರತಿಯೊಂದು ಕರ್ಮ ಕೆಲಸ ಮಾಡುವಾಗ್ಲೂ ಅದನ್ನ ಒಂದು ಆಹುತಿಯಾಗಿ ನಾವು ಅದನ್ನ ನೋಡ್ಬೇಕು ಅಂತ ತಿಳಿಸ್ಕೊಡ್ತಾರೆ. ಆಹುತಿಯಾಗಿ ಪ್ರತಿಯೊಂದು ಕೆಲಸವನ್ನು ಅಷ್ಟೇನೆ ಒಂದು ಆಹುತಿಯಾಗಿ ಅದನ್ನ ನೋಡ್ಬೇಕು ನೀನು. ಒಂದು ಹೋಮವಾಗಿ ಬ್ರಹ್ಮಾರ್ಪಣ ಬ್ರಹ್ಮವೀಹಿ ಅಂತ ತರ ಒಂದು ಹೋಮವಾಗಿ ನೀನು ನೋಡ್ಬೇಕು ಎಲ್ಲವನ್ನೂ ಕೂಡ. ಇದನ್ನು ನಾವು ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನಾವು ಸಣ್ಣ ಸಣ್ಣ ಕಾರ್ಯದಲ್ಲೂ ಕೂಡ ನಾವು ಇದನ್ನ ಅಳವಡಿಸ್ಕೊಳ್ಳಬಹುದು ಖಂಡಿತ. ಆತರ ಒಂದು ಸಣ್ಣ ಸಾಧನೆ ಅದೇ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಊಟ ಮಾಡೋದು ಅಂತ ಒಂದಿದೆಯಲ್ಲ, ಅದು ತುಂಬಾ ಚೆನ್ನಾಗಿರೋ ಎಕ್ಸಾಂಪಲ್ ಇದಕ್ಕೆ. ಅವಾಗ ಅಲ್ಲಿ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನ ದೇಹಮಾಶ್ರಿತ ಅಂತ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ವೈಶ್ವಾನರ ಅನ್ನೋದು ಒಂದು ಅಗ್ನಿ. ಈ ಅಗ್ನಿ ಪ್ರತಿಯೊಬ್ಬರ ಶರೀರದಲ್ಲೂ ಜಾಟರ ಅಗ್ನಿ ಅಂತ ಹೇಳ್ತಾರೆ. ಹೊಟ್ಟೆಲಿರೋದು ಡೈಜೆಸ್ಟಿವ್ ಫೈರ್. ಹಾಗಾಗಿ ಕೃಷ್ಣ ಅಲ್ಲಿ ಹೇಳ್ತಾ ಇದ್ದಾನೆ, ಆ ಡೈಜೆಸ್ಟಿವ್ ಫೈರ್ ಆಗಿ ನಾನೇ ಇರೋದು ಒಳಗಡೆ ಅಂತ ಹೇಳ್ತಾನೆ. ಅವಾಗ ಏನಾಗುತ್ತೆ, ನಾವು ಊಟ ಮಾಡುವಾಗ ಆ ಫೈರ್ ಅಲ್ಲಿ ನಾವು ಆ ಒಂದು ಅಗ್ನಿಯಲ್ಲಿ ನಾವು ಹೋಮ ಮಾಡ್ತಾ ಇದ್ದೀವಿ, ಅವ್ನು ತಗೊಳ್ತಾ ಇದ್ದಾನೆ ಅದನ್ನ ಅಂತ ಒಂದು ಬುದ್ಧಿಯಲ್ಲಿ ನಾವು ಮಾಡ್ಬೋದು ಇದನ್ನ. ಈ ತರ ಒಂದು ಸ್ನಾನ ಮಾಡುವಾಗಲೂ ಅಷ್ಟೇನೆ, ಎಲ್ಲಾ ಕಾರ್ಯಗಳಲ್ಲೂ ಕೂಡ ಅಷ್ಟೇ ನಾವು ಇದನ್ನ ಅಳವಡಿಸ್ಕೋಬಹುದು. ಅವಾಗ ಈ ವೇದಾಂತದ ಒಂದು ಹೋಮ ಅಂತ ಬಂದಾಗ ಏನಾಗುತ್ತೆ, ಎಲ್ಲವನ್ನೂ ಕೂಡ ನಾವು ಅದರಲ್ಲಿ ಆ ಅಗ್ನಿಯಲ್ಲಿ ಮಹಾ ಅಗ್ನಿ ಅಂತ ಒಂದಿದೆಯಲ್ಲ, ಬ್ರಹ್ಮ ಅಗ್ನಿ ಅಂತ, ಆ ಅಗ್ನಿಯಲ್ಲಿ ಎಲ್ಲವನ್ನೂ ನಾವು ಹೋಮ ಮಾಡ್ತಾ ಇದೀವಿ ಇದನ್ನ ಅಂತ. ಆಮೇಲೆ ಇದನ್ನ ಈ ಉಸಿರ ಒಳಗಡೆ ಹೇಳ್ಕೊಡೋದು, ಉಸಿರನ್ನ ಒಳಗಡೆ ಬಿಡೋದು ಅಂತ ಇದೆಯಲ್ಲ, ಅಲ್ಲಿ ಕೂಡ ಈ ಒಂದು ಹೋಮವನ್ನು ಹೇಳಿದ್ದಾರೆ. ಏನಂದ್ರೆ ಇವಾಗ ನೋಡಿ, ನಾನು ಉಸಿರು ಒಳಗಡೆ ತಗೊಳ್ಳುವಾಗ ನಾನು ಇಡೀ ಪ್ರಪಂಚವನ್ನ ನಾನು ಒಳಗಡೆ ಎಳ್ಕೊಳ್ತಾ ಇದ್ದೀನಿ, ಆ ಭಾವನೆ ಮಾಡ್ಬೇಕು ಅಂತ ಮಾಡ್ಕೊಂಡು ಏನಾಗುತ್ತೆ, ಅದನ್ನ ಹೊರಗಡೆ ಬಿಡುವಾಗ ಅದನ್ನೆಲ್ಲ ನಾನು ಒಳಗಡೆ ಸೇರಿಸ್ಕೊಂಡ್ಮೇಲೆ ಅದನ್ನೆಲ್ಲ ಬ್ರಹ್ಮವಾಗಿ ಮಾಡ್ಬಿಡ್ತೀನಿ ನಾನು. ಮಾಡಿದ್ಮೇಲೆ ಅದನ್ನ ಹೊರಗಡೆ ಬಿಡುವಾಗ ಆ ಬ್ರಹ್ಮವಾಗಿ ಹೊರಗಡೆ ಬಿಡ್ತೇನೆ ಅಂತ. ಅಲ್ಲಿ ಹೌದು, ಆ ಶ್ಲೋಕದಲ್ಲಿ ಬ್ರಹ್ಮಾರ್ಪಣಂ ಬ್ರಹ್ಮವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂತ ಶ್ಲೋಕ ಇದೆ. ಅದರಲ್ಲಿ ನೋಡಿ, ಒಂದು ಯಾಗದಲ್ಲಿ ಏನೇನು ಫ್ಯಾಕ್ಟರ್ಸ್ ಅಂದ್ರೆ ಇಲ್ಲಿ ಏನೇನು ಇದು ಅಂಶಗಳಿರುತ್ತೋ ಆ ಒಂದೊಂದು ಅಂಶವನ್ನು ಕೂಡ ಅವನು ಬ್ರಹ್ಮವಾಗಿ ನೋಡ್ತಾನೆ ಅವನು. ಅವಾಗ ನೋಡಿ, ಇವಾಗ ಒಂದು ಯಾಗ ಅಂತ ಹೇಳಿದ್ರೆ ಮಿನಿಮಮ್ ಯಾವ್ಯಾವ್ದು ಇರುತ್ತೆ ಅಂತ ಹೇಳಿದ್ರೆ, ಒಂದು ಯಜಮಾನ ಇರ್ತಾನೆ, ಆಮೇಲೆ ಯಜಮಾನ ಪತ್ನಿ ಇರ್ತಾರೆ, ಆಮೇಲೆ ಅಗ್ನಿ ಇರುತ್ತೆ, ಆಮೇಲೆ ಋತುಗಳು ಬಂದಿರ್ತಾರೆ. ಅಗ್ನಿಲಿ ಹಾಕಕ್ಕೆ ಏನೋ ಒಂದು ಹರಿಸಿಟ್ಕೊಂಡಿರ್ತಾರೆ, ಅನ್ನವಾಗ್ಲಿ ಅಥವಾ ಬೇರೆ ಏನಾದ್ರು ದ್ರವ್ಯ ಆಗ್ಲಿ, ಅದು ಸುತ್ತುಕೋಗೋ ಏನೋ ಇಟ್ಕೊಂಡಿರ್ತಾರೆ. ಇಷ್ಟು ಮಾತ್ರ ಅಲ್ಲ, ಆ ಹೋಮಕ್ಕೆ ಅದನ್ನ ಮಾಡಕ್ಕೆ ಮಂತ್ರಗಳೆಲ್ಲ ಹೇಳ್ಬೇಕು, ಆಮೇಲೆ ಅವ್ರಿಗೆಲ್ಲ ದಕ್ಷಿಣೆ ಕೊಡ್ಬೇಕು. ಇಷ್ಟು ಮಾತ್ರ ನಾವು ಹೇಳ್ಬೋದು. ಆದ್ರೆ ಇನ್ನೂ ಎಷ್ಟೆಷ್ಟೋ ಇರುತ್ತೆ ಅದ್ರಲ್ಲಿ. ಆದ್ರೆ ಇದನ್ನೆಲ್ಲ ಶ್ಲೋಕದಲ್ಲಿ ಏನ್ ಹೇಳ್ತೆ ಅಂದ್ರೆ, ಆ ಬ್ರಹ್ಮ ಅರ್ಪಣಂ ಅಂತ ಹೇಳಿದ್ರೆ ಈ ಯಾವನ್ನ ಏನು ಅರ್ಪಣ ಅಂತ ಒಂದು ಕೆಲಸ ಮಾಡ್ತಾ ಇದೀವಲ್ಲ ನೋಡಿ, ಆಕ್ಟ್ ಆಫ್ ಇದು ಆಕ್ಟ್ ಆಫ್ ಪುಟಿಂಗ್ ದ ಆಬ್ಲೇಷನ್ ಅಂತ. ಈ ಆಕ್ಟ್ ಆಫ್ ಇದು ಅದಕ್ಕೆ ಏನ್ ಹೇಳ್ತೀವಿ ನಾವು, ಅದರಲ್ಲಿ ನಾವು ಅರ್ಪಣೆ ಮಾಡ್ತೀವಲ್ಲ, ಅದನ್ನ ಸಬ್ಮಿಟಿಂಗ್ ದಿ ಆಬ್ಲೇಷನ್ಸ್ ಅಂತ, ಅದು ಆಕ್ಟ್ ಕೂಡ ಬ್ರಹ್ಮವೇ. ಆಮೇಲೆ ವಾಟ್ ಯು ಆರ್ ಸಬ್ಮಿಟಿಂಗ್, ವಾಟ್ ಯು ಆರ್ ಪುಟಿಂಗ್ ಇನ್ ದಿ ಫೈರ್ ಅಂಡ್ ವಾಟ್ ದ ಫೈರ್ ಸೆಲ್ಫ್, ಆಮೇಲೆ ದಿ ಪರ್ಸನ್ ಹೂ ಇಸ್ ಡೂಯಿಂಗ್ ಇಟ್, ಎಲ್ಲವನ್ನೂ ಕೂಡ ಬ್ರಹ್ಮ ಅಂತ ಬುದ್ಧಿನ ಮಾಡೋದು ಅಂತ. ಅಲ್ಲಿ ಶಂಕರಾಚಾರ್ಯರು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ನೋಡಿ, ಈ ಜ್ಞಾನ ಮುಂಚೆ ಒಬ್ಬ ಅವ್ನ್ ಬೇರೆ ಇವನ್ ಬೇರೆ ಇದು ಬೇರೆ ಅದು ಬೇರೆ ಎಲ್ಲ ಬೇರೆ ಬೇರೆಯಾಗಿ ನೋಡ್ತಾ ಇರ್ತಾನೆ. ಈ ಜ್ಞಾನ ಬಂದ ಮೇಲೆ ಅವ್ನಿಗೆ ಏನಾಗುತ್ತೆ ಅಂದ್ರೆ ಅವ್ನ ದೃಷ್ಟಿಯೇ ಚೇಂಜ್ ಆಗಿರುತ್ತೆ. ಇಟ್ಸ್ ಎಂಟೈರ್ ಅವನ ಒಂದು ಇದ್ರೆ ಅವನ ಆಟಿಟ್ಯೂಡೇ ಅದ್ರಲ್ಲಿ ಫುಲ್ ಟ್ರಾನ್ಸ್ಫರ್ಮ್ ಆಗೋಗ್ಬಿಡುತ್ತೆ ಅದು. ಅವಾಗ ಇದೆಲ್ಲವೂ ಬ್ರಹ್ಮ ತಾನೆ, ಹಾಕೋದು ಬ್ರಹ್ಮನೇ, ಹಾಕೋದು ಬ್ರಹ್ಮವೇ, ಯಾವ್ದನ್ನ ಹಾಕ್ತಾನೋ ಅದು ಬ್ರಹ್ಮವೇ, ಅದೆಲ್ಲವೂ ಬ್ರಹ್ಮವೇ ಅಂತ ಅವ್ನಿಗೆ ಬುದ್ಧಿ ಬರುತ್ತೆ. ಈ ತರ ಮಾಡೋದ್ರಿಂದ ಅವನು ಬ್ರಹ್ಮವೇನ್ನೇ ಹೊಂದ್ತಾನೆ ಅವನು ಅಂತ ಶ್ಲೋಕದಲ್ಲಿ ಬರ್ತಾರೆ. ಸೊ ಹೀಗೆ ಪ್ರತಿಯೊಂದನ್ನು ಈ ತರ ಮಾಡಕ್ಕೆ ಆಗುತ್ತೆ ಅಂತ ಅದಿರೋದು. ಕೃಷ್ಣ ಕೂಡ ಹೇಳೋದು, ಇದು ನೀನು ಎತ್ತರೋಷಿ ಯದಶ್ನಾಸಿ ಯಜ್ಜುಕೋಶಿ ಅಂತ ಹೇಳ್ಕೊಟ್ಟಿರುವಾಗ ಏನೇನ್ ನೀನ್ ಮಾಡ್ತೀಯೋ, ಏನೇನ್ ತಿಂತೀಯೋ, ಏನೇನು ಕುಡಿತೀಯೋ ಅಥವಾ ಯೋಚನೆ ಮಾಡ್ತೀಯೋ, ಅದೆಲ್ಲ ಹೋಮ ಮಾಡ್ತೀಯೋ, ದಾನ ಕೊಡ್ತೀಯೋ, ಎಲ್ಲವನ್ನೂ ಕೂಡ ನನಗೆ ಅರ್ಪಣೆ ಮಾಡು ಅಂತ ಹೇಳಿದ್ದಾರೆ. ಈ ತರ ನಾವು ಒಂದೊಂದು ಕೂಡ
ಹಾ ಹಾ ಹೌದು. ಈ ತರ ಎಲ್ಲವನ್ನೂ ಯಜ್ಞವಾಗಿ ಮಾಡ್ಬೋದು ಅಂತ ಇದೆ. ಸೊ ಇದರಲ್ಲಿ ಇದನ್ನ ಹೇಳ್ಬಿಟ್ಟು ಇದ್ ಮುಂದೆ ಹೇಳ್ತಾ ಇದ್ರೆ, ಗಂತವ್ಯಂ ಉಪದಿಶ್ಯ ಏವಂ ಪ್ರಾಪ್ತೋಸಿ ಅಭಯಂ ಇತಿ ಋಷಿಃ ಊಚೆ ಬೋಧಃ ತತಃ ಪ್ರಾಪ್ತಃ ಪ್ರಾಪ್ಸ್ಯಸಿ ಇತಿ ಅನ್ಯಥಾ ಪದೇ. ಇವಾಗ ಏನ್ ಹೇಳ್ತಾರೆ ಅಂದ್ರೆ, ಇವರು ಯಾಜ್ಞವಲ್ಕ್ಯರು ಜನಕನಿಗೆ ಇದೆಲ್ಲ ಹೇಳ್ಬಿಟ್ಟು ಅಭಯಂ ಬೈ ಜನಕ ಪ್ರಾಪ್ತೋಸಿ ಅಂತ ಒಂದು ಮಾತಾಡ್ತಾರೆ. ತುಂಬಾ ಫೇಮಸ್ ಮಾತಾಡು ಈ ಉಪನಿಷತ್ತು ಬರೋದು. ನೀನು ಅಭಯವನ್ನು ನೀನು ಹೊಂದಿದ್ಯಾ ನೀನು ಅಂತ ಹೇಳ್ತಾರೆ. ಅಂದ್ರೆ ಏನಾಯ್ತು, ನೀನು ಅದು ಆ ಸತ್ಯವನ್ನು ನೀನು ತಿಳ್ಕೊಂಡಿದ್ಯಾ. ನಾನು ಏನೇನು ಹೇಳಿದ್ನೋ ವೇದಾಂತದ ಬಗ್ಗೆ, ಆತ್ಮಸ್ವರೂಪದ ಬಗ್ಗೆ ನಾನು ಹೇಳಿದ್ನೋ ಅದು ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು, ನಿನಗೆ ಅದರ ಅನುಭವ ಬಂದ್ಬಿಟ್ಟಿದೆ ಅಂತ ಅವರು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಅವನಿಗೆ. ನೀನು ತಿಳ್ಕೊಂಡಿದ್ಯಾ ನೀನು ಅಂತ ಅವ್ರಿಗೆ ಹೇಳ್ತಾ, ಅವ್ರ ಬಾಯಿಂದ ಹೇಳ್ತಾ ಇದ್ದಾರೆ. ಗುರು ಬಾಯಿಂದ ಬರೋದು ಎಷ್ಟು ದೊಡ್ಡ ವಿಷಯ ಅಲ್ವಾ ಅದು. ಹಾಗಾಗಿ ನೀನು ಅದೇ ಅಭಯವನ್ನ ನೀನು ಹೊಂದ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ ಅವರು. ಅವಾಗ ಇವರು ವಿದ್ಯಾರ್ಥಿಗಳಿಗೆ ಹೇಳ್ತಾರೆ, ಅದನ್ನ ಹೇಳುವಾಗ ಗಂತವ್ಯಂ ಉಪದಿಶ್ಯ ಏವಂ ಪ್ರಾಪ್ತೋಸಿ ಅಭಯಂ ಇತಿ ಋಷಿಃ ಊಚೆ. ಋಷಿ ಅಂದ್ರೆ ಯಾಜ್ಞವಲ್ಕ್ಯರು ಜನಕನ ನೋಡಿ ಹೇಳಿದ್ರು, ನೀನು ಅದನ್ನ ಹೊಂದಿದ್ಯಾ ನೀನು ಅಂತ. ಬೋಧಃ ತತಃ ಪ್ರಾಪ್ತಃ. ಅದರಿಂದ ಏನಾಯ್ತು, ಅವನಿಗೆ ಆ ಜ್ಞಾನ ಅನ್ನೋದು ಅವನಿಗೆ ಬಂದ್ಬಿಟ್ಟಿದೆ ಅದು. ಆದ್ರೆ ಇವ್ರು ಹೇಳ್ತಾ ಇದ್ದಾರೆ, ಪ್ರಾಪ್ಸ್ಯಸಿ ಇತಿ ಅನ್ಯಥಾ ವದೇತ್. ಒಂದ್ ವೇಳೆ ಅವನು ಆ ಬೋಧವನ್ನ ಹೊಂದಿಲ್ಲದೆ ಹೋದ್ರೆ ನೀನು ಅದನ್ನ ಕಾಲಾಂತರದಲ್ಲಿ ಹೊಂದುತ್ತೀಯಾ ನೀನು ಅಂತ ಭವಿಷ್ಯ ಕಾಲದಲ್ಲಿ ಹೇಳ್ತಾ ಇದ್ರು. ಫ್ಯೂಚರ್ ಟೆನ್ಸಲ್ಲಿ ಹೇಳ್ತಾ ಇದ್ರು ಇದು ಪ್ರಾಪ್ಸ್ಯಸಿ ಅಂತ. ಅದೇ ಪ್ರಾಪ್ತವಸಿ ಅಂತ ಹೇಳ್ತಾ ಇದ್ದಾರೆ. ನೀನು ಹೊಂದ್ಬಿಟ್ಟಿದ್ಯಾ ಅಂತ ಹೇಳ್ತಾ ಇದೀಯ ಹೊರತು ನೀನು ಹೊಂದಲಿದ್ಯಾ ನೀನು ಅಥವಾ ಮುಂದೆ ಒಂದು ಕಾಲದಲ್ಲಿ ಕಾಲಾಂತರದಲ್ಲಿ ಹೊಂದುತ್ತೀಯಾ ನೀನು ಅಂತ ಹೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಈ ಟೀಚಿಂಗ್ ಎಷ್ಟು ನಿರ್ಧಾರವಾಗಿ ಮಾಡಿರೋ ಟೀಚಿಂಗ್ ಇದು. ಅದರಿಂದ ಅವರಿಗೆ ಆ ಒಂದು ಅನುಭವವನ್ನು ಅವರಿಗೆ ಸಿಕ್ಬಿಟ್ಟಿದೆ ಅನ್ನೋದನ್ನ ಉಪನಿಷತ್ ತಿಳಿಸುತ್ತೆ. ಅದನ್ನ ವಿದ್ಯಾರ್ಥಿಗಳು ಈ ತರ ಭಾಷೆಯಲ್ಲಿ ಈ ತರ ವಾಕ್ಯದಲ್ಲಿ ತಿಳಿಸ್ತಾರೆ. ಜ್ಞಾನೇನ ಸದೃಶೀಂ ಅನ್ಯಾಂ ಅಪಶ್ಯನ್ ಗುರು ದಕ್ಷಿಣಾಂ ಅಭಯಂ ತ್ವಾ ಇತಿ ವಚಸಾ ದಕ್ಷಿಣಾಂ ಆಶಿಷಂ ದದೌ ಜನಕಃ ಅಂತ. ಇವಾಗ ಇವ್ರು ನೀನು ಅಭಯವನ್ನು ಹೊಂದಿದ್ಯಾ ಅಂತ ಇವ್ರು ಹೇಳಿದಾಗ ಜನಕ ಏನ್ ಮಾಡ್ತಾನೆ ಅಂತ ಅದನ್ನ ಹೇಳ್ತಾ ಇದ್ದಾರೆ ಇವರು. ಈ ಜ್ಞಾನಕ್ಕಿಂತ ದೊಡ್ಡ ದಕ್ಷಿಣೆ ಯಾವ್ದು ಇಲ್ವೇ ಇಲ್ಲ. ಹಾಗಾಗಿ ನಾನು ಇವ್ರಿಗೆ ಏನ್ ಕೊಡಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇವ್ರೇನ್ ಹೇಳ್ತಾ ಇದ್ದಾರೆ, ಅಭಯಂ ತ್ವಾ ಇತಿ ವಚಸ. ನೀವು ಈ ನೀವು ನಿಮ್ಗೂ ಕೂಡ ಈ ಬೈವಿದ್ಯೆ ಸ್ಥಿತಿ ನಿಮ್ಗೂ ಇದೆ ಅಂತ ಇವನು ಅದನ್ನ ವಾಪಸ್ ಹೇಳ್ತಾ ಇದ್ದೇನೆ ನೀವು. ಹಾಗಾಗಿ ಅವ್ರು ಇವನಿಗೆ ಹೇಳಿದ್ದಾರೆ, ನೀನು ಬೈವಿಲ್ದೆ ಸ್ಥಿತಿಯನ್ನ ಹೊಂದಿತೀಯ ಅಂತ. ಇವನೇನ್ ಹೇಳ್ತಾ ಇದ್ದಾನೆ, ಜನಕ ಅವ್ರು ನೋಡಿ ನಿಮ್ಗೂ ಅದೇ ಸ್ಥಿತಿನೇ ಇದೆ ಅಂತ ಇವ್ನು ಹೇಳ್ತಾ ಇದ್ದಾನೆ. ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ, ಅವನಿಗೆ ಈ ಜ್ಞಾನಕ್ಕಿಂತ ದೊಡ್ಡ ದಕ್ಷಿಣೆ ಯಾವ್ದು ಇಲ್ಲ ಅಂತ ಅವ್ನು ತಿಳ್ಕೊಂಡು ಜನಕ ಇದಕ್ಕಿಂತ ದೊಡ್ಡದು ಯಾವೇನು ಕೊಡಕ್ಕಾಗುತ್ತೆ. ಹಾಗಾಗಿ ಅವ್ರಿಗೂ ನಾವ್ ಇದನ್ನೇ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಅವ್ರು ಏನ್ ಹೇಳಿದ್ರು ಇವನಿಗೆ ಅದನ್ನೇ ಅವನಿಗೆ ಹೇಳ್ಬಿಟ್ಟ ಅಂತ ಇವ್ರು ಹೇಳ್ತಾ ಇದಾರೆ, ವಿಜ್ಞಾನಿಗಳು ಹೇಳ್ತಾ ಇದಾರೆ. ಉತ್ತಮ ದಕ್ಷಿಣ ಏಷ ಆಶೀಹಿ ನೋಡಿದ್ರ, ಈ ಆಶೀರ್ವಾದ ಅಂತ ಇದೆಯಲ್ಲ ಅದೇ ಉತ್ತಮವಾದ ದಕ್ಷಿಣೆ ಅಂತ ಹೇಳ್ತಾ ಇದ್ದಾರೆ. ಉತ್ತಮ ದಕ್ಷಿಣ ಏಷ ಆಶೀಹಿ ಮಧ್ಯಮಾತು ನಮಸ್ಕ್ರಿಯ. ನೋಡಿ ಎಷ್ಟು ಉಪನಿಷತ್ ಯಾವ ದೃಷ್ಟಿಯಿಂದ ನೋಡ್ತಾ ಇದೆ ಅಂತ ನೋಡಿ. ನಮಸ್ಕಾರ ಮಾಡೋದು ಅನ್ನೋದು ಸ್ವಲ್ಪ ಕಮ್ಮಿ ಅಂತೆ, ಕಡಿಮೆ ಸ್ತರದಲ್ಲಿ ಇದೆ ಅದು. ಎಲ್ಲದಕ್ಕಿಂತ ದೊಡ್ಡ ಉತ್ತಮವಾದ ಸ್ತರದಲ್ಲಿ ಇರೋದು ಆಶೀರ್ವಚನ. ಬಾಯಿಂದ ಕೇಳೋದು ಅಂತ ಇದೆಯಲ್ಲ, ಒಂದು ಹರ್ಸೋದು ಅಂತ ಇದೆಯಲ್ಲ, ಅದು ದೊಡ್ಡದು, ಎಲ್ಲದಕ್ಕಿಂತ ದೊಡ್ಡದು. ನಮಸ್ಕಾರ ಮಾಡೋದು ಎರಡನೇದು. ಸ್ವಭೂಮಿ ವಪುಷಃ ದಾನಂ ವಿತ್ತ ಸಾಟಿ ನಿವೃತ್ತಯೇ ಅಂತ ನೋಡಿ. ಇನ್ನೊಂದು ಹೇಳ್ತಾರೆ, ತನ್ನನ್ನ ಆಮೇಲೆ ತನ್ನ ಭೂಮಿ ವಿತ್ತ, ಅವ್ನಿಗೆ ಏನೇನು ಹಣ ಇತ್ತೋ ಅದನ್ನ ತನ್ನನ್ನು ಎಲ್ಲವನ್ನೂ ಅರ್ಪಣೆ ಮಾಡೋದು ಅಂತ ಮೂರನೇ ಪಕ್ಷ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಅದು ಯಾತಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಇದೆಲ್ಲ ನನಗೆ ತುಂಬಾ ಇದೆಲ್ಲ ನನಗಿದೆ ಅಂತ ಒಂದು ಅಹಂಕಾರ ಇರ್ತಲ್ಲ, ಈ ಅಹಂಕಾರವನ್ನು ಹೋಗ್ಲಾಡಿಸ್ಕೊಳ್ಳೋಕ್ಕಾಗಿ ಇದನ್ನ ಮಾಡೋದೇ ಹೊರತು ಉತ್ತಮವಾಗಿರೋದು ಆಶೀರ್ವಾದ, ಎರಡನೇ ಸ್ತರ ಇರೋದು ನಮಸ್ಕಾರ, ಮೂರನೇದು ಇದನ್ನೆಲ್ಲ ಕೊಟ್ಬಿಡೋದು ಅಂತ ಹೇಳ್ತಾರೆ. ಇದೆಲ್ಲ ಕೊಡೋದು ಕೂಡ ಏನು ಸಂಕೇತ ಅಂತ ಹೇಳಿದ್ರೆ, ಇದರಲ್ಲಿ ನನಗಿದೆ ಅಂತ ಒಂದು ಅಹಂಕಾರ ನನಗೆ ಇರುತ್ತೆ, ಅದು ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕೊಟ್ಬಿಡೋದು. ತನಗೆ ಏನೇನೋ ತನ್ನದು ಅಂತ ಏನೇನು ಇಟ್ಕೊಂಡಿದ್ದಾನೋ ಅದನ್ನೆಲ್ಲ ಕೊಟ್ಬಿಡೋದು ಅಂತ ಏನಿದೆಯೋ ಆತರ ಮಾಡೋದು ಮೂರನೇ ಇದು ಸ್ತರ ಅಂತ ಹೇಳ್ತಿದ್ದಾರೆ. ತೃತೀಯ ಬ್ರಾಹ್ಮಣೆ ಸ್ವಪ್ನ ಸುಷುಪ್ತ್ಯೋಃ ಅತಿವಿಸ್ತೃತಿಃ ಕ್ರಿಯತೆ ಅತೀಹಿ ದೃಷ್ಟಾಂತೌ ಪರಲೋಕ ವಿಮೋಕ್ಷಯೋಃ. ಇವಾಗ ತುಂಬಾ ಚೆನ್ನಾಗಿರೋ ಒಂದು ಪೋರ್ಷನ್ ಸ್ಟಾರ್ಟ್ ಆಗುತ್ತೆ. ಏನು ಅಂದ್ರೆ, ಸ್ವಪ್ನ ಮತ್ತು ಸುಷುಪ್ತಿ ಇದು ಎರಡನ್ನು ಡಿಸ್ಕಸ್ ಮಾಡೋ ಒಂದು ಪಾರ್ಟ್ ಬರುತ್ತೆ ಇವಾಗ ಮುಂದಕ್ಕೆ ಅಂತ. ತೃತೀಯ ಬ್ರಾಹ್ಮಣೆ, ಮೂರನೇ ಬ್ರಾಹ್ಮಣದಲ್ಲಿ, ಬ್ರಾಹ್ಮಣ ಅಂದ್ರೆ ಒಂದು ಚಾಪ್ಟರ್ ಅದರಲ್ಲಿ ಉಪನಿಷತ್ತಲ್ಲಿ ಸ್ವಪ್ನ ಸುಷುಪ್ತ್ಯೋಃ ವಿಸ್ತೃತಿ ಕ್ರಿಯತೆ. ಸ್ವಪ್ನ ಮತ್ತು ಸುಷುಪ್ತಿಯನ್ನು ತುಂಬಾ ಡೀಟೇಲ್ ಆಗಿ ತುಂಬಾ ವಿಸ್ತಾರವಾಗಿ ಅದನ್ನ ಹೇಳ್ತಾರೆ ಈ ಬ್ರಾಹ್ಮಣದಲ್ಲಿ. ಅತೀಹಿ ದೃಷ್ಟಾಂತವು ಪರಲೋಕ ವಿಮೋಕ್ಷಯೋಹೋ. ಇದಕ್ಕೆ ಏನ್ ದೃಷ್ಟಾಂತ ಕೊಡ್ತಾರೆ ಅಂದ್ರೆ, ಪರಲೋಕ ಮತ್ತು ವಿಮೋಕ್ಷ. ಪರಲೋಕ ಅನ್ನೋದು ನೋಡಿ, ಇವಾಗ ನಾವು ಈ ಲೋಕದಲ್ಲಿ ಇದ್ದೀವಿ, ಪರಲೋಕ ಅನ್ನೋದು ಯಾವ್ದೋ ಸ್ವರ್ಗಲೋಕ ಅಂತ ಇರುತ್ತೆ. ಅದು ಮೋಕ್ಷ ಅನ್ನೋದು ಎಲ್ಲವನ್ನೂ ದಾಟಿರೋದು. ಹಾಗಾಗಿ ಈ ಸ್ವಪ್ನ ಮತ್ತು ಸುಷುಪ್ತಿಗೆ
ಪರಲೋಕ ಮತ್ತು ಮೋಕ್ಷ ಅನ್ನೋದನ್ನ ದೃಷ್ಟಾಂತ ಕೊಡ್ತಾ ಇದ್ದಾರೆ. ಯಾವ್ದಕ್ಕೆ ಯಾವ್ದನ್ನ ಸೇರಿಸ್ಬೇಕು ಅಂತ ಹೇಳಿದ್ರೆ, ಪರಲೋಕ ಅನ್ನೋದು ಸ್ವಪ್ನಕ್ಕೆ ದೃಷ್ಟಾಂತ. ಇದಕ್ಕೆ ಮೋಕ್ಷ ಅನ್ನೋದು ಸುಷುಪ್ತಿಗೆ ದೃಷ್ಟಾಂತ. ಮೋಕ್ಷ ಅನ್ನೋದಕ್ಕೆ ಸುಷುಪ್ತಿ ದೃಷ್ಟಾಂತ, ಪರಲೋಕ ಅನ್ನೋದಕ್ಕೆ ಸ್ವಪ್ನ ದೃಷ್ಟಾಂತ. ಹೀಗೆ ಒಂದು ಕಲ್ಪನೆ ಮಾಡ್ತಾ ಇದ್ದಾರೆ. ಹೀಗೆ ಅದನ್ನ ಮಾಡ್ಬಿಟ್ಟು ಅದನ್ನ ಹೇಳಕ್ಕೆ ಮುಂದಾಗ್ತಾ ಇದ್ದಾರೆ ಇವರು. ದೇಹಾದಿ ವ್ಯತಿರಿಕ್ತತ್ವಂ ಸ್ವಪ್ರಭತ್ವಂ ಅಸಂಗತ ಸ್ವಪ್ನ ಪ್ರಸಂಗ ಏತತ್ ತ್ರಯಂ ಅತ್ರ ಪ್ರಪಂಚತೆ. ಇವಾಗ ಸ್ವಪ್ನ ಅನ್ನೋದನ್ನ ಹೇಳುವಾಗ 3 ಮುಖ್ಯವಾದ ಲಕ್ಷಣಗಳು ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ದೇಹಾದಿ ವ್ಯತಿರಿಕ್ತತ್ವ, ಆ ಸ್ವಪ್ನದಲ್ಲಿ ಆ ಸ್ವಪ್ನ ಕಾಣ್ತಾನಲ್ಲ ಆ ವ್ಯಕ್ತಿ, ಆತ್ಮ ಇದೆಯಲ್ಲ, ಆ ಜೀವ, ಅವನು ದೇಹಾದಿಗಳಿಂದ ಬೇರೆಯಾಗಿದ್ದಾನೆ ಅನ್ನೋದು ಒಂದಂಶ. ಇನ್ನೊಂದಂಶ ಸ್ವಪ್ರಭತ್ವ, ಅವನು ಸ್ವಪ್ರಕಾಶ ಸ್ವರೂಪವಾಗಿದ್ದಾನೆ ಆ ಸಮಯದಲ್ಲಿ ಅಂತ ಇನ್ನೊಂದಂಶ. ಆಮೇಲೆ ಅಸಂಗತ, ಅವನು ಯಾವುದ್ರ ಜೊತೆಗೂ ಅವನು ಒಂದು ಸಂಘ ಇಟ್ಕೊಂಡಿಲ್ಲ, ಎಲ್ಲವನ್ನೂ ತ್ಯಜಿಸಿದ್ದಾನೆ, ಬೇರೆಯಾಗಿದ್ದಾನೆ ಅವನು ಅಂತ. ಈ 3 ವಿಷಯಗಳನ್ನು ಕೂಡ ಸ್ವಪ್ನವನ್ನ ಹೇಳುವಾಗ ವಿಷಯದಲ್ಲಿ ಈ 3 ವಿಷಯಗಳನ್ನ ಹೈಲೈಟ್ ಮಾಡಿ ಹೇಳ್ತಾರೆ ಅಂತ ಹೇಳಿದ್ರು. ಇವಾಗ ಇದಕ್ಕೆ ಸುಷುಪ್ತಿ ವಿಷಯಕ್ಕೆ ಹೇಳುವಾಗ ಯಾವ್ದಾವ್ದನ್ನ ಹೈಲೈಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದ್ವೈತತ್ವಂ, ಸೃಷ್ಟಿಯ ಲೋಪ, ಆನಂದೈಕ ಸ್ವಭಾವದ, ಇದು 3 ಕೂಡ ಸುಷುಪ್ತಿ ವಿಷಯದಲ್ಲಿ ಹೇಳ್ತಾರೆ ಅಂತ ತೋರಿಸ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಅವರು ಅದನ್ನ ಕ್ಯಾಟಗರೈಸ್ ಮಾಡಿ. ಅದೇ ಸುಷುಪ್ತಿ ನೋಡಿ, ಸ್ವಪ್ನ ವಿಷಯ ಹೇಳುವಾಗ 3 ವಿಷಯಗಳು ಹೇಳ್ತಾರೆ. ಏನು ಅಂತ ಹೇಳಿದ್ರೆ ಅದ್ವೈತತ್ವ, ಆಮೇಲೆ ದೃಷ್ಟಿ ಅಲೋಪ ಅಂತ ಹೇಳಿದ್ರೆ ಅದೇನು ಅಂತ ಹೇಳಿದ್ರೆ, ನಮ್ಮ ಚೈತನ್ಯ ಸ್ವರೂಪ ಅಂತ ಯಾವ್ದು ನಮ್ಗೆ ಇದೆಯೋ ಅದು ಯಾವಾಗ್ಲೂ ಕೂಡ ಲೋಪ ಆಗೋದೇ ಇಲ್ಲ, ಯಾವಾಗ್ಲೂ ಬರೆದು ಬಿಟ್ಟು ಹೋಗೋದೇ ಇಲ್ಲ ಅಂತ. ನೋಡಿ, ಈ ಅವಸ್ಥೆಗಳು ಮಾತ್ರ ಬಂದು ಹೋಗ್ತಾ ಇರುತ್ತೆ. ಯಾವ್ದು ಜಾಗೃತ ಅವಸ್ಥೆ ಬರುತ್ತೆ, ಹೊಟ್ಟೋಗುತ್ತೆ. ಸ್ವಪ್ನಾವಸ್ಥೆ ಬಂದ್ರೆ ಹೊಟ್ಟೋಗುತ್ತೆ. ಸುಷುಪ್ತಿ ಅವಸ್ಥೆನೂ ಬಂದು ಹೊಟ್ಟೋಗುತ್ತೆ. ಆದ್ರೆ ನಾವು ಮಾತ್ರ ಬಂದು ಹೋಗೋದು ಅಂತ ಇಲ್ವೇ ಇಲ್ಲ, ನಾವು ಯಾವಾಗ್ಲೂ ಇರ್ತೀವಿ, ನಮ್ಗೆ ಲೋಪ ಬರೋದೇ ಇಲ್ಲ ಅನ್ನೋದನ್ನ ಅದನ್ನ ಹೇಳ್ತಾರೆ. ಅದನ್ನ ಹೈಲೈಟ್ ಮಾಡ್ತಾರೆ. ನೋಡಿ, ಈ ಅದಕ್ಕೆ 3 ಇದಕ್ಕೆ 3 ಅಂತ ಹೇಳಿದ್ರಲ್ಲ, ಇದು ಎಲ್ಲದಕ್ಕೂ ಯಾವಾಗ್ಲೂ ಕಾಮನ್ನೇ ಇದು. ಆದ್ರೂ ಕೂಡ ಆ ಸಮಯದಲ್ಲಿ ಯಾವ್ದಕ್ಕೆ ಹೈಲೈಟ್ ಮಾಡ್ಬೇಕು, ಯಾವ್ದನ್ನ ಫೋಕಸ್ ಮಾಡ್ಬೇಕು ಇದರಲ್ಲಿ ಅಂತ ಅಷ್ಟು ಮಾತ್ರ ಹೇಳ್ತಾ ಇದ್ದಾರೆ. ಬಟ್ ಇದೆಲ್ಲ ಎಲ್ಲದಕ್ಕೂ ಕೂಡ ಕಾಮನ್ ಆಗಿರೋದು. ದೇಹಾದಿ ವ್ಯತಿರಿಕ್ತತ್ವಂ, ಸ್ವಪ್ರಭತ್ವಂ, ಅಸಂಗತ, ಇದು 3 ಕೂಡ ಸ್ವಪ್ನವನ್ನು ಹೇಳುವ ಪ್ರಸಂಗದಲ್ಲಿ ಹೈಲೈಟ್ ಮಾಡ್ತಾರೆ. ಆಮೇಲೆ ವಿಸ್ತಾರವಾಗಿ ಹೇಳ್ತಾರೆ. ಅದ್ವೈತತ್ವ, ಆಮೇಲೆ ದೃಷ್ಟಿ ಅಲೋಪ ಅಂತ ಹೇಳಿದ್ರೇನು, ಚೈತನ್ಯ ಲೋಪ ಆಗದೆ ಯಾವಾಗ್ಲೂ ಕಂಟಿನ್ಯೂ ಆಗ್ತಾ ಇರುತ್ತೆ ಅದು ಅನ್ನೋದು. ಆಮೇಲೆ ಆನಂದೈಕ ಸ್ವಭಾವತ, ಅದು ಆನಂದ ಸ್ವರೂಪವಾಗಿ ಮಾತ್ರ ಇರುತ್ತೆ, ಅದು ದುಃಖಲೇಶ ಸ್ವಲ್ಪ ಕೂಡ ಇರೋದಿಲ್ಲ. ಸ್ವಪ್ನದಲ್ಲಿ ದುಃಖ ಇರುತ್ತೆ, ಯಾಕಂದ್ರೆ ಸ್ವಪ್ನದಲ್ಲಿ ಕೂಡ ನಾವು ಈ ಜಾಗೃತಿಯಲ್ಲಿ ಅನುಭವಿಸೋ ತರ ಸುಖ ದುಃಖ ಭಯ ಅವಮಾನ ಎಲ್ಲ ಕೂಡ ಸ್ವಪ್ನದಲ್ಲಿ ಆಗ್ಬೋದು. ಆದ್ರೆ ಇಲ್ಲಿ ಆನಂದ ಮಾತ್ರ ಇದೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಸುಷುಪ್ತಿನಲ್ಲಿ ಬೇರೆ ಇದು ಇವುಗಳೆಲ್ಲ ಯಾವ್ದು ಇರೋದೇ ಇಲ್ಲ. ಅದರಲ್ಲಿ 2ನೇ ವಸ್ತು ಅನ್ನೋದು ಯಾವ್ದು ಅವ್ನಿಗೆ ಅನುಭವ ಬರೋದೇ ಇಲ್ಲ. ಹಾಗಾಗಿ ಅವನಿಗೆ ಆನಂದ ಮಾತ್ರ ಇರುತ್ತೆ ಅದು. ಆಮೇಲೆ ನಾವು ಇನ್ನೊಂದು ಕೂಡ ನಾವು ಗಮನಿಸ್ಬೇಕು, ಮುಂಚೆನೂ ನಾವು ನೋಡಿದ್ದೀವಿ, ಎಚ್ಚರ ಅವಸ್ಥೆಯಲ್ಲಿ ನಾವು ಏನೇನು ಐಡೆಂಟಿಟೀಸ್ ಇಟ್ಕೊಂಡಿರ್ತೀವೋ, ನಾನಿಂತ ಒಂದು ವ್ಯಕ್ತಿ, ನಾನಿಂತ ಒಂದು ಜನರಲ್ ಸೇರಿದವನು, ನಾನಿಂತ ಒಂದು ನನ್ನ ತಂದೆ ತಾಯಿ ಅಥವಾ ಏನೋ ಇಟ್ಕೊಂಡಿರ್ತಾರಲ್ಲ, ಅಂಥದ್ದೆಲ್ಲ ಕೂಡ ಸುಷುಪ್ತಿನಲ್ಲಿ ನಿದ್ದೆ ಹೋಗ್ಬಿಡ್ತೇವೆ. ಯಾಕಂದ್ರೆ ಮಲಗಿರೋ ನಾವು ನಿದ್ದೆ ಹೋಗ್ಬಿಟ್ಟಾಗ ನಮ್ಗೆ ಯಾವ್ದು ಕೂಡ ನಮ್ಗೆ ಬರೋದೇ ಇಲ್ಲ, ಮನಸ್ಸಿಗೆ ಬರೋದೇ ಇಲ್ಲ. ಯಾಕಂದ್ರೆ ಮನಸ್ಸು ಅನ್ನೋದು ಲೈವ್ ಆಗಿ ಹೋಗ್ಬಿಟ್ಟಿರುತ್ತೆ. ಮನಸ್ಸಿದ್ರೆ ಇದೆಲ್ಲ ಇರುತ್ತೆ, ಮನಸ್ಸಿಲ್ಲದೆ ಹೋದ್ರೆ ಅದೆಲ್ಲ ಇರುತ್ತೆ. ಅದಕ್ಕೆ ನೋಡಿ, ಸಮಾಧಿನಲ್ಲಿ ಹೋಗೋರು, ಸಮಾಧಿಗೆ ಹೋಗೋ ಯೋಗಿಗಳು ಆ ಮನಸ್ಸನ್ನ ನಿಯಂತ್ರಣ ಮಾಡ್ಕೊಡ್ತಾರೆ. ಯಾಕಂದ್ರೆ ಮನಸ್ಸಲ್ಲೇ ಈ ಅಷ್ಟು ಸಂಸಾರವೂ ಇರೋದು, ಇಡೀ ಸಂಸಾರವೂ ಕೂಡ ಮನಸ್ಸಲ್ಲೇ ಇರೋದು. ಹಾಗಾಗಿ ಆ ಮನಸ್ಸನ್ನ ಅವರು ನಿಯಂತ್ರಣ ಮಾಡ್ಕೊಳ್ತಾರೆ ಯೋಗಿಗಳು. ಸೊ ಹೀಗಾಗಿ ಸುಷುಪ್ತಿನಲ್ಲಿ ಅದು ನಾವು ಏನು ಶ್ರಮ ಪಡೆದೇನೆ ನಾವು ಅನಾಯಾಸವಾಗಿ ಮನಸ್ಸು ನಿಯಂತ್ರಣ ಆಗೋಗ್ಬಿಡುತ್ತೆ ಅದು. ಆದ್ರೂ ಕೂಡ ಅದ್ರನ್ನ ಮೋಕ್ಷ ಅಂತ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಅದ್ರಲ್ಲಿ ಇಲ್ಲ ಒಂದು ಅಲ್ವೇ ಇಲ್ಲ. ಯಾಕಂದ್ರೆ ಸುಷುಪ್ತಿನಲ್ಲಿ ನಮಗೆ ಅಜ್ಞಾನ ಇರುತ್ತೆ, ಆದ್ರೆ ಸಮಾಧಿನಲ್ಲಿ ಅಜ್ಞಾನ ಇರುವುದಿಲ್ಲ. ಅದೇ ವ್ಯತ್ಯಾಸ. ಏನ್ ಅಜ್ಞಾನ ಸುಷುಪ್ತಿಯಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ನಾವ್ ಯಾರು ಅಂತ ಅಜ್ಞಾನ ಇರುತ್ತೆ. ಆಮೇಲೆ ಹೊರಗಿನ ವಿಷಯಗಳು ಯಾವ್ದು ಕೂಡ ನಮ್ಗೆ ಅದಕ್ಕೆ ಗೊತ್ತಾಗುದಿಲ್ಲ ಅಂತ ಆ ಜ್ಞಾನನೂ ಇರುತ್ತೆ ಅದು. ಆದ್ರೆ ಆಮೇಲೆ ಆನಂದ ಮಾತ್ರ ಇರುತ್ತೆ. ಆದ್ರೆ ಸಮಾಧಿ ಏನು ಗೊತ್ತಾಗುದಿಲ್ಲ, ಏನು ಗೊತ್ತಿದ್ದ ಸ್ಥಿತಿ ಅದು. ಅದ್ರ ಸುಷುಪ್ತಿಯಿಂದ ಸಮಾಧಿನಲ್ಲಿ ಆತರ ಅಲ್ಲ, ನನ್ನ ಸ್ವರೂಪ ಏನು ಅಂತ ಗೊತ್ತಿರುತ್ತೆ ಅವರಿಗೆ. ಅದ್ರ ಬಗ್ಗೆ ಅಜ್ಞಾನ ಇರೋದೇ ಇಲ್ಲ ಅವ್ರಿಗೆ. ಹೊರಗಡೆ ಇರೋ ವಿಷಯಗಳು ಗೊತ್ತಿಲ್ಲ ಅನ್ನೋದು ಇದೇ ಇದೆ, ಅದು ಲೋಪ ಅಲ್ಲ, ಅದು ಇಟ್ಸ್ ನಾಟ್ ಎ ಡಿಫೆಕ್ಟ್. ಬಟ್ ಆತ್ಮ ಸ್ವರೂಪ ಏನು ಅಂತ ತಿಳ್ಕೊಂಡಿದ್ರೆ ಆ ತಿಳುವಳಿಕೆ ಇರ್ತಲ್ಲ ಅವರಿಗೆ, ಅದು ಹೆಚ್ಚುಗಾರಿಗೆ ಸಮಾಧಿನಲ್ಲಿ. ಹೀಗೆ 2ಕ್ಕೂ ಡಿಫರೆನ್ಸ್ ಇದೆ ಅಂತ ನೋಡ್ಬೋದು. ಆಮೇಲೆ ಇಲ್ಲಿ ಈ 2 ಕೂಡ ಇವ್ರು ಹೇಳ್ತಾರೆ, ಸುಷುಪ್ತಿ ಮತ್ತು ಸ್ವಪ್ನ 2 ಕೂಡ ಈ ವಿಷಯಗಳನ್ನ ಹೈಲೈಟ್ ಮಾಡಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ವರದಾನೇನ ಸಂವಾದಂ ಇಚ್ಛಂತಂ ತಮ್ ಆಶಂಕೆಯ ಆದೋ ರಾಜ ಇಷ್ಟಂ ಅಪ್ರಾಕ್ಷೀತೆ ಪ್ರತ್ಯಜ್ಯೋತಿರ್ ಬುಭುತ್ಸಯ ಅಂತ. ರಾಜ ಏನ್ ಮಾಡ್ತಾನೆ ಅಂದ್ರೆ, ನೀನ್ ಏನ್ ಬೇಕಾದ್ರೆ ಕೇಳು ಅಂತ ಅವ್ನು ಯಾಜ್ಞವಲ್ಕ್ಯರು ಹೇಳಿರ್ತಾನೆ. ನೀನ್ ಯಾವ ಪ್ರಶ್ನೆ ಮಾಡೋದಕ್ಕೆ ಬೇಕಾದ್ರೆ ಕೇಳ್ಬೋದು ನೀನು ಅಂತ. ಅವಾಗ ಇವ್ರಿಗೆ ಸರಿ
ಅದಕ್ಕೆ ಮೇಲೆ ನಮ್ಗೆ ಬೇರೆ ಏನಿದೆ ನಮ್ಗೆ ಬೇಕಾಗಿರೋದು ಕೇಳೋಣ ಅಂತ ಹೇಳ್ಬಿಟ್ಟು ಇವನು ಆ ಪ್ರತ್ಯಕ್ ಜ್ಯೋತಿ ಅಂತ ಒಂದು ನಮ್ಗೆ ಒಳಗಡೆ ಇದೆಯಲ್ಲ, ಜ್ಯೋತಿ ಸ್ವರೂಪ ಇದೆಯಲ್ಲ, ಅದು ಏನು ಅಂತ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಒಂದು ಜಿಜ್ಞಾಸೆ ಆಗ್ತಾ ಇದ್ದು ಅದನ್ನ ಕೇಳಕ್ ಶುರು ಮಾಡ್ತಾರೆ. ಇನ್ನು ಆದವ್ ರಾಜ ಇಷ್ಟಂ ಅಪ್ರಾಕ್ಷಿತೆ, ನಮ್ ಒಳಗಡೆ ಇರೋ ಚೈತನ್ಯ ಸ್ವರೂಪ ಏನ್ ಅಂತ ಇದೆಯಲ್ಲ ಅದನ್ನ ವಿಷಯವಾಗಿ ನಾವು ಚರ್ಚೆ ಮಾಡೋಣ ಅಂತ ಅವನು ಇವಾಗ ಪ್ರಾರಂಭ ಮಾಡ್ತಾನೆ. ದೇಹೇಂದ್ರಿಯಾದಿ ಸಂಗಾತಃ ಪುಮಾನ್ ಕಿಂ ಜ್ಯೋತಿ ಇತಿ ಉಚ್ಯಮಾನಂ. ಕಿಂ ಜ್ಯೋತಿಸ್ತವ ಇದೆಯಲ್ಲ ಬರೋದಿಲ್ಲ, ಅಲ್ಲೇ ಇರೋದದ್ದು. ಇದಕ್ಕೆ ಜ್ಯೋತಿರ್ಬ್ರಾಹ್ಮಣಂ ಅಂತಾನೆ, ಆ ಬ್ರಾಹ್ಮಣಕ್ಕೇನೆ ಜ್ಯೋತಿರ್ಬ್ರಾಹ್ಮಣ ಅಂತ ಹೆಸರು ಆ ಉಪನಿಷತ್ತಲ್ಲಿ. ಅದನ್ನ ಹೌದು ಅದನ್ನ ಅದರಿಂದ ತೆಗೆದು ಶಂಕರಾಚಾರ್ಯರು ಆ ಶ್ಲೋಕ ಮಾಡಿದ್ದಾರೆ. ಕಿಂ ಜ್ಯೋತಿ ಏಕ ಶ್ಲೋಕಿ ಅಂತ ನಮ್ಗೆ ಹೇಳ್ತೀವಲ್ಲ, ಕಿಂ ಜ್ಯೋತಿಸ್ತವ ಭಾನುಮಾನ್ ಅಹನಿ ಅಂತ. ಆ ಶ್ಲೋಕಕ್ಕೆ ಇರೋದು ಎಲ್ಲವೂ ಕೂಡ ಈ ಉಪನಿಷತ್ ಬರೋದೇ ಕೇಳೋದು ಬೃಹದಾರಣ್ಯಕದಲ್ಲಿ ಬರೋದೇ ಇದು. ಜ್ಯೋತಿರ್ಬ್ರಾಹ್ಮಣಂ ಅಂತ ಅದಕ್ಕೆ ಹೆಸರು. ಸೊ ದೇಹೇಂದ್ರಿಯಾದಿ ಸಂಗಾತಃ ಪುಮಾನ್ ಕಿಂ ಜ್ಯೋತಿ ಉಚ್ಯತಾಂ ಉಪವೇಶ ಉಪವೇಶನ ಗತ್ಯಾದಿ ನ ಯುಕ್ತಂ ಜ್ಯೋತಿಷಾದಿನ ಅಂತ ಕೇಳ್ತಾನೆ. ನೋಡಿ, ಕೇಳೋರ್ಗು ಕೂಡ ಇವಾಗ ಈ ಉಪನಿಷತ್ತಲ್ಲೆಲ್ಲ ಪ್ರಶ್ನೆ ಕೇಳ್ತಾನೆ, ಉತ್ತರ ಕೊಡ್ತಾರೆ ಅಂತ ಗೊತ್ತಲ್ಲ. ಆ ಪ್ರಶ್ನೆ ಕೇಳೋದು ಕೂಡ ಇಟ್ ಬಿ ವೆರಿ ವೆರಿ ಹೈ ಲೆವೆಲ್ ಕ್ವೆಶ್ಚನ್. ಅಂದ್ರೆ ಆ ಪ್ರಶ್ನೆ ಕೇಳೋದು ಕೂಡ ತುಂಬಾ ತಯಾರಿ ಮಾಡ್ಕೊಂಡಿದ್ದಾನೆ ಅವನು. ಏನೋ ಸುಮ್ನೆ ಏನೋ ಆರ್ಡಿನರಿ ವಿಷಯಗಳೆಲ್ಲ ಕೇಳೋದಿಲ್ಲ ಅವನು. ಕೇಳೋವಾಗ್ಲೇನೆ ಅವನಿಗೆ ತುಂಬಾ ವಿಷಯ ಗೊತ್ತಿರುತ್ತೆ ಅದು, ಆದ್ರೆ ಸ್ವಲ್ಪ ವಿಷಯ ಗೊತ್ತಿರ್ತೇನೋ ಇರುತ್ತೆ ಅದು. ಆ ಗೊತ್ತಿರೋ ಅಂಶವನ್ನ ತಿಳ್ಕೊಬೇಕು ಅಂತ ಕೇಳ್ತಾನೆ. ಬಟ್ ಕೇಳುವಾಗ ಕೂಡ ಅವನು ತುಂಬಾ ವಿಷಯಗಳು ತಿಳ್ಕೊಂಡೇ ಅವನು ತಿಳ್ಕೊಂಡಿದ್ದೇ ಕೇಳ್ತಾನೆ. ಇದಕ್ ಮೇಲೆ ನನ್ಗೆ ಬೇಕಾಗಿದೆ ವಿಷಯ ಅಂತ. ಸೊ ಅವಾಗ ಏನ್ ಹೇಳ್ತಾನೆ ನೋಡಿ, ಇವಾಗ ಒಂದು ಮನುಷ್ಯನಿಗೆ ಎಷ್ಟೆಷ್ಟೋ ಕೆಲಸ ಎಲ್ಲ ಮಾಡ್ತಾನೆ ಅವನು. ಇಲ್ಲಿಂದ ಹೋಗ್ತಾನೆ, ಬರ್ತಾನೆ, ಆಮೇಲೆ ಕೂರ್ತಾನೆ, ಆಮೇಲೆ ಮಾತಾಡ್ತಾನೆ, ಏನೋ ಒಂದು ಕೆಲಸಗಳೆಲ್ಲ ಮಾಡ್ತಾ ಇರ್ತಾನೆ. ಇದೆಲ್ಲ ಮಾಡೋದಿಕ್ಕೆ ಅವನಿಗೆ ಏನು ಯಾವ್ದು ಪ್ರಕಾಶ, ಅವನಿಗೆ ಯಾವ ಚೈತನ್ಯ ಅಂತ ಕೇಳ್ತಾನೆ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನೋಡಿ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಈ ಪ್ರಶ್ನೆ ಬರೋದೇ ಇಲ್ಲ. ಸಾಮಾನ್ಯವಾಗಿ ಏನೋ ದೊಡ್ಡ ಹೇಳ್ತಾರಲ್ಲ, ಹುಟ್ಟಿದ್ದೀವಿ, ಆಮೇಲೆ ಏನೋ ಊಟ ಮಾಡ್ತೀವಿ, ಸ್ವಲ್ಪ ಮಲಗ್ತೀವಿ, ಆಮೇಲೆ ಸ್ವಲ್ಪ ಅದು ಇದು ಮಾಡ್ತೀವಿ, ಸಂಪಾದನೆ ಮಾಡ್ತೀವಿ, ಆಮೇಲೆ ಸ್ವಲ್ಪ ಭೋಗ ಮಾಡ್ತೀವಿ, ತೀರ್ಕೊಂಡ್ಬಿಡ್ತೀವಿ ಅಂತ ಅಷ್ಟೇ ಹೋಗೋದೇ ಹೊರತು ಅದಕ್ಕೆ ಮೇಲೆ ಒಂದು ಪ್ರಶ್ನೆ ಅದು ಪ್ರಾಣಿಗಳು ಮಾಡುತ್ತೆ ಅಷ್ಟೇನೆ. ಅಂದ್ರೆ ನಾವು ಈ ತರ ಪ್ರಶ್ನೆಗಳು ನಮಗೆ ಬರ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕಾಗಿ ಇಂಥದ್ದೆಲ್ಲ ನಾವು ಓದ್ಬೇಕು, ಇಂಥ ಒಂದು ಪ್ರಸಂಗದಲ್ಲಿ ನಾವು ಸೇರ್ಕೋಬೇಕು. ನಾವು ಇದ್ದವ್ರೆ ನಾವು ಸುಮ್ಮನೆ ಈ ಮನುಷ್ಯ ಜನ್ಮ ಸಿಕ್ಕಿದ್ರೆ ಏನ್ ಪ್ರಯೋಜನ ಇಲ್ಲ ಅಂತ ಹೋಗ್ಬಿಡ್ತಾ ಇದ್ರು. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ದೇಹೇಂದ್ರಿಯಾದಿ ಸಂಗಾತಃ ಪುಮಾನ್. ಈ ಮನುಷ್ಯ ಅಂತ ನಮ್ಗೆ ಏನ್ ಕಾಣಿಸ್ತಾ ಇದೆ ಅನ್ನೋಬ್ಬ, ಅವನಿಗೆ ಶರೀರ ಇದೆ ಅಂತ ಗೊತ್ತಾಗ್ತಾ ಇದೆ. ಆಮೇಲೆ ಅದಕ್ಕಿಂತ ಸ್ವಲ್ಪ ಮೇಲೆ ಅವನಿಗೆ ಬುದ್ಧಿ ಇದೆ ಅಂತ ಗೊತ್ತಾಗ್ತಾ ಇದೆ, ಮನಸ್ಸಿದೆ ಅಂತ ಗೊತ್ತಾಗ್ತಾ ಇದೆ, ಇಂದ್ರಿಯಗಳಿದೆ ಅಂತ ಗೊತ್ತಾಗ್ತಾ ಇದೆ, ಅವ್ನ ಬಾಡಿ ಲ್ಯಾಂಗ್ವೇಜ್ ಅಂತ ನಾವೆಲ್ಲ ತಿಳ್ಕೊಳ್ತಾ ಇದ್ದೀವಿ. ಆದ್ರೆ ಇದೆಲ್ಲವೂ ಕೂಡ ಜಡ ಅಂತ ತಿಳ್ಕೊಂಡಿದ್ದಾನೆ. ನೋಡಿ, ಪ್ರಶ್ನೆ ಮಾಡೋನಿಗೆ ಎಷ್ಟು ಜ್ಞಾನ ಇದೆ ಅವನಿಗೆ. ನೋಡಿ, ಒಂದು ಮನುಷ್ಯ ಅಂತ ಒಬ್ಬ ನೋಡ್ತಿದ್ದ, ಅವನು ಏನೇನಿದೆ ಅಂತ ನೋಡಿದ್ರೆ ಅವನು ಜಡ ಅಂತ ನಾನು ನೋಡ್ತಾ ಇದ್ದೆ ಅಷ್ಟೇ. ಜಡ ಅಂತ ತಿಳ್ಕೊಂಡಿದ್ದೀನಿ ನಾನು, ಯಾಕಂದ್ರೆ ಇದೆಲ್ಲ ಪಂಚಭೂತಗಳಿಂದ ಉತ್ಪತ್ತಿ ಆಗಿರೋದು ಅಂತ ಗೊತ್ತಾಗ್ತಾ ಇದೆ ನನಗೆ. ಅವಾಗ ಹಾಗಿರುವಾಗ ಇದೆಲ್ಲ ಇವುಗಳೆಲ್ಲ ಕೆಲಸ ಮಾಡ್ತಾ ಇದೆಯಲ್ಲ ಅವನಲ್ಲಿ. ಅವನು ಇಲ್ಲಿಂದ ಹೋಗ್ತಾನೆ, ಅಲ್ಲಿಂದ ಬರ್ತಾನೆ, ಆಮೇಲೆ ಏನೋ ಒಂದು ವಿಷಯ ತಿಳ್ಕೊಳ್ತಾನೆ, ಇನ್ನೊಬ್ಬರ ಹತ್ರ ಅದನ್ನ ಹೇಳ್ತಾನೆ, ಒಂದನ್ನು ನೋಡ್ತಾನೆ, ತಗೊಳ್ತಾನೆ, ಇಂತೆಲ್ಲ ಮಾಡ್ತಿಲ್ಲ. 5 ಇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳ ಕೆಲಸಗಳೆಲ್ಲ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ ಅವನಿಗೆ. ಅದೆಲ್ಲ ಜಡ ಅಂತ ಗೊತ್ತಾಗ್ತಾ ಇದೆ. ಪ್ರಾಣ ಉಸಿರಾಟ ಇದೆಲ್ಲ ಇದೆ, ಪ್ರಾಣಾಪಾನ ಒಳಗಡೆ ಇದೆಲ್ಲ ಕೂಡ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಅದೇ ಇದೆಲ್ಲ ಆಗ್ತಾ ಇದೆಯಲ್ಲ, ಇದೆಲ್ಲ ಯಾವ ಒಂದು ಚೈತನ್ಯದಿಂದ ಆಗ್ತಾ ಇದೆ, ಯಾವ ಒಂದು ಪ್ರಕಾಶದಿಂದ ಆಗ್ತಾ ಇದೆ ಅಂತ ತಿಳ್ಕೊಳ್ಬೇಕು ಅಂತ ನೋಡ್ತಾ ಇದೆ. ಇದೇ ವಿಷಯನೇ ನಮ್ಗೆ ಕೇನೋಪನಿಷತ್ತಲ್ಲಿ ಕೂಡ ಬಿಗಿನಿಂಗ್ ಅಲ್ಲಿ ಬರುತ್ತೆ. ಕೇನೋಪನಿಷತ್ ಇದೆಲ್ಲ ಅಲ್ಲಿ ಕೂಡ ಇದೇ ಪ್ರಶ್ನೆನೇ ಬರುತ್ತೆ. ಈ ಪ್ರಾಣ ಮನಸ್ಸು ಇದೆಲ್ಲ ಯಾವ್ದ್ರಿಂದ ಕೆಲಸ ಮಾಡುತ್ತೆ ಅಂತ ಒಂದು ಪ್ರಶ್ನೆ ಮಾಡ್ತಾರೆ ಇಲ್ಲಿ. ಇದೇ ತರ ಇದು ಕೂಡ ಏನ್ ಹೇಳ್ತಾರೆ, ದೇಹೇಂದ್ರಿಯಾದಿ ಸಂಗಾತಃ ಪುಮಾನ್. ಸಂಗಾತ ಅಂತ ಹೇಳಿದ್ರೆ ಒಂದು ಅಸೆಂಬ್ಲಿ ಆಫ್ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್ ಅಂಡ್ ಇದು ಆರ್ಗನ್ಸ್ ಅಂತ ಇದೆಲ್ಲ ಸೇರ್ಕೊಂಡಿರೋ ಒಂದು ವ್ಯಕ್ತಿನೇ, ಸೇರ್ಕೊಂಡಿರೋದೇ ಒಂದು ಅಸೆಂಬ್ಲೀಸ್ ಆಫ್ ಆಲ್ ದೀಸ್ ಈಸ್ ಮನುಷ್ಯ ಪುಮಾನ್. ಅವನು ಕಿಂ ಜ್ಯೋತಿ ಉಚ್ಯತಾಂ. ಅವನಿಗೆ ಯಾವ್ದು ಪ್ರಕಾಶ ಅವನಿಗೆ ಇದೆ, ಅವನಿಗೆ ಪ್ರಕಾಶ ಅನ್ನೋದು ಏನಿದೆ ಅವನಿಗೆ ಅಂತ ಅದನ್ನ ಹೇಳ್ಬೇಕು. ಉಪವೇಶನ ಗತ್ಯಾದಿ ನಯುಕ್ತಂ ಜ್ಯೋತಿಷಾದಿನ. ಅವನು ಕೂರೋದು, ಓಡೋದು, ಹೋಗೋದು, ಬರೋದು ಇಂಥದೆಲ್ಲ ಆ ಚೈತನ್ಯ ಅನ್ನೋದು ಇಲ್ಲದೆ ಇದೆಲ್ಲ ನಡೆಯಕ್ಕೆ ಸಾಧ್ಯವಿಲ್ಲ ಅಂತ. ಇದಕ್ಕೆ ನಾವು ಇನ್ನೊಂದು ಉದಾಹರಣೆ ಕೊಡ್ಬೋದು ಅಂತ ಹೇಳಿದ್ರೆ, ಒಂದು ಗಾಡಿ ಇದೆ, ಕಟ್ಟಿಗೆಯಲ್ಲಿ ಮಾಡಿರೋ ಒಂದು ಗಾಡಿ ಇದೆ. ಇವಾಗ ಆ ಗಾಡಿ ತಾನೇ ಚಲಿಸೋದಿಲ್ಲ. ಅದಕ್ಕೊಂದು ಎತ್ತೋ ಅಥವಾ ಏನೋ ಒಂದು ಸೇರ್ಸಿದ್ರೆ, ಕುದುರೆ ಏನೋ ಎತ್ತೋ ಏನೋ ಸೇರ್ಸಿದ್ರೆ ಅವಾಗ ಅದು ಒಂದ್ ಕಡೆಯಿಂದ ಇನ್ನೊಂದು ಹೋಗುತ್ತೆ, ಅಥವಾ ಒಬ್ಬ ಎಳೆದ್ರೆ ಬರುತ್ತೆ ಅದು. ಈ ಸೈಕಲ್ ರಿಕ್ಷಾ ಅಂತೆಲ್ಲ ಇರ್ತಲ್ಲ, ಅದು ಒಬ್ಬ ಎಳಿಬೇಕಾಗುತ್ತೆ. ಒಂದು ಕಾಲದಲ್ಲಿ ಇತ್ತು, ಆಮೇಲೆ ಇವಾಗ ಅಷ್ಟೊಂದು ಇಲ್ಲ ಅಂತ ಕಾಣುತ್ತೆ. ಇವಾಗಲೂ ಈ ಕೆಲವು ಕಡೆ ಇದೆ ಅಂತ ಹೇಳ್ತಾರೆ. ಸೈಕಲ್ ರಿಕ್ಷಾ ಅಂದ್ರೆ ಪುಲ್ಲಿಂಗ್ ರಿಕ್ಷಾ ಅಂತ ಇದೆ ಕೆಲವು ಕಡೆ ಅಂತ ಹೇಳ್ತಾರೆ. ಬಟ್ ಇನ್ ಕೇಸ್ ಆ ಒಂದು ಗಾಡಿ ಅನ್ನೋದು ಜಡವಾದ ವಸ್ತು, ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕೆ ಆಗೋದಿಲ್ಲ ತನ್ನಾಗೆ. ಅವಾಗ ಏನಾಗುತ್ತೆ, ಒಂದು ಮನುಷ್ಯ ಅಥವಾ ಒಂದು ಚೇತನ ಅದಕ್ಕೆ ಸೇರಿದ್ರೇನೆ ಅದ್ರಲ್ಲಿ ಏನಾದ್ರೂ ಒಂದು ಮೂವ್ಮೆಂಟ್ ಗೊತ್ತಾಗುತ್ತೆ. ಅದೇ ತರನೇ ಇಲ್ಲೂ ಕೂಡ ಈ ಶರೀರ, ಮನಸ್ಸು, ಇಂದ್ರಿಯಗಳು, ಪ್ರಾಣ ಇದೆಲ್ಲ ಚಲಿಸ್ತಾ ಇದೆಯಲ್ಲ, ಇದೆಲ್ಲ ಒಂದು ಕೆಲಸ ಮಾಡ್ತಾ ಇದೆಯಲ್ಲ, ಅದಕ್ಕೆ ಹಿಂದೆ ಚೈತನ್ಯ ಯಾವ್ದದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ.
ಹೌದು ಅದನ್ನೇ ಹೇಳಕ್ ಮುಂದಾಗ್ತಾರೆ. ಹೌದು. ಆಮೇಲೆ ನಾವು ಇನ್ನೊಂದು ಸ್ಥೂಲವಾಗಿ ನಾವು ಈ ಕಾಲದ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್ ಬೇಕಾದಷ್ಟು ಇದೆಯಲ್ಲ, ಮಿಕ್ಸಿ ಗ್ರೈಂಡರ್ ಇದೆಲ್ಲ ಇದೆಲ್ಲ, ಅವುಗಳೆಲ್ಲ ಕೆಲಸ ಮಾಡ್ಬೇಕಾದ್ರೆ ಎಲೆಕ್ಟ್ರಿಸಿಟಿ ಅನ್ನೋದು ಒಂದು ಬೇಕಾಗಿದೆ. ಅದಕ್ಕೆ ಅದಿಲ್ಲದೆ ಇದೆಲ್ಲ ಕೆಲಸ ಮಾಡಲ್ಲ. ಅದಕ್ಕೆ ಅದನ್ನೇ ಹೇಳ್ತಾ ಇದ್ದಾರೆ, ಆ ಉಪವೇಶನ ಗತ್ಯಾದಿ ನ ಯುಕ್ತಂ ಜ್ಯೋತಿಷಾದಿನ. ಆ ಜ್ಯೋತಿಷ್ ಅನ್ನೋದು ಇಲ್ಲದೆ ಇದೆಲ್ಲ ಇರಕ್ ಸಾಧ್ಯವಿಲ್ಲ ಇದು. ಹಾಗಾಗಿ ಆ ಜ್ಯೋತಿಷ್ ಯಾವುದು ಎಂತದ್ದು ಅಂತ ತಿಳಿಸಿ ಅಂತ. ನೋಡಿ, ಆ ಪ್ರಶ್ನೆ ಕೇಳುವಾಗ ಕೂಡ ಯಾತಿಕ ಆ ಪ್ರಶ್ನೆ ಕೇಳ್ತಾನೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ ನಾನು ಚೇತನ, ಈ ವೇದಾಂತದ ಒಂದು ಪರಿಚಯ ಇಲ್ಲದೆ ಹೋದ್ರು ಕೂಡ ನಾನು ಚೇತನನೇ. ನನಗೆ ಮನಸ್ಸು ಥಿಂಕ್ ಮಾಡಕ್ ಆಗ್ತಾ ಇದೆ, ಒಂದು ವಿಷಯ ಕಣ್ಣು ನೋಡ್ತಾ ಇದೆ, ಆಮೇಲೆ ನನಗೆ ಒಂದು ವಿಷಯದ ನಿರ್ಧಾರ ತಗೊಳಕ್ ಆಗ್ತಾ ಇದೆ, ನಾನು ಹೋಗೋದು ಬರೋದೆಲ್ಲ ಮಾಡಕ್ ಆಗ್ತಾ ಇದೆ. ಅದರಿಂದ ನಾನೇ ಚೈತನ್ಯ ಅಂತ ಹೇಳಿ, ನಾನಿದ್ರೆ ಈ ಶರೀರಕ್ಕೆ ಮನಸ್ಸುಗಳ ಚೈತನ್ಯ ಇದೆ ಅಂತ ಒಬ್ಬ ಹೇಳ್ತಾನೆ. ಆ ಒಂದು ಭ್ರಮೆ ನಮಗೆ ಬರುತ್ತೆ. ಯಾಕಂದ್ರೆ ಇವುಗಳಲ್ಲಿ ಕೆಲಸ ಮಾಡ್ತಾ ಇದೆಯಲ್ಲ, ಈ ಕೆಲಸ ಎಲ್ಲ ಆಗ್ತಾ ಇರೋದ್ರಿಂದ ದೇ ಆರ್ ದೆಮ್ಸೆಲ್ವ್ಸ್ ಕಾನ್ಶಿಯಸ್ ಅಂತ, ಸೆನ್ಷಿಯಂಟ್ ಎಂಟಿಟೀಸ್ ಅಂತ ನಾವು ತಿಳಿಯಕ್ಕೆ ಒಂದು ತುಂಬಾ ಪಾಸಿಬಿಲಿಟಿ ಇದೆ ಇದಕ್ಕೆ. ಆವಾಗ ನಮ್ಗೆ ಏನಾಗುತ್ತೆ, ಓಹೋ ಹಾಗಾದ್ರೆ ಇದನ್ ಬಿಟ್ಟು ಬೇರೆ ಸೆನ್ಷನ್ಸಿ ಇದೆಯಾ ನಮ್ಗೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗಳೆಲ್ಲ ನಮ್ಗೆ ಆನ್ಸರ್ ಆಗ್ಬೇಕು. ಅದಕ್ಕಾಗಿ ಈ ಪ್ರಶ್ನೆ ಮಾಡಿದಾಗ ಏನಾಗುತ್ತೆ, ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಇವುಗಳಿಗೆ ಖಂಡಿತ ಸೆನ್ಷನ್ಸ್ ಅನ್ನೋದು ಇಲ್ವೇ ಇಲ್ಲ. ಆ ಸೆನ್ಷಿಯಂಟ್ ಎಂಟಿಟಿ ಬ್ರಹ್ಮ ಆತ್ಮ ಇರೋದ್ರಿಂದಲೇ ಇವುಗಳೆಲ್ಲ ಅದನ್ನ ಪಡ್ಕೊಂಡು ಇವುಗಳು ಈ ಕೆಲಸಗಳನ್ನ ಮಾಡ್ತಾ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ ಅಂತ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಉತ್ತರ ಕೊಡ್ತಾ ಇದ್ದಾರೆ. ಆಮೇಲೆ ಕಿಂ ಸಂಘಾತಗತಂ ಜ್ಯೋತಿ ಎಂಬ ಸಂಘ ಅತಿರೇಕಿ ತತೆ ಅತಿರಿಕ್ತತ್ವಂ ಆದತ್ತೆ ಆದಿತ್ಯಾದೇಹೇ ಉದಾಹೃತೇಹೇ. ಇವಾಗ ಕೇಳ್ತಾ ಇದ್ದಾನೆ, ಕಿಂ ಸಂಘಾತಗಂ ಜ್ಯೋತಿ. ನೋಡಿದ್ರ, ಆ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಲ್ಲ, ಅದಕ್ಕೇನೆ ಸೇರ್ಕೊಂಡಿದ್ಯಾ, ಅದರಲ್ಲೇ ಜ್ಯೋತಿ ಇದೆಯಾ, ಅದಕ್ಕೆ ಒಂದು ಕಾನ್ಶಿಯಸ್ ಸೆನ್ಷನ್ಸ್ ಇದೆಯಾ ಅದಕ್ಕೆ, ಅಥವಾ ಆ ಸೆನ್ಷನ್ಸ್ ಅನ್ನೋದು ಇದಕ್ಕಿಂತ ಮೀರಿ ಇನ್ನೊಂದಾಗಿದ್ಯಾ, ಬೇರೆ ಆಗಿದ್ಯಾ ಅದು. ಅತಿರಿಕ್ತತ್ವಂ ಆದತ್ತೆ ಆದಿತ್ಯಾದೇಹೇ ಉದಾಹೃತೇಹೇ. ಇವಾಗ ಅದು ಬೇರೆ ಆಗಿದೆ ಅಂತ ನಾವು ಹೇಳ್ಬೋದು. ಯಾವ್ದಂತ ನೋಡಿ ಹೇಳ್ಬೋದು ಅಂತ ಹೇಳಿದ್ರೆ, ಸೂರ್ಯ ಮುಂತಾದನ್ನೆಲ್ಲ ಹೇಳೋದ್ರಿಂದ ನಮ್ಗೆ ಅದು ಬೇರೆಯಾಗಿದೆ ಚೈತನ್ಯ ಅಂತ ನಾವು ಹೇಳ್ಬೋದು. ನೋಡಿ, ಇವಾಗ ಸೂರ್ಯ ಅಂತ ಒಂದು ಬೆಳಗ್ತಾ ಇದೆ ಮೇಲ್ಗಡೆ, ಆಕಾಶದಲ್ಲಿ ಬೆಳಗ್ತಾ ಇದೆ. ಅದು ಯಾವ್ದು ಬೆಳಗ್ತಾ ಇದೆ ಅಂತ ಹೇಳಿದ್ರೆ, ಕೆಳಗಡೆ ಭೂಮಿಲಿರೋ ಪ್ರಕಾಶ ಅಲ್ಲದೆ ಇರೋ ವಿಷಯಗಳೆಲ್ಲ ಅದು ಪ್ರಕಾಶ ಕೊಡ್ತಾ ಇದೆ, ಬೆಳಗ್ತಾ ಇದೆ. ಅವಾಗ ಏನ್ ಗೊತ್ತಾಗ್ತಾ ಇದೆ, ಇವುಗಳಿಗೆಲ್ಲ ಪ್ರಕಾಶ ಇಲ್ಲ, ಅದಕ್ಕೆ ಪ್ರಕಾಶ ಇದೆ, ಅದೆಲ್ಲ ಇದೆ, ಅದು ಮಾತ್ರ ಇದು ಇವುಗಳೆಲ್ಲ ಬೆಳಗುತ್ತೆ ಅಂತ. ಅವಾಗೇನಿತ್ತು, ಇವುಗಳಿಂದ ಬೇರೆಯಾಗಿರೋ ಒಂದು ಪ್ರಕಾಶ ಒಂದು ವಸ್ತು ಇದೆ ಅಂತ ಗೊತ್ತಾಗ್ತಾ ಇದೆ ನಿಮ್ಗೆ. ಅದೇ ತರನೇ ಈ ಶರೀರ ಇದರಿಂದ ಬೇರೆಯಾಗಿರೋದು ಪ್ರಕಾಶ ಅಂತ ನಾವು ಹೇಳ್ಬೋದು. ಆತರ ತಿಳಿಬೋದಾ ಅಂತ ಹೇಳ್ಬಿಟ್ಟು ಅದು ಕರೆಕ್ಟ್. ಅದಕ್ಕೆ ಸ್ವರೂಪ ಏನು ತಿಳಿಬೇಕು ನಮ್ಗೆ. ಹಾಗಾಗಿ ಅಂತ ಅದೆಲ್ಲ ನಮ್ಗೆ ತಿಳಿಬೇಕು ಅದಕ್ಕೆ. ಹಾಗಾಗಿ ಅದಕ್ಕೆ ಮುಂದಕ್ಕೆ ಹೇಳ್ತಾ ಇದ್ದಾರೆ, ರವಿ ಸೋಮ ಅಗ್ನಿ ಶಬ್ದಾದಿ ಜ್ಯೋತಿಂಷಿ ಉಕ್ತಾನಿ ಜಾಗರೆ ನಿದರ್ಶನತೆಯ ಜ್ಯೋತಿಸ್ತೈಹಿ ಸ್ವಪ್ನೇಪಿ ಅನುಮೀಯತಾಂ ಅಂತ. ಇವಾಗ ನೋಡಿ, ಇವಾಗ ಲೋಕದಲ್ಲಿ ನಮ್ಗೆ ಏನೇನು ನಾವು ಜ್ಯೋತಿಷ್ ಅಂತ ಹೇಳ್ಬೋದು ಅಂತ ಹೇಳಿದ್ರೆ, ರವಿ ಅಲ್ಲೇ ಬರುತ್ತೆ, ರವಿ ದೀಪ ಪ್ರಕಾಶನ ವಿಧವ್ ಅಂತ ಬರುತ್ತಲ್ಲ, ಅವಾಗ ಸೂರ್ಯ ಒಂದು ಜ್ಯೋತಿಷ್ ಅಂತ ಹೇಳ್ಬೋದು. ಇವಾಗ ಸೂರ್ಯ ಇದ್ರಿಂದ ನಮ್ಗೆ ಎಲ್ಲವನ್ನು ಕಾಣಿಸುತ್ತೆ ಅಂತ ಹೇಳ್ಬೋದು. ಸರಿ, ಸೂರ್ಯ ಅಸ್ತಮನ ಆಗೋಯ್ತು, ಅವಾಗ ನಮ್ಗೆ ಏನ್ ಜ್ಯೋತಿಷ್ ಅಂತ ಹೇಳಿದ್ರೆ ಸೋಮ, ಚಂದ್ರ ಉದಯ ಆಗುತ್ತಲ್ಲ ರಾತ್ರಿ ಹೊತ್ತು. ಅವಾಗ ರಾತ್ರಿ ಹೇಳಿದಾಗ ಅದು ಒಂದ್ ಸಮಯ ಚಂದ್ರನು ಇಲ್ದೇ ಇರೋ ಸಮಯದಲ್ಲಿ ದೀಪ ಇಂಥದ್ದು ಅಗ್ನಿತೋ ದೀಪನೋ ಏನಾದ್ರು ಒಂದು ಇಡ್ಬೋದು. ಇವಾಗ ನೋಡಿ, ಹಳೆ ಕಾಲದಲ್ಲಿ ಈ ಕಾಡು ಮುಖಾಂತರ ಹೋಗ್ಬೇಕಾಗುತ್ತೆ ಅವ್ರಿಗೆ. ಹಗಲೊತ್ತು ಮಾತ್ರ ಟ್ರಾವೆಲ್ ಮಾಡೋದು ಅಂತಲ್ಲ, ರಾತ್ರಿ ಹೊತ್ತು ಟ್ರಾವೆಲ್ ಮಾಡ್ಬೇಕಾಗುತ್ತೆ. ಆಮೇಲೆ ಕೆಲ್ಸಕ್ಕೆ ಏನಾಗುತ್ತೆ, ಹಗಲೊತ್ತಲ್ಲಿ ಕೂಡ ಕಾಡು ಅಂತ ಕಡೆ ತುಂಬಾ ಚಿಕ್ಕ ಆಗಿರುತ್ತೆ ಅದು ಮರಗಳೆಲ್ಲ. ಅವಾಗ ಸೂರ್ಯನ ರಶ್ಮಿ ಹೊರಗಡೆ ಕೂಡ ಬರೋದಿಲ್ಲ. ಅವಾಗ ಹಗಲೊತ್ತಲ್ಲಿ ಕೂಡ ಅದು ಕತ್ತಲೆಯಾಗಿ ಇರುತ್ತೆ ಅದು. ಅವಾಗ ಕೈಯಲ್ಲಿ ಲಾಟಿನ್ ತರ ಒಂದು ಇಟ್ಕೊಂಡಿರ್ತಾರೆ. ಅವಾಗ ಹಳೆ ಕಾಲದಲ್ಲಿ ಒಂದು ಕಟ್ಟಿಗೆಗೆ ಎಣ್ಣೆ ಸುತ್ತಿ, ಬಟ್ಟೆ ಎಣ್ಣೆ ಎಲ್ಲ ಸುತ್ತಿ ಅದನ್ನ ಬಟ್ಟಿಗೆ ಅದನ್ನ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಹೀಗಾಗಿ ದೀವಟಿಗೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಇದನ್ನ ಇಟ್ಕೊಂಡು ಹೋಗ್ತಾರೆ. ಹಾಗಾಗಿ ಅನ್ಸೋದರ ಇರುತ್ತೆ ಅದು. ಹಾಗಾಗಿ ಅದು ಕೂಡ ಒಂದು ಜ್ಯೋತಿಷ್. ನೋಡಿ, ಇವಾಗ ನಾವು ಒಂದು ವ್ಯವಹಾರ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಗೆ ಬೆಳಕಿರ್ಬೇಕು. ಬೆಳಕಿಲ್ದವ್ರು ನಮ್ಗೆ ಏನ್ ವ್ಯವಹಾರ ಮಾಡಕ್ ಆಗೋದೇ ಇಲ್ಲ. ಅದರಿಂದ ನಿಮ್ಗೆ ಆ ಬೆಳಕು ಯಾವ್ದದು ಬೆಳಕು ಅಂತ ಬಂದಾಗ, ಹಗಲೊತ್ತಲ್ಲಿ ಸೂರ್ಯ ಬೆಳಕು ಅಂತ ಒಪ್ಪೋಣ. ಸರಿ, ಸೂರ್ಯ ಅಸ್ತಮನ ಆಗೋದಾಗ ಚಂದ್ರ ಬೆಳಕು ಅಂತ ಒಪ್ಪೋಣ. ಆಮೇಲೆ ಚಂದ್ರನು ಇದ್ದೇ ಹೋದಾಗ ಅವಾಗ ಅಂದ್ರೆ ದೀಪ, ನಾವು ಅಗ್ನಿಯಿಂದ ದೀಪ ಎಣ್ಣೆ ಹಾಕಿ ಅದನ್ನ ಒಪ್ಪೋಣ. ಒಂದ್ ವೇಳೆ ಅದು ಕೂಡ ಒಬ್ಬನಿಗೆ ಇಲ್ಲ ಅಂತ ಇಟ್ಕೊಳ್ಳೋಣ. ಅವಾಗ ನೋಡಿ, ಅದಕ್ಕೆ ಕೂಡ ಕಲ್ಪನೆ ಮಾಡಿದೆ ಒಂದು ಶಬ್ದ.
ಅಯ್ಯೋ ಓ ಅಂತ ನಾನು ಇಲ್ಲಿ ಕೂಗಿದ್ರೆ ಕತ್ಲೆ ಆಗಿದ್ರು ಕೂಡ ಒಬ್ಬನಿಗೆ ಗೊತ್ತಾಗುತ್ತೆ ಅಲ್ಲಿಂದ, ಓ ನಾನು ಇದ್ದೀನಿ ಒಬ್ಬ ಎಲ್ಲಿ ಕೂಗ್ತಾನೆ ಅಂತ. ಅವಾಗ ಅವ್ನು ಅಲ್ಲಿಂದ ಏನೋ ಉತ್ತರ ಕೊಡ್ಬೋದು. ಅವಾಗ ನಾನು ಆ ಶಬ್ದದಿಂದ ನಾನು ವ್ಯವಹಾರ ಮಾಡ್ಬೋದು ಆ ಸಮಯದಲ್ಲಿ. ನೋಡಪ್ಪ ಎಲ್ಲಿದೆ ನೀರೆಲ್ಲಾದ್ರೂ ಇದೆಯಾ ಅಂತ ಕೇಳ್ತೀನಿ ನಾನು. ಅವಾಗ ಎಲ್ಲಿ ಬಾ ನೀನು ಅಂತ ಹೇಳ್ತಾನೆ ಅವನು. ಇಲ್ಲಿ ಬಾ ಅಂತ ಹೇಳೋರಿಗೆ ಹೇಗ್ ಬರ್ಬೋದು ಅಂತ ಹೇಳಿದ್ರೆ, ನೀನ್ ಅಲ್ಲಿಂದ ಹಾಗೇ ದಾರಿ ಹಾಗೆ ನಡ್ಕೊಂಬ, ನೀನು ಮುಂದೆ ಆ ಕಡೆಗೆ ತಿರುಗ್ಬೇಡ ಅಂತ ಏನೋ ಒಂದು ಸಂಕೇತ ಮಾಡಿ ಅವ್ನಿಗೆ, ಈ ಸಂಕೇತ ಅಂತ ಒಂದಿದೆಯಲ್ಲ ಆ ಸಂಕೇತದಿಂದ ಒಂದು ಕೆಲಸ ಆಗುತ್ತೆ. ಹಾಗಾಗಿ ಇವುಗಳೆಲ್ಲ ನಡೆಯುತ್ತೆ ಇದು. ಅವಾಗ ಇವುಗಳೆಲ್ಲ ಇಲ್ಲಿಗೆ ಹೋಗೋದಾಗ ಏನಾಗುತ್ತೆ ಅಂತ ಕೇಳಿದಾಗ ಅದಾಗ ಮುಂದಿನ ಪ್ರಶ್ನೆ ಬರ್ತದೆ. ಅದು ಉಕ್ತಾನಿ ಜಾಗರೆ ನಿದರ್ಶನತೆಯ, ಈಗ ಜಾಗೃತ ಅವಸ್ಥೆಯಲ್ಲಿ ಇದೆಲ್ಲ ಕೂಡ ಇದೆ ಅಂತ ನಾವು ಹೋಗ್ಬೋದು. ಯಾಕಂದ್ರೆ ಜಾಗೃತ ಅಂತ ಯಾವ್ದು ಕೇಳಿದ್ರು ಅಂದ್ರೆ, ರಾತ್ರಿ ಆಗಿದ್ರು ಕೂಡ ಇವನು ಎಚ್ಚರವಾಗಿದ್ದಾಗ ಅದು ಜಾಗೃತ ತಾನೆ ಅವನಿಗೆ. ನೋಡಿ ಇವಾಗ ರಾತ್ರಿ ಸೂರ್ಯಾಸ್ತಮನ ಆಗೋಯ್ತು, ರಾತ್ರಿ ಆಗಿದೆ. ರಾತ್ರಿ ಆದ್ರೂ ಕೂಡ ಒಬ್ಬ ವ್ಯಕ್ತಿ ಎಚ್ಚರವಾಗೇ ಇದ್ದ ಅಂತ ಹೇಳಿದ್ರೆ ಅವನಿಗೆ ಅದು ಜಾಗೃತ ಅವಸ್ಥೆನೇ ನಮಗೆ. ಹಾಗಾಗಿ ಅದು ಅವನಿಗೆ ಸುಷುಪ್ತಿ ಅವಸ್ಥೆ ಬಂದಿಲ್ಲ ಇನ್ನ. ಅವಾಗ ಜಾಗೃತ ಅವಸ್ಥೆಯಲ್ಲಿ ಅವನು ಈ ಸೂರ್ಯ ಚಂದ್ರ ಆಮೇಲೆ ಶಬ್ದ ಬೆಳಕು ಇದು ಅಗ್ನಿ ಇದು ದೀಪ ಇದೆಲ್ಲ ಕೂಡ ಅವನು ಪ್ರಕಾಶವಾಗಿ ಒಪ್ಬೋದು. ಸಂಖ್ಯಾ ಜ್ಯೋತಿ ತೈಹಿ ಸ್ವಪ್ನೇಪಿ ಅನ್ಮೀಯತ. ಹಾಗಾದ್ರೆ ಇವುಗಳೇ ಕೂಡ ಸ್ವಪ್ನದಲ್ಲಿ ಕೂಡ ನಾವು ಇದೆ ಅಂತ ನಾವು ಹೇಳ್ಬೋದು. ಸ್ವಪ್ನದಲ್ಲಿ ಕೂಡ ಇದೇ ಜ್ಯೋತಿಷಿನಲ್ಲಿ ನಡೀತಾ ಇದ್ದಾರೆ. ಸ್ವಪ್ನದಲ್ಲಿ ನಡೀತಾ ಇರೋ ವ್ಯವಹಾರ ಕೂಡ ಈ ಜ್ಯೋತಿಗಳೆಲ್ಲ ಇದೆಯಲ್ಲ, ಇದರಿಂದ ನಾವು ಒಪ್ಪೋದು ಅಂತ ಒಂದು ಮುಂದಕ್ಕೆ ಪ್ರಶ್ನೆ ಹೇಳ್ತಾರೆ. ಆಮೇಲೆ ಮುಂದಕ್ಕೆ ಅದೆಲ್ಲ ಕಾಳಜಿ ಮಾಡ್ತಾರೆ. ಅದನ್ನ ಸ್ವಾಪ್ನದೇಹ ವ್ಯವಕೃತಿ ಭಿನ್ನ ಜ್ಯೋತಿ ಪುರಸ್ಸರ ವ್ಯವಹಾರತ್ವತಃ ಜಾಗೃತ ದ್ರವ್ಯ ವ್ಯವಹಾರೋ ಯಥಾ ತಥಾ. ಇವಾಗ ಒಂದು ಅನುಮಾನ ಪ್ರಯೋಗ ಮಾಡ್ತಾರೆ. ಅನುಮಾನ ಅಂತ ಹೇಳಿದ್ರೆ ಒಂದು ಲಾಜಿಕಲ್ ಆಗಿ ಸಿಲಾಜಿಸಮ್ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಪ್ರತಿಜ್ಞಾ ಇರುತ್ತೆ, ಒಂದು ಹೇತು ಇರುತ್ತೆ, ಒಂದು ದೃಷ್ಟಾಂತ ಇರುತ್ತೆ. ಇದು ಮೂರು ಇರುತ್ತೆ. ಇವಾಗ ಪರ್ವತದಲ್ಲಿ ಒಂದು ಇದು ಹೊಗೆ ನೋಡ್ತಾ ಇದ್ದೀವಿ. ಅವಾಗ ಹೊಗೆ ನೋಡ್ಬಿಟ್ಟು ನಾವಲ್ಲಿ ಬೆಂಕಿ ಇದೆ ಅಂತ ನಾವು, ಅಗ್ನಿ ಇದೆ ಅಂತ ನಾವು ಇನ್ಫರೆನ್ಸ್ ಮಾಡ್ತೀವಿ. ಇನ್ಫರೆನ್ಸ್ ಇದೆಯಲ್ಲ ಅದು. ಅವಾಗ ಅದಕ್ಕೆ ಆ ಹೊಗೆ ಆ ಬೆಟ್ಟದಲ್ಲಿ ಬೆಂಕಿ ಇದೆ ಅನ್ನೋದು ಪ್ರತಿಜ್ಞಾ. ಹೇಗೆ ಹೇಳ್ತೀಯ ಅಂತ ಹೇಳಿದ್ರೆ ಅದು ಹೊಗೆ ಇರೋದ್ರಿಂದ ಅಂತ ಅದಕ್ಕೆ ಹೇತು. ದೃಷ್ಟಾಂತ ಏನು ಅಂತ ಹೇಳಿದ್ರೆ, ಅಡಿಗೆ ಮನೆಯಲ್ಲಿ ನಾವು ನೋಡಿದ್ದೀವಿ ಇದು ಬೆಂಕಿ ಇದೆ ಹೊಗೆನೂ ಇದೆ ಅಂತ. ಹಾಗಾಗಿ ನಾವು ಅಲ್ಲಿ ನೋಡಿದ್ದೀವಲ್ಲ, ಅದೇ ತರನೇ ಹೊಗೆ ಇರೋದ್ರಿಂದ ಬೆಂಕಿನೂ ಇದೆ ಅಂತ ನಾವು ತೀರ್ಮಾನ ಮಾಡ್ತೀವಿ ಅಂತ. ಅದೇ ತರ ಇಲ್ಲೊಂದು ಅನುಮಾನ ಪ್ರಯೋಗ ಮಾಡ್ತಾ ಇದ್ದಾರೆ. ಸ್ವಾಪ್ನ ದೇಹ ವ್ಯವಹೃತಿ ಭಿನ್ನ ಜ್ಯೋತಿ ಪುರಸ್ಸರ ಅಂತ. ಈಗ ಸ್ವಪ್ನದಲ್ಲಿ ನಮ್ಗೆ ಒಂದು ವ್ಯವಹಾರ ಮಾಡ್ತೀವಲ್ಲ, ಸ್ವಪ್ನದಲ್ಲಿ ಒಂದು ವ್ಯವಹಾರ ಆಗ್ತಾ ಇರ್ತಲ್ಲ, ಅದು ಆ ಸ್ವಪ್ನಕ್ಕಿಂತ ಒಂದು ಬೇರೆಯಾಗಿರೋ ಒಂದು ಜ್ಯೋತಿಷ್ನಲ್ಲಿ ಅದು ನಡೀತಾ ಇದೆ. ಭಿನ್ನ ಜ್ಯೋತಿ ಪುರಸ್ಸರ ವ್ಯವಹಾರತ್ವತಃ. ಯಾತಕ್ಕೆ ಅಂತ ಹೇಳಿದ್ರೆ ವ್ಯವಹಾರ ಅದು. ನೋಡಿ ಹೇಗೆ ನಮ್ಗೆ ಜಾಗೃತ ಅವಸ್ಥೆಯಲ್ಲಿ ಇವುಗಳಿಗೆ ಈ ಶರೀರ ಇಂದ್ರಿಯಗಳಿಗೆಲ್ಲ ಸೇರದೇ ಇರೋ ಒಂದು ಜ್ಯೋತಿಷ್ ಇಂದ ನಾವು ಕೆಲಸ ಮಾಡ್ತೀವಿ ಅಂತ ನಾವೇನ್ ಹೇಳ್ತೀವೋ, ಅಂದ್ರೆ ಏನಾಯ್ತು, ಜಾಗೃತದಲ್ಲಿ ಆಗ್ತಾರೆ ವ್ಯವಹಾರ ಸೂರ್ಯ ಚಂದ್ರ ಅಗ್ನಿ ಶಬ್ದ ಇಂಥದ್ರಿಂದ ಆಗ್ತಾ ಇದೆ. ಅವಾಗ ಆತರ ಒಂದು ವ್ಯವಹಾರ ನಡೀತಾ ಇದೆ ಅಂತ ನೋಡ್ತೀವೋ, ಅದೇ ತರ ಸ್ವಪ್ನದಲ್ಲೂ ಕೂಡ ಆ ಸ್ವಪ್ನಕ್ಕೆ ಸಂಬಂಧಪಡದೇ ಇರೋ ಒಂದು ಹೊರಗಡೆ ಜ್ಯೋತಿಷಿಂದ ಆಗ್ತಾ ಇದೆ ಅಂತ ಒಂದು ಹೇಳ್ಬೋದು. ಹೇಗೆ ಹೇಳ್ತೀಯಾ ಅಂತ ಕೇಳಿದ್ರೆ ವ್ಯವಹಾರ ನೋಡಿ, ಇದು ವ್ಯವಹಾರ ಅದು ವ್ಯವಹಾರ. ಹಾಗಾಗಿ ಆ ಜಾಗೃತ ವ್ಯವಹಾರದಲ್ಲೂ ಏನಾಯ್ತು, ಆ ಶರೀರಕ್ಕಿಂತ ಬೇರೆಯಾಗಿರೋ ಒಂದು ಜ್ಯೋತಿಷ್ ಬೇಕಾಯ್ತು. ಅದೇ ತರನೇ ಇಲ್ಲೂ ಕೂಡ ಸ್ವಪ್ನದಲ್ಲಿ ಕೂಡ ಈ ಸ್ವಪ್ನ ದೇಹ ಅಂತ ಒಂದಿದೆಯಲ್ಲ, ಅದಕ್ಕಿಂತ ಬೇರೆಯಾಗಿರೋ ಒಂದು ಜ್ಯೋತಿಷ್ ಬೇಕಾಗಿದೆ ಅದಕ್ಕೆ. ಆಮೇಲೆ ಜಾಗೃತ ವ್ಯವಹಾರೋ ಯಥಾ ತಥಾ. ಹೇಗೆ ಜಾಗೃತ ವ್ಯವಸ್ಥೆ ವ್ಯವಹಾರ ಆಗ್ತಾ ಇದೆಯೋ ಅದೇ ತರ ಇಲ್ಲೂ ಕೂಡ ಅಂತ ಹೇಳ್ಬಿಟ್ಟು ಪ್ರತಿಜ್ಞಾ ಹೇತು ದೃಷ್ಟಾಂತ ಮೂರನ್ನು ಕೂಡ ಹೇಳಿ ಅನುಮಾನ ಪ್ರಯೋಗ ಮಾಡಿ ಸ್ವಪ್ನಕ್ಕೆ ಈ ತರನೇ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಸುಪ್ತ ಉಚ್ಚ ಪುನಃ ಉತ್ಥಾನ ವ್ಯವಹಾರಸ್ಯ ಕಾರಣಂ ಅಸ್ತಿ ಜ್ಯೋತಿ ಇತಿ ಜ್ಞಾತ್ವಾ ವ್ಯವಹಾರಂ ಸ ಪೃಷ್ಟವಾನ್. ಇವಾಗ ಸುಷುಪ್ತಿನಲ್ಲಿ ಹೇಗಾಗಿರುತ್ತೆ ಅಂತ ಒಂದು ಜಿಜ್ಞಾಸೆ ಮಾಡ್ತಾ ಇದ್ದಾರೆ. ಸುಷುಪ್ತಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಉತ್ಥಾನ ವ್ಯವಹಾರಸ್ಯ ಕಾರಣಂ ಅಸ್ತಿ ಜ್ಯೋತಿ. ಇವಾಗ ಅವನು ನಿದ್ದೆ ಮಾಡ್ತಾ ಇದ್ದಾನೆ. ಇವಾಗ ಎದ್ದ ಮೇಲೆ ಒಂದು ವ್ಯವಹಾರ ಮಾಡ್ತಾನೆ ಅವನು. ಅವಾಗ ಎದ್ದ ಮೇಲೆ ಅವ್ನು ಮಾಡ್ಬೇಕಾದ ವ್ಯವಹಾರಕ್ಕೆ ಅವ್ನಿಗೆ ಒಂದು ಜ್ಯೋತಿಷ್ ಇದೆಯಲ್ಲ, ಆ ಜ್ಯೋತಿಷ್ ಅವನಿಗೆ ಇವಾಗಲೇ ಇರ್ಬೇಕದು. ಇದ್ದಿದ್ರೇನೆ ಅವನಿಗೆ ಆ ಎದ್ದ ಮೇಲೆ ಅವ್ನಿಗೆ ಆ ವ್ಯವಹಾರ ಮಾಡಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು, ಅದೇ ಕಾರಣ ಅದಕ್ಕೆ ಅಂತ ಹೇಳ್ಬಿಟ್ಟು ಅಸ್ತಿ ಜ್ಯೋತಿ ಇತಿ ಜ್ಞಾತ್ವಾ ವ್ಯವಹಾರ ಪೃಷ್ಟವಾನ್. ಹಾಗಾಗಿ ಈ ತರ ಒಂದು ವ್ಯವಹಾರ ವಿಷಯವಾದ ಒಂದು ಪ್ರಶ್ನೆಯನ್ನ ಅವನು ಕೇಳ್ತಾ ಇದ್ದಾನೆ. ಯಾರು ಯಾಜ್ಞವಲ್ಕ್ಯರಿಗೆ ಕೇಳ್ತಾ ಇದ್ದಾನೆ. ಸ್ವಪ್ರಕಾಶ ಸ್ವರೂಪತ್ವಾತ್ ವ್ಯವಹಾರೋ ಹಿ ಅತಿಸ್ಫುಟಃ ತಥಾಪಿ ಅವಿದ್ಯೆಯಾಚ್ಛಿನ್ನಃ ಅವಿದ್ಯೆಯಾಚ್ಛನ್ನಃ ಸೋ ಅಸ್ಪಷ್ಟಃ ಇವ ವರ್ತತೆ. ಇವಾಗ ಸ್ವಪ್ರಕಾಶ ಸ್ವರೂಪತ್ವಾತ್ ವ್ಯವಹಾರೋ ಹಿ ಅತಿಸ್ಫುಟಃ. ಇವಾಗ ಸ್ವಪ್ರಕಾಶ ಸ್ವರೂಪವಾಗಿರೋದ್ರಿಂದ ಈ ವ್ಯವಹಾರ ಅನ್ನೋದು ತುಂಬಾ ಚೆನ್ನಾಗಿ ನಡೀತಾ ಇದೆ ಅದು. ಆದ್ರೂ ಕೂಡ
ಅದು ಅವಿದ್ಯೆಯಿಂದ ಮುಚ್ಚೋಗಿದೆ. ಯಾವುದೋ ಸುಷುಪ್ತಿನಲ್ಲಿ ನಮಗೆ ಈ ಸ್ವಪ್ರಕಾಶವಾಗಿರೋ ಚೈತನ್ಯ ಅವಿದ್ಯೆಯಿಂದ ನಮಗೆ ಮುಚ್ಚೋಗಿದೆ. ಅದರಿಂದ ನನ್ನ ಸ್ವರೂಪನೇ ಅದು ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಅವಾಗ. ಹಾಗಾಗಿ ಹಾಗಿರೋದ್ರಿಂದ ಅದು ತುಂಬಾ ಸ್ಪಷ್ಟವಾಗಿ ಇಲ್ಲ ಅಂತ ನಮ್ಗೊಂದು ಫೀಲಿಂಗ್ ಬರ್ತದೆ ನಮ್ಗೆ. ಯಾಕಂದ್ರೆ ಅದು ಸುಷುಪ್ತಿಯಲ್ಲಿ ಕೂಡ ನಾವು ನಮ್ಮ ಚೈತನ್ಯ ನಮ್ಗೆ ಹೋಗದೆ ಇದೆ ಖಂಡಿತ. ಆದ್ರೆ ನಮ್ಗೆ ಸುಷುಪ್ತಿ ಸಮಯದಲ್ಲಿ ನಮ್ಗೆ ನಾನು ಹೀಗೆ ಇದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ಯಾಕೆಂದ್ರೆ ನಮ್ಮ ಸ್ವರೂಪದ ಬಗ್ಗೆ ನಮ್ಗೆ ಒಂದು ಅಜ್ಞಾನ ಇದೆ ಸಮಯದಲ್ಲಿ ಅಂತ. ಹಾಗಾಗಿ ಅದೇ ಒಂದು ತಡೆ ಆಗಿರೋದು. ಏತಾದೃಶ್ಯಾಹ ಅವಿದ್ಯಾಯಾಹ ವಿಚಾರೇಣ ನಿವೃತ್ತಯೇ ಆತ್ಮ ಏವ ಜ್ಯೋತಿ ಅಸ್ಯ ಇತಿ ಪ್ರಾಹ ಸ್ವಪ್ನಾವಭಾಸಕಂ ಅಂತ. ಇವಾಗ ಇಂಥ ಒಂದು ಅವಿದ್ಯೆ ಇದೆಯಲ್ಲ, ಈ ಅವಿದ್ಯೆಯಿಂದ ನಾವು ವಿಚಾರಣೆಯಿಂದ ಈ ಅವಿದ್ಯೆಯನ್ನ ನಾವು ನಿವೃತ್ತಿ ಮಾಡ್ಬೇಕು. ಆ ಒಂದು ಕಾರಣಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ, ಸ್ವಪ್ನದಲ್ಲಿ ಪ್ರಕಾಶ ಮಾಡ್ತಾ ಇದೆಯಲ್ಲ ಒಂದು ಆತ್ಮ ಅಂತ, ಅದು ಅದೇ ಇಲ್ಲಿ ಜ್ಯೋತಿಸ್ ಅಂತ ನಾವು ತಿಳಿಬೇಕು ಅಂತ ಹೇಳ್ತಾ ಇದ್ದಾರೆ. ತುಂಬಾ ಸ್ವಾರಸ್ಯವಾಗಿರೋ ವಿಷಯ ಅದು. ಏನಂತಂದ್ರೆ ನೋಡಿ, ಸ್ವಪ್ರಕಾಶವಾಗಿರೋ ಚೈತನ್ಯ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಆದ್ರೆ ಅದು ನಾನೇ ಅದು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅದು ಆ ಸಮಯದಲ್ಲಿ ಒಂದು ಅವಿದ್ಯೆ ಮುಚ್ಕೊಂಡಿದೆ ಅದು. ಅದರಿಂದ ಈ ಅವಿದ್ಯೆಯನ್ನ ಹೋಗ್ಲಾಡಿಸ್ಕೊಂಡು ನಮಗೆ ಅದು ಸ್ಪಷ್ಟವಾಗ್ಬೇಕು ಆ ವಿಷಯ. ಅದಕ್ಕಾಗಿ ಈ ಒಂದು ವಿಚಾರ ಬರ್ತಾ ಇದೆ ಅಂತ ಅವರು ತೋರಿಸ್ತಾ ಇದ್ದಾರೆ. ಸ್ವಪ್ನ ಅವಭಾಸಕಂ. ಹಾಗಾಗಿ ಸ್ವಪ್ನವನ್ನ ಯಾವುದು ಪ್ರಕಾಶ ತೋರಿಸ್ತಾ ಇದೆಯೋ ಆ ಸ್ವರೂಪ ನಿಮಗಿಂತ ಬೇರೆ ಆಗಿರೋ ಸ್ವರೂಪ ಅಂತ ನಮ್ಗೆ ಅದನ್ನ ಖಾತ್ರಿ ಆಗ್ಬೇಕು ಅದಕ್ಕೆ. ಯಾಕಂದ್ರೆ ನೋಡಿ, ಈ ಜಾಗೃತ ಅವಸ್ಥೆಯಲ್ಲಿ ನಮ್ಗೆ ಸೂರ್ಯ ಬೆಳಕಿದೆ ಅಥವಾ ಈ ಲೈಟ್ ಬೆಳಕಿದೆ ಅಂತ, ಲೈಟಿಂಗ್ ಬೆಳಕಿದೆ ನಮ್ಗೆ ಅಂತ ನಾವು ಹೇಳ್ಬೋದು. ಅದೇ ಸ್ವಪ್ನದಲ್ಲಿ ಆ ಸೂರ್ಯ ನಮ್ಗೆ ಸಿಗ್ತಾ ಇಲ್ಲ ಅಲ್ವಾ? ಯಾಕಂದ್ರೆ ಇವ್ರು ಕಣ್ಣು ಮುಚ್ಕೊಂಡಿದ್ದಾನೆ. ಸ್ವಪ್ನ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ. ಅವನ ಮನಸ್ಸಲ್ಲಿ ಒಂದು ಸ್ವಪ್ನ ಉಂಟಾಗ್ತಾ ಇದೆ. ಅವಾಗ ಆ ಮನಸ್ಸಲ್ಲಿ ನೋಡಿ, ಮನಸ್ಸಲ್ಲಿ ಯಾವ ಸ್ವಪ್ನ ಯಾವ್ದು ಇದು ಪ್ರಪಂಚ ಉತ್ಪತ್ತಿ ಆಗಿದೆಯೋ, ಸೃಷ್ಟಿ ಆಗಿದೆಯೋ, ಆ ಪ್ರಪಂಚದಲ್ಲಿ ಸೂರ್ಯನ ಬೆಳಕಿರ್ಬೋದು, ಅದೆಲ್ಲ ಇರ್ಬೋದು. ಆದ್ರೆ ಇವನು ಯಾವ ಬೆಳಕಿಂದ ನೋಡ್ತಾ ಇದ್ದಾನೆ? ಇವಾಗ ಎಚ್ಚರದಲ್ಲಿ ಆ ಪ್ರಾಬ್ಲಮ್ ಇಲ್ಲ ನಿಮಗೆ. ಎಚ್ಚರದಲ್ಲಿ ನಾನು ನೇರಾಗಿ ಎಲ್ಲವನ್ನೂ ನೋಡ್ತಾ ಇದ್ದೀನಿ. ಅದೇ ಸ್ವಪ್ನದಲ್ಲಿ ನಮ್ಗೆ ಏನಾಗ್ತಾ ಇದೆ, ಸ್ವಪ್ನದಲ್ಲಿ ಮಲ್ಕೊಂಡಿರೋನು, ಹಾಸಿಗೆಯಲ್ಲಿ ಮಲ್ಕೊಂಡಿರೋನು ಕಣ್ಣು ಮುಚ್ಕೊಂಡಿದ್ದಾನೆ. ಅವ್ನ ಇಂದ್ರಿಯಗಳೆಲ್ಲ ಅವಾಗ ಲೈವ್ ಆಗೋಗ್ಬಿಟ್ಟಿದೆ. ಮನಸ್ಸು ಮಾತ್ರ ಕೆಲಸ ಮಾಡ್ತಾ ಇದೆ. ಮನಸ್ಸು ಈ ಸ್ವಪ್ನವನ್ನ ಅವನಿಗೆ ತೋರಿಸ್ತಾ ಇದೆ. ಆದ್ರೆ ಅವನು ಎಚ್ಚರ ಆದ್ಮೇಲೆ ಅವನು ಇದನ್ನ ವಿಚಾರ ಮಾಡುವಾಗ ಅವನಿಗೆ ವಿಚಾರ ಬರುತ್ತೆ. ಇದು ಬರ್ಬೇಕು ನಿಜವಾಗ್ಲೂ ಆ ವಿಚಾರ ಯಾವ್ದು ಬರೋದೇ ಇಲ್ಲ. ಉಪನಿಷತ್ ಹೇಳ್ಕೊಟ್ಮೇಲೆ ನಮ್ಗೆ ಯಾವ್ದು ಪ್ರಾಬ್ಲಮ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇದು ಇವಾಗ ಎಚ್ಚರಾವಸ್ಥೆಯಲ್ಲಿ ನಮ್ಗೆ ಆ ಬೆಳಕಿದೆ ಈ ಬೆಳಕಿದೆ ಅಂತ ಹೇಳ್ಬಿಟ್ಟು ನಾವು ಅದರಿಂದ ಆಗ್ತಾ ಇದೆ ಅಂತ ಹೇಳ್ಬೋದು. ಅದೇ ಸ್ವಪ್ನದಲ್ಲಿ ಏನಾಯ್ತು, ಸ್ವಪ್ನದಲ್ಲಿ ಆ ಬೆಳಕು ಈ ಬೆಳಕಲ್ಲ ನಿಮಗೆ ಕಾಣಿಸ್ಕೊಳ್ಳಿಲ್ಲ. ನೀನ್ ಪಾತ್ರ ನೀನ್ ಮಲಗಿದ್ಯಾ, ನೀನ್ ಕಣ್ಣೆಲ್ಲ ಮುಚ್ಕೊಂಡಿದ್ಯಾ, ನಿನಗೆ ಆ ಇಂದ್ರಿಯಗಳ ವ್ಯಾಪಾರದಲ್ಲಿ ನಿಂತೋಗಿದೆ. ಆದ್ರೆ ಸ್ವಪ್ನವನ್ನ ನೀನು ಕಂಡಿದ್ಯಾ, ಸ್ವಪ್ನ ನಿಮಗೆ ಅನುಭವ ಆಗಿದೆ. ಹಾಗಾದ್ರೆ ಆ ಸ್ವಪ್ನ ಅನುಭವ ಅಂತ ನನ್ಗೆ ಆಯ್ತಲ್ಲ, ಅದು ಆ ಅನುಭವವನ್ನ ಗ್ರಹಿಸ್ತಿತ್ತು. ಯಾವ ದೀಪದ ಯಾವ ಬೆಳಕಿಂದ ನನಗೆ ಆ ಅನುಭವ ಆಯ್ತು ನನಗೆ ಅಂತ ಒಂದು ಪ್ರಶ್ನೆ ಬರ್ತಾ ಇತ್ತು. ಅದು ತುಂಬಾ ಸ್ವಾರಸ್ಯ ಆಯ್ತು. ಹಾಗಾಗಿ ಆ ಸ್ವಪ್ನದಲ್ಲಿ ಆಗ್ತಾ ಇರೋದು ಆತ್ಮಜ್ಯೋತಿಸಿಂದನೇ, ಅದು ನಿನ್ನ ಆತ್ಮಜ್ಯೋತಿಸಿಂದನೇ ನೀನು ಆ ಸ್ವಪ್ನವನ್ನ ನೋಡಿದ್ಯಾ ನೀನು. ಇವಾಗ ನೋಡಿ, ನಾವು ಎಚ್ಚರದಲ್ಲಿ ಕೂಡ ಇದೇ ಆಗ್ತಾ ಇರೋದು. ಅದು ನಮ್ಗೆ ಅಷ್ಟು ದೂರ ಹೋಗ್ತಾ ಇಲ್ಲ ಮನಸ್ಸು. ಹಾಗಾಗಿ ಎಚ್ಚರದಲ್ಲಿ ಆ ಬೆಳಕಿದೆ, ಅದಕ್ಕೆ ಎಲ್ಲ ಕಾಣಿಸ್ತಾ ಇದೆ ಅಂತ ನಾವು ಅದನ್ನ ಈ ಆತ್ಮಜ್ಯೋತಿಸ್ ಮೇಲೆ ಇರೋ ಒಂದು ಫೋಕಸ್ ನಾವು ಬಿಟ್ಬಿಡ್ತೀವಿ. ಅದರಿಂದ ಉಪನಿಷತ್ ಏನ್ ಮಾಡ್ತಾ ಇದೆ, ಜಾಗೃತ ಅವಸ್ಥೆಯಿಂದ ತೋರಿಸಿದೆ ಅದನ್ನ ಸ್ವಪ್ನಾವಸ್ಥೆಯಿಂದ ತೋರಿಸ್ತಾ ಇದೆ. ಸ್ವಪ್ನಾವಸ್ಥೆಗೆ ಹೋದಾಗ ಏನಾಗುತ್ತೆ, ನಮ್ಗೆ ಆ ಬೆಳಕು ಈ ಬೆಳಕು ಅಂತ ಹೇಳಕ್ಕೆ ಆ ದಾರಿ ಇಲ್ಲ ಅಲ್ಲಿ. ಯಾಕಂದ್ರೆ ಕಳೆದು ಮುಚ್ಕೊಂಡಿದ್ದೀವಿ ನಾವು. ಹಾಗಿರುವಾಗ ಇದನ್ನ ಈ ಒಂದು ಅನುಭವ ಬಂತಲ್ಲ ನಿಮ್ಗೆ, ಈ ಒಂದು ಸ್ವಪ್ನ ಅನುಭವ ಅಂತ ಬಂತಲ್ಲ, ಆ ಅನುಭವ ಯಾವ ಬೆಳಕಲ್ಲಿ ಅದು ಆಯ್ತು ಅಂತ ಒಂದು ಪ್ರಶ್ನೆ ಬರುತ್ತೆ. ಅವಾಗ ಅದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ, ನಿನ್ನ ಆತ್ಮ ಜ್ಯೋತಿಸಿದರೆ ಅದಾಯ್ತು. ನಿನ್ನ ಕಣ್ಣಿಂದ ಮನಸ್ಸಿಂದ ಆಗ್ಲಿಲ್ಲ ಅದು. ಯಾಕಂದ್ರೆ ಮನಸ್ಸೇ ಈ ಪ್ರಪಂಚವನ್ನ ತೋರಿಸ್ತಾ ಇದೆ ಮಾಡ್ಕೊಂಡು ನಿನ್ಗೆ. ಅವಾಗ ತೋರಿಸುವ ಮನಸ್ಸು ಅದೇ ನಿನಗೆ ಪ್ರಕಾಶ ಆಗಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಅನ್ನೋದು ಒಂದೇ ಆಗಕ್ಕೆ ಸಾಧ್ಯವಿಲ್ಲ. ಸಬ್ಜೆಕ್ಟ್ ಯಾವಾಗಲೂ ಸೆಪರೇಟ್ ಆಗಿರ್ಬೇಕು, ಆಬ್ಜೆಕ್ಟ್ ಸೆಪರೇಟ್ ಆಗಿರ್ಬೇಕು. ಹಾಗಾಗಿ ಆಬ್ಜೆಕ್ಟೇ ಸಬ್ಜೆಕ್ಟ್ ಆಗಕ್ಕೆ ಸಾಧ್ಯವಿಲ್ಲ. ಅವಾಗ ಏನಾಯ್ತು, ಸ್ವಪ್ನ ಅನ್ನೋದು ನಿಮಗೆ ಆಬ್ಜೆಕ್ಟ್ ಆಗಿದೆ. ಇದು ಅವಾಗ ಆ ಸ್ವಪ್ನ ಅನ್ನೋ ಆಬ್ಜೆಕ್ಟ್ ನ ಪ್ರಕಾಶ ಮಾಡಿದ್ ಯಾರು ಅಂತ ಹೇಳಿದ್ರೆ ಸಬ್ಜೆಕ್ಟ್ ಆಗಿರೋ ನೀನೇನೆ ಅದು ಅಂತ ತೋರಿಸ್ತಾರೆ. ಅವಾಗ ಏನಾಯ್ತು, ಆ ಸ್ವಪ್ನದಲ್ಲಿ ನೋಡಿ, ಆ ಸ್ವಪ್ನ ಕಾಣ್ತಾ ಇರೋದು ಒಂದು ಮಹಿಳೆ ಆಗಿರ್ಬೋದು ಅಥವಾ ಒಂದು ಮನುಷ್ಯನಾಗಿರ್ಬೋದು. ಪ್ರಾಣಿಗಳು ಕೂಡ ಸ್ವಪ್ನ ಇದೆ ಅಂತ ಕಂಡಿಟ್ಟಿದ್ದಾರೆ. ಇವಾಗ ಇಂಗ್ಲಿಷ್ನವರು ಹಸು ಆಮೇಲೆ ನಾಯಿಗಳಿಗೆಲ್ಲ ಕೂಡ ಸ್ವಪ್ನ ಬರುತ್ತೆ ಅಂತ ಕಂಡಿಟ್ಟಿದ್ದಾರೆ. ರ್ಯಾಪಿಡ್ ಐ ಮೂವ್ಮೆಂಟ್ ಅಂತ ಅವುಗಳಿಗೂ ನಿದ್ದೆ ಅಂತ ಇದೆ. ಅವ್ರು ನಿದ್ದೆ ಮಾಡುವಾಗ ಅವ್ರ ಈ ಕಣ್ಣು ಗುಡ್ಡೆ ಇದೆಯಲ್ಲ, ಅದು ಮೂವ್ಮೆಂಟ್ ಆಗೋದನ್ನ ಗಮನಿಸ್ತಾರೆ ಹೊರಗಡೆಯಿಂದ. ಗಮನಿಸಿ ಅವರು ಈ ಮೂವ್ಮೆಂಟ್ ಆಗ್ತಾ ಇರೋ ಸಮಯದಲ್ಲಿ ಅದಕ್ಕೆ ಸ್ವಪ್ನ ಅದು ಅನುಭವ ಆಗ್ತಾ ಇದೆ ಅಂತ ಅವರು ಇದು ಇನ್ಫಾರ್ಮ್ ಮಾಡ್ತಾರೆ. ಹಾಗಾಗಿ ಇದನ್ನ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿ ಅದನ್ನ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಎಲ್ಲಾ ಸ್ಪೀಶೀಸ್ ಅಲ್ಲೂ ಕೂಡ ಯಾವುದೇ ಸ್ಪೀಶೀಸ್ ಅಲ್ಲಿ ಸ್ವಪ್ನ ಇದೆ ಅಂತ ನಾವು ಒಪ್ಕೊಂಡ್ರು ಕೂಡ, ಆ ಸ್ವಪ್ನವನ್ನ ಆ ಸ್ಪೀಶೀಸ್ ಅಲ್ಲಿರೋ ಆ ಒಂದು ಎಂಟಿಟಿ ಇದೆಯಲ್ಲ, ಅದು ಯಾವ ಬೆಳಕಿಂದ ನೋಡ್ತು ಅಂತ ಹೇಳಿದ್ರೆ ಇದೇ ಆತ್ಮಜ್ಯೋತಿಸ್. ಹಾಗಾದ್ರೆ ಏನಾಯ್ತು, ಅದರಲ್ಲಿರೋ ಆತ್ಮಜ್ಯೋತಿಸ್ಸು ಒಂದೇನೆ.
ನಮ್ಮಲ್ಲಿರೋ ಆತ್ಮ ಜ್ಯೋತಿಷು ಒಂದೇನೆ, ಎಲ್ಲರಲ್ಲೂ ಇರೋ ಆತ್ಮ ಜ್ಯೋತಿಷ್ ಒಂದೇನೆ. ಆ ಜ್ಯೋತಿಷಿಂದನೇ ಅದು ಆ ಸ್ವಪ್ನವನ್ನು ಆ ಸಮಯದಲ್ಲಿ ಅನುಭವಿಸ್ತು ಅಂತ ಹೇಳ್ಬೇಕಾಗಿದೆ. ಹೌದು, ಖಂಡಿತ ನಮ್ಮಿಂದನೇ ಆಗ್ತಾ ಇರೋದು. ಇವಾಗ ಸೂರ್ಯ ಚಂದ್ರ ಅದು ಬೆಳಗ್ತಾ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ಇವಾಗ ನೋಡಿ, ಅದಕ್ಕೆ ನಮ್ಗೆ ಯಾವಾಗಲೂ ಕೂಡ ಈ ಒಂದು ಹೇಳೋದಕ್ಕೆ ತುಂಬಾ ಇಷ್ಟ ಆಗಿದೆ. ಸೂರ್ಯ ಬೆಳಗ್ತಾ ಇದ್ದಾನೆ ಅಂತ ಹೇಳ್ಬೇಕಾದ್ರೆ ಅದು ಒಂದು ಮನುಷ್ಯ ಹೇಳ್ಬೇಕಾಗಿದೆ, ಒಂದು ಸಂಬಡಿ ಅದಕ್ಕೆ ಅಂತ ಸೂರ್ಯ ಹೇಳ್ಬೇಕಾಗಿದೆ. ಅವಾಗ ಏನಾಯ್ತು, ಆ ಸೂರ್ಯ ಬೆಳಗ್ತಾ ಇದ್ದಾನೆ, ಅದಕ್ಕೆ ಸೂರ್ಯ ಜ್ಯೋತಿಷೆಲ್ಲ ಇದೆ ಅನ್ನೋದು ಕೂಡ ನಿನ್ನ ಬೆಳಕಿಂದ ನಿನ್ ನೋಡಿ ಹೇಳ್ತಾ ಇದೆಯಾ ಅದನ್ನ. ಅವಾಗ ಏನಾಯ್ತು, ಆ ಸೂರ್ಯನ ಬೆಳಕಿಗಿಂತ ನಿನ್ನ ಬೆಳಕು ಇನ್ನ ಎತ್ತರದ ಒಂದು ಹೈಯರ್ ಸ್ಟೇಟಸ್ ಅಲ್ಲಿ ಇದೆ ನನ್ನ ಬೆಳಕು. ಹಾಗಾಗಿ ಅದು ಎಷ್ಟೇ ಬೆಳಕಿರ್ಲಿ ಅದಕ್ಕೆ, ನನಗೆ ಅದ್ರ ತರ ನನಗೆ ಎಲ್ಲವನ್ನು ಪ್ರಕಾಶ ಮಾಡಕ್ ಆಗದೆ ಇರ್ಲಿ ಪರವಾಗಿಲ್ಲ, ಆದ್ರೆ ಅದು ಪ್ರಕಾಶಮಾನವಾಗಿದೆ ಅಂತ ಹೇಳಕ್ಕೆ ನಾನ್ ಬೇಕು. ಹಾಗಾಗಿ ನಾನು ಎಲ್ಲದಕ್ಕಿಂತ ಹೆಚ್ಚಾದವುದು. ಇವಾಗ ನಾನು ಹೇಳಿದಾಗ ನಾವು ಎಲ್ಲರನ್ನೂ ಸೇರಿಸ್ಕೋಬೇಕಾದ್ರೆ ಅವಾಗ ಏನಾಗುತ್ತೆ, ಎಲ್ಲರೂ ಇದ್ದಾರೆ ಅಂತ ಹೇಳುವಾಗ ನನ್ನ ಒಬ್ಬನ ದೃಷ್ಟಿಯ ಎಲ್ಲರೂ ಇದ್ದಾರೆ. ಅವಾಗ ಏನಾಯ್ತು, ಕೊನೆಯಲ್ಲಿ ಇಟ್ ರೆಡ್ಯೂಸಸ್ ಟು ಒನ್ ಥಿಂಗ್ ಅಲ್ಲಿ ಆತ್ಮ ಅಂತ ಆಗುತ್ತೆ ಅದು. ಯಾಕಂದ್ರೆ ಬಾಕಿಯವರೆಲ್ಲ ಇವನ ದೃಷ್ಟಿಯಿಂದ ತಾನೇ ಅವ್ರೆಲ್ಲ ಇರೋದು. ಹಾಗಾಗಿ ಅದು ಒಂದೇ ಒಂದು ಚೈತನ್ಯನೇ ಇರೋದು ಆತ್ಮ. ಅದೇ ಆ ಪ್ರಕಾಶದಿಂದಲೇ ನಾವು ಸೂರ್ಯ ಪ್ರಕಾಶವನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅಂತ. ಇದನ್ನ ನಾವು ನಕ್ಷತ್ರ ಸೂರ್ಯ ಭಾತಿ ಅಂತ ಹೇಳುವಾಗ ನಮ್ಮ ಹೊರಗಡೆನೆ, ಹೌದು, ನಮ್ಮ ಸ್ವರೂಪವೇ ಅದು ಅಂತ. ಈ ಸೂರ್ಯ ನೋಡಿ, ಸೂರ್ಯ ಎಲ್ಲವನ್ನೂ ಬೆಳಗ್ಬೋದು, ಆದ್ರೆ ನಮ್ಮ ಆತ್ಮನನ್ನು ಬೆಳಗಕ್ಕೆ ಆಗುದಿಲ್ಲ. ಅದಕ್ಕೆ ಈ ಆತ್ಮ ಬೇಕಾಗಿದೆ ಅದನ್ನ ಬೆಳಗಕ್ಕೆ. ಅವಾಗ ಮುಕುಂದ ಹೇಳೋದು, ಆ ಆತ್ಮನ ಬ್ರಹ್ಮದ ಒಂದು ಜ್ಯೋತಿಷನ್ನ ಪಡ್ಕೊಂಡೇ ಈ ಸೂರ್ಯ ಚಂದ್ರಗಳಿಗೆ ಎಲ್ಲವನ್ನೂ ತೋರ್ಸಕ್ಕೆ ಒಂದು ಸಾಮರ್ಥ್ಯ ಬರೋದು ಅಂತ ಹೇಳ್ತಾರೆ. ಇವಾಗ ಏನಿದ್ರು ಕೂಡ ಜ್ಞಾನಿಗಳಿಗೆ ಇಲ್ಲ ಆತರ ಇಲ್ಲ, ಅವ್ರಿಗೂ ಕೂಡ ಕನಸು ಬೆಳೀತಾ ಇದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಅವ್ರಿಗೂ ಕೂಡ ಮನಸ್ಸಂತ ಒಂದಿದೆ, ಖಂಡಿತ ಮನಸ್ಸಿದೆ. ಸುಷುಪ್ತಿನಲ್ಲಿ ಮನಸ್ಸು ಅವ್ರಿಗೂ ಕೂಡ ಲಯ ಇರುತ್ತೆ. ಆದ್ರೆ ಸ್ವಪ್ನ ಅವ್ರಿಗೂ ಬರ್ಬೋದು. ಯಾತಕ್ಕೆ ನಾವು ಅದನ್ನ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಪ್ರಾರಬ್ಧ ಅಂತ ಒಂದಿದೆಯಲ್ಲ, ಈ ಜ್ಞಾನಿಗಳು ಪ್ರಾರಬ್ಧವನ್ನ ಜ್ಞಾನಿಗಳ ಶರೀರ ಮನಸ್ಸುಗಳು ಅನುಭವಿಸುತ್ತೆ. ಅದು ಎಲ್ಲ ಅನುಭವಿಸುತ್ತೆ ಅಲ್ವಾ. ಇದು ಜಾಗೃತ ಅವಸ್ಥೆಯಲ್ಲಿ ಮಾತ್ರ ಅಲ್ಲ, ಸ್ವಪ್ನದ ಅವಸ್ಥೆಯಲ್ಲೂ ಸ್ವಲ್ಪ ತಂದು ಕೊಡುತ್ತೆ ಪ್ರಾರಬ್ಧ. ಆ ಅನುಭವವನ್ನು ತಂದುಕೊಡುತ್ತೆ, ಸುಖ ದುಃಖ ಅನುಭವಗಳನ್ನ ಸ್ವಪ್ನದಲ್ಲೇ ತಂದುಕೊಡುತ್ತೆ. ಹೌದು, ಹಾಗಾಗಿ ಅದಕ್ಕೂ ಬೇಕಾಗಿದೆ. ಹಾಗಾಗಿ ಸ್ವಪ್ನ ಅನ್ನೋದು ಕೂಡ ಅವರಿಗೆ ಬೆಳೀತೆ. ಅದು ಏನಿಲ್ಲ, ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಎಲ್ಲಿವರೆಗೂ ಇರುತ್ತೋ ಅದಕ್ಕೆ ಈ 3 ಅವಸ್ಥೆಗಳು ಇದ್ದೇ ಇದೆ ಅನ್ನೋದನ್ನ ನಾವು ಒಪ್ಪೋದಕ್ಕೆ. ಹಾಗಾಗಿ ಆದ್ರೆ ಒಂದೇ ಒಂದನ್ನು ಶಂಕರಾಚಾರ್ಯರು ಹೇಳಿದ್ದಾರೆ, ಇದರಲ್ಲಿ ಭಾಷೆಯಲ್ಲಿ ಹೇಳಿದ್ದಾರೆ, ಜ್ಞಾನಿಗಳಿಗೆ ಸ್ವಪ್ನ ಬಂದಾಗ ಅವ್ರಿಗೆ ಅದು ಸ್ವಪ್ನ ಅಂತ ಗೊತ್ತಾಗಲ್ಲ, ಆದ್ರೆ ಎಚ್ಚರದಲ್ಲಿ ಅವ್ರ ಜ್ಞಾನದಿಂದ ಅವ್ರಿಗೆ ಪ್ರಪಂಚ ಮಿಥ್ಯಾ ಅಂತ ಗೊತ್ತಾಗಿದೆಯಲ್ಲ, ಅದು ಆ ಅನುಭವ ಅಲ್ಲೂ ಇರುತ್ತೆ ಅವ್ರಿಗೆ ಅಂತ. ಅಲ್ಲೂ ಕೂಡ ಅವರು ಎಚ್ಚರ ಅಂತ ಬುದ್ಧಿನೇ ಇರುತ್ತೆ ಅವ್ರಿಗೆ, ಆದ್ರೆ ಅದು ಮಿಥ್ಯಾ ಅಂತ ಒಂದು ಬುದ್ಧಿ ಇರುತ್ತೆ. ಆ ವಸ್ತುಗಳೆಲ್ಲ ಕೂಡ ಮಿಥ್ಯಾ ಅಂತ ಬುದ್ಧಿ ಅವ್ರಿಗೆ ಇರುತ್ತೆ ಅಂತ ಅಟ್ ದಟ್ ಟೈಮ್ ಆಲ್ಸೋ. ಹೌದು, ಸ್ವಪ್ನದಲ್ಲಿ ಕೂಡ ಅವ್ರಿಗೆ ಎಚ್ಚರಾವಸ್ಥೆಯಲ್ಲಿ ಅವ್ರಿಗೆ ಹೇಗೆ ಎಲ್ಲವೂ ಮಿಥ್ಯಾ ಅಂತ ಬುದ್ಧಿ ಇರುತ್ತೋ, ಅದೇ ತರ ಸ್ವಪ್ನದಲ್ಲಿ ಕೂಡ ಕೆಲವು ಮಿಥ್ಯಾ ಅಂತ ಬುದ್ಧಿ ಇರುತ್ತೆ. ಅದು ಸ್ವಪ್ನ ಅಂತ ಬುದ್ಧಿ ಇರಲ್ಲ ಅವ್ರಿಗೆ. ಯಾಕಂದ್ರೆ ಸ್ವಪ್ನ ಅಂತ ಬುದ್ಧಿ ಇದ್ರೆ ಅದು ಸ್ವಪ್ನಕ್ಕೆ ಆಗಕ್ಕೆ ಸಾಧ್ಯ ಇಲ್ಲ. ಇಲ್ಲ, ಸ್ವಪ್ನದಲ್ಲಿ ನಾನು ಇರುತ್ತೆ ಆದ್ರೆ ಈಗ ಒಂದು ಆತ್ಮನಾತ್ಮ ವಿವೇಕ ಇರುತ್ತೆ ಅವ್ರಿಗೆ. ನಾನಂತ ಎಚ್ಚರದಲ್ಲಿ ಹೇಗೆ ಅವ್ರು ನೋಡ್ಕೊಳ್ತಾರೋ ಅದೇ ತರ ಸ್ವಪ್ನದಲ್ಲೂ ನೋಡ್ಕೊಳ್ತಾರೆ. ಎಚ್ಚರದಲ್ಲಿ ಅವರು ಈ ಶರೀರವನ್ನು ನಾನು ಅಂತ ಬುದ್ಧಿ ಹೋಗಿರ್ತಲ್ಲ ಅವ್ರಿಗೆ, ಇದು ನಾನಲ್ಲಂತ ಬುದ್ಧಿ ಇರುತ್ತೆ. ಅದೇ ತರ ಸ್ವಪ್ನದಲ್ಲಿ ಅವರು ಕೂಡ ಸ್ವಪ್ನದಲ್ಲಿ ಇಟ್ಕೊಳ್ತಾರಲ್ಲ, ಒಂದು ವ್ಯಕ್ತಿಯಾಗಿ ಇರ್ತಾರಲ್ಲ, ಆ ವ್ಯಕ್ತಿಯಲ್ಲಿ ಕೂಡ ಅವರಿಗೆ ಇದು ನಾನಲ್ಲ ಅಂತ ಬುದ್ಧಿ ಇರುತ್ತೆ ಅವ್ರಿಗೆ. ಆಮೇಲೆ ಇದೆಲ್ಲ ಸತ್ಯವಲ್ಲ ಅಂತ ಬುದ್ಧಿಯೂ ಇರುತ್ತೆ ಅವ್ರಿಗೆ ಅಂತ ಶಂಕರಾಚಾರ್ಯರು ಅವಾಗಲೇನೆ ಇರುತ್ತೆ ಅವ್ರಿಗೆ. ಹೀಗೆ ಇವಾಗ ಹೇಳಿದ್ರು, ಮುಂದೆ ಕೇಳ್ತಾ ಇದ್ದಾರೆ ಇವರು, ಭಾಸ್ಯಂ ಸ್ವಪ್ನ ಸುಷುಪ್ತ್ಯಾದಿ ಯಸ್ಮಿನ್ ಭಾನೆ ಪ್ರಕಲ್ಪಿತಂ ತದ್ಭಾನಂ ತತ್ಸ್ವರೂಪತ್ವಾತ್ ಆತ್ಮಶಬ್ದೇನ ಬನ್ಯತೆ. ಇವಾಗ ಭಾಸ್ಯಂ ಸ್ವಪ್ನ ಸುಷುಪ್ತ್ಯಾದಿ, ಸ್ವಪ್ನ ಮತ್ತು ಸುಷುಪ್ತಿ ಆಧಿಪತ್ಯದಿಂದ ನಾವು ಜಾಗೃತಿ ಕೂಡ ತಗೋಬಹುದು. ಎಲ್ಲಾ ಅವಸ್ಥೆಗಳನ್ನು ಕೂಡ ಯಾವುದು ಚೈತನ್ಯ ಬೆಳಗ್ತಾ ಇದೆಯೋ ಹಾಗಾದ್ರೆ ಏನಾಯ್ತು, ಸ್ವಪ್ನ ಸುಷುಪ್ತಿ ಜಾಗೃತಿ ಪಡುವುದು. ಬೆಳಗೋ ಚೈತನ್ಯ ಬೇರೆ. ಹಾಗಾಗಿ ಅದು ಭಾಸಕ, ಇದು ಭಾಸ್ಯ. ಹಾಗಾಗಿ ಭಾಸ್ಯಂ ಅನ್ನೋದೇನು ಪಡೆಯುವುದು, ಭಾಸಕ ಅನ್ನೋದು ಯಾವ್ದು ಬೆಳಗ್ತಾ ಇದೆಯೋ ಅದು. ಹೀಗೆ ಭಾಸ್ಯಂ ಸ್ವಪ್ನ ಸುಷುಪ್ತ್ಯಾದಿ ಯಸ್ಮಿನ್ ಭಾನೆ ಪ್ರಕಲ್ಪಿತಂ. ಇವಾಗ ಏನಾಯ್ತು, ಈ ವೇದಾಂತದ ಪ್ರಕಾರ ಯಾವ ಒಂದು ಚೈತನ್ಯ ಜ್ಯೋತಿಷ್ ಇದೆಯೋ ಆ ಜ್ಯೋತಿಷದಲ್ಲೇನೆ ಈ ಪ್ರಪಂಚ ಎಲ್ಲವೂ ಕೂಡ ಕಲ್ಪಿತವಾಗಿದೆ, ಅಲ್ಲಿ ಕಲ್ಪಿತವಾಗಿದೆ ಎಲ್ಲವೂ ಕೂಡ. ಹಾಗಾಗಿ ಭಾಸ್ಯವಾಗಿ ಅಂದ್ರೆ ಯಾವ್ದು ಬೆಳಗಲ್ಪಡುವ ಈ ಸ್ವಪ್ನ ಸುಷುಪ್ತಿ ಜಾಗೃತಿ ಎಲ್ಲವೂ ಕೂಡ ಆತ್ಮ ಜ್ಯೋತಿಷ್ ಆಗಿರೋ ನಮ್ಮಲ್ಲಿ ಕಲ್ಪಿತವಾಗಿದೆ ಅದು ಅಂತ ಬರುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ, ತದ್ಭಾನಂ ತತ್ಸ್ವರೂಪತ್ವಾತ್ ಆತ್ಮಶಬ್ದೇನ ಬನ್ಯತೆ. ಆ ಭಾನ ಹೌದು, ಬೆಳಕಿದೆಯಲ್ಲ, ಬೆಳಗೋದು ಆತ್ಮ, ಬೆಳಗಲ್ಪಡುವುದು ಅದು. ಹಾಗಾದ್ರೆ ಬೆಳಗುವ ಆತ್ಮನಿಗೆ ಬೆಳಕಿದೆಯಲ್ಲ, ಆ ಬೆಳಕು ನಮ್ಮ ಸ್ವರೂಪವೇ ಆಗಿರೋದ್ರಿಂದ ಅದನ್ನ ಆತ್ಮ ಅಂತ ಶಬ್ದದಿಂದ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಾಯ್ತು,
ಸ್ವಪ್ನ ನೋಡಿ, ಇವಾಗ ನಮ್ಗೆ ಸ್ವಪ್ನ ದೃಷ್ಟ ಆದ್ರಿಂದ ನಾವು ಹೇಳ್ಬೋದು, ಜಾಗೃತದಲ್ಲಿ ಕೂಡ ಅದೇ ತಾನೇ ಹೇಳ್ಬೋದು. ಇವಾಗ ನೋಡಿ, ತುಂಬಾ ಸ್ವಪ್ನ ದೃಷ್ಟ ಅಷ್ಟೊಂದು ಪವರ್ಫುಲ್ ಆಗಿದೆ ಅದು. ನೋಡಿ, ಸ್ವಪ್ನದಲ್ಲಿ ಒಂದು ಒಂದು ದೊಡ್ಡ ಜಾತ್ರೆ ಆಗ್ತಾ ಇರೋದು ಸ್ವಪ್ನ ನಮ್ಗೆ ಬರುತ್ತೆ ಅಂತ ಇಟ್ಕೊಳ್ಳಿ. ಆ ಸ್ವಪ್ನದಲ್ಲಿ, ಆ ಜಾತ್ರೆಯಲ್ಲಿ ನಾವು ಎಷ್ಟೊಂದು ಮನುಷ್ಯರನ್ನ ನೋಡ್ತೀವಿ. ಆಮೇಲೆ ಎಷ್ಟೋ ಪ್ರಾಣಿಗಳು ಬಂದಿರುತ್ತೆ. ನಾಯಿ ಇರುತ್ತೆ, ಎತ್ತು ಇರುತ್ತೆ, ಆಮೇಲೆ ಹಸು ಇರುತ್ತೆ. ಆಮೇಲೆ ಜಾತ್ರೆಗಾಗಿ ಆನೆ ತಗೊಂಡ್ಬಂದಿರ್ತಾರೆ, ಅಥವಾ ಉತ್ತರ ದೇಶ ಅಂದ್ರೆ ಒಂಟೆ ತಂದಿರ್ತಾರೆ. ಆಮೇಲೆ ಒಂದು ರಥ ಇರುತ್ತೆ, ಮರದಲ್ಲಿ ಮಾಡಿರೋ ರಥ ಇರುತ್ತೆ, ಅದ್ರದ್ದು ದೇವ್ರ ಕೂರ್ಸಿರ್ತಾರೆ ಅದರಲ್ಲಿ. ಆಮೇಲೆ ನಾನಾ ರೀತಿಯ ಜನಗಳೆಲ್ಲ ಬಂದಿರ್ತಾರೆ ಇಲ್ಲಿ. ಆಮೇಲೆ ತಿಂಡಿ ತಿನಿಸೆಲ್ಲ ಮಾರಕ್ಕೆ ಅಂತ ಕೆಲವರು, ಮಾರಾಟ ಮಾಡಕ್ಕೆ ಅಂತ ಕೆಲವರು ಅಂಗಡಿ ಇಡಕ್ಕೆ ಬಂದಿರ್ತಾರೆ ಕೆಲವರು. ಇಷ್ಟೆಲ್ಲ ನೋಡ್ತೀವಿ. ಆಮೇಲೆ ಬಾಲ್ಗ ಎಲ್ಲ ನಡೀತಾ ಇರುತ್ತೆ ಅಲ್ಲಿ, ಅಷ್ಟು ನಡೀತಾ ಇತ್ತು. ಅದನ್ನೆಲ್ಲವನ್ನು ಕೂಡ ನೋಡಿದ್ರೆ ನಾನು ಒಬ್ಬ, ಅಷ್ಟೊಂದು ಜನರು ನೋಡಿದ್ದಾನೆ. ಈಗಾಗಲೇ ಏನೋ ಒಂದು ಜಾತ್ರೆಯನ್ನು ನಾನು ಒಳಗಡೆ ಇದ್ದಿದ್ದೀನಿ. ಆದ್ರೆ ಮಲ್ಕೊಂಡಿರೋ ನಾನೇ ತಾನೇ ಇದನ್ನ ನೋಡಕ್ಕೆ, ನನ್ ಒಬ್ಬನ ತಾನೇ ಇದೆ ಅನುಭವ. ಅವಾಗ ಏನಾಯ್ತು, ಆ ಸ್ವಪ್ನದಲ್ಲಿ ಕಂಡ ಒಂದು ಅಷ್ಟು ವ್ಯಕ್ತಿಗಳು, ವಸ್ತುಗಳು, ಆ ಘಟನೆಗಳು, ಆಮೇಲೆ ಅಲ್ಲಿ ಬಂದಿರೋ ಅಷ್ಟು ಅನುಭವಗಳು, ಆಮೇಲೆ ಅದನ್ನ ಬೆಳಗ್ತಾ ಇರೋ ಸೂರ್ಯ ಚಂದ್ರ ಎಲ್ಲವೂ ಕೂಡ ನಾನು ಒಬ್ಬ ಬೆಳಗಿದ್ದೀನಿ. ಆತರ ಬಂದ್ ಮಾಡಿದಾಗ ಎಚ್ಚರದಲ್ಲೂ ಕೂಡ ಅದೇ ತರ ಅಂತ ಹೇಳ್ತಾ ಇದ್ದಾರೆ. ಎಚ್ಚರದಲ್ಲಿ ಕೂಡ ಆಗ್ತಾ ಇರೋದು ಅದೇ ತರನೇ. ಎಷ್ಟು ಜನ ಇದ್ದಾರೆ ಹಾಗಾಗಿ ನಾವು ಎಚ್ಚರದಲ್ಲಿ ಕೂಡ ನಾವೇ ಬೆಳಗ್ತಾ ಇರೋದು ಇದನ್ನ. ಆದ್ರೆ ನಾವು ಎಚ್ಚರಾವಸ್ಥೆಯಿಂದ ತಗೊಂಡು ಕೇಳಿದ್ರೆ ಅದನ್ನ ನಮ್ಗೆ ಅಪ್ರಿಶಿಯೇಟ್ ಮಾಡಕ್ ಆಗೋದಿಲ್ಲ. ಅದರಿಂದ ಉಪನಿಷತ್ತು ಏನು ಒಂದು ಉಪಾಯ ಮಾಡುತ್ತೆ ಅಂತ ಹೇಳಿದ್ರೆ, ಸ್ವಪ್ನದಲ್ಲಿ ತೋರಿಸಿ ನಮ್ಮನ್ನ ಕನ್ವಿನ್ಸ್ ಮಾಡಿಸುತ್ತೆ ನಮ್ಗೆ. ಯಾಕಂದ್ರೆ ಎಚ್ಚರಾವಸ್ಥೆಯಲ್ಲಿ ನಮ್ಗೆ ನೋಡು, ಚಂದ್ರ ಬೆಳಗ್ತಾ ಇದ್ದೀನಿ, ಸೂರ್ಯ ಬೆಳಗ್ತಾ ಇದ್ದೀನಿ, ಅದರಿಂದ ಏನೋ ಆಗ್ತಾ ಇದೆ ಅಂತ ನಾವು ನಮ್ಮ ಇದನ್ನ ನಾವು ಹಿಂದೆ ತಗೊಂಡ್ಬಿಡ್ತೀವಿ. ಅದನ್ನ ಮುಂದೆ ಕಾಪಾಡಕ್ಕೆ ನಮ್ಗೆ ಇಷ್ಟನೇ ಇರೋದಿಲ್ಲ. ಆದ್ರೆ ಅದು ಉಪನಿಷತ್ತು ಏನ್ ಮಾಡುತ್ತೆ, ನಮ್ಮನ್ನ ಬಲವತ್ತವಾಗಿ ಎಳ್ಕೊಂಬಂದು ಕೂರಿಸಿ ಆ ಒಂದು ಕ್ಲಾಸ್ ರೂಮ್ ಅಲ್ಲಿ ಕೂರಿಸುತ್ತೆ ನಮ್ಮನ್ನ. ಯಾವ ಕ್ಲಾಸ್ ರೂಮ್ ಅಂತ ಹೇಳಿದ್ರೆ, ಸ್ವಪ್ನ ಅನ್ನೋದ್ರ ಬಗ್ಗೆ ನಿನ್ಗೆ ಸ್ವಂತ ಹೇಳ್ಕೊಡ್ತೀನಿ ನೋಡು, ಹೇಗಾಗುತ್ತೆ ಸ್ವಪ್ನ ಅನ್ನೋದು, ಏನ್ ಆಗ್ತಾ ಇದೆ ಆ ಸಮಯದಲ್ಲಿ ಅನ್ನೋದನ್ನ ನಿನ್ಗೆ ಅದನ್ನ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಆ ಲ್ಯಾಬ್, ಆಕ್ಚುಲಿ ಉಪನಿಷತ್ ಮಾಡ್ತಾ ಇರೋದು ಕೂಡ ಪ್ರಾಕ್ಟಿಕಲ್ಸ್ ಲ್ಯಾಬ್ ಅಲ್ಲಿ ಕರ್ಕೊಂಡು ಹೋಗಿ ತೋರಿಸ್ತಾ ಇದೆ ನಮ್ಮನ್ನ. ಹಾಗಾಗಿ ಸ್ವಪ್ನವನ್ನ ನಮ್ಗೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿ, ನೋಡು ಇವಾಗ ಆ ಸ್ವಪ್ನದಲ್ಲಿ ನೀನ್ ಕಂಡಿಯೋ ಆ ಸೂರ್ಯ ಚಂದ್ರ ಎಲ್ಲವನ್ನೂ ನೀನು ಒಬ್ಬ ಬೆಳಗಿದ್ಯಾ ಅಷ್ಟೇನೆ, ಜನ ಇರ್ಲಿಲ್ಲ. ಯಾಕಂದ್ರೆ ಅಷ್ಟು ಜನವನ್ನು ಸೇರಿಸಿ ನೀನ್ ಬೆಳಗಿದ್ಯಾ ಅದನ್ನ. ಅದೇ ತರನೇ ಜಾಗದಲ್ಲಿ ಕೂಡ ಆಗ್ತಾ ಇರೋದು ಅಂತ ನೀನು ವಿಚಾರ ಮಾಡಿ, ನೀನು ತರ್ಕ ಮಾಡಿ, ನೀನು ಅದನ್ನ ಒಪ್ಕೊ, ನಿನಗೆ ಕನ್ವಿನ್ಸ್ ಮಾಡ್ಕೊ. ನೀನು ಒಪ್ಕೊ ಅಂತ ಸುಮ್ನೆ ಹೇಳ್ತಾ ಇಲ್ಲ, ನೀನು ವಿಚಾರ ಮಾಡಿ ನಿನ್ಗೆ ನೀನ್ ಕನ್ವಿನ್ಸ್ ಮಾಡ್ಕೊಂಡ್ರೆ ಅವಾಗ ನಿನ್ ಸ್ವರೂಪ ಏನು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಹೌದು. ಹೀಗಾಗಿ ಭಾಸ್ಯಂ ಸ್ವಪ್ನ ಸುಷುಪ್ತ್ಯಾದಿ ಯಸ್ಮಿನ್ ಭಾನೆ ಪ್ರಕಲ್ಪಿತಂ ತದ್ಭಾನಂ ತತ್ಸ್ವರೂಪತ್ವಾತ್ ಆತ್ಮಶಬ್ದೇನ ಬನ್ಯತೆ. ಹಾಗಾಗಿ ನೋಡಿ, ಇವಾಗ ನಮ್ಗೆ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ಹೌದು ಸ್ವಪ್ನದಲ್ಲಿ ನನಗೆ ಇಷ್ಟೆಲ್ಲ ನೋಡಿದ್ನಲ್ಲ, ಅದ್ರಲ್ಲಿ ಎಲ್ಲಿತ್ತು ಅಂತ ಹೇಳಿದ್ರೆ ನನ್ನಲ್ಲೇ ಇತ್ತು ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಅದು ಹೊರಗಡೆಯಿಂದ ಏನು ಬರ್ಲಿಲ್ಲ. ಯಾಕಂದ್ರೆ ಜಾಗೃತಲ್ಲಾದ್ರೂ ಎಷ್ಟಿನ ಜನ ಇದ್ದಾರೆ, ಯಾವಾಗ ನೋಡ್ತಾ ಇದ್ದೀವಿ ಅಂತ ಒಂದು ಶೇರ್ಡ್ ವ್ಯೂ ಆಫ್ ದಿ ವರ್ಲ್ಡ್ ಅಂತ ಹೇಳ್ತಾ ಇದ್ದೀವಿ ಇಂಗ್ಲಿಷ್ ಅಲ್ಲಿ. ಶೇರ್ಡ್ ವ್ಯೂ ಆಫ್ ದಿ ವರ್ಲ್ಡ್, ವಿ ಆರ್ ಶೇರಿಂಗ್ ದಿಸ್ ಈವೆಂಟ್, ಎಲ್ಲ ಸೇರ್ಕೊಂಡು ವಿ ಆರ್ ಶೇರಿಂಗ್ ದಿಸ್ ಈವೆಂಟ್ ಅಂತ. ಆದ್ರೆ ಸ್ವಪ್ನಕ್ಕೆ ನಾವು ಅದನ್ನ ಸ್ವಪ್ನ ದೃಷ್ಟಿಯಿಂದ ನೋಡಿದಾಗ ಏನಾಗುತ್ತೆ, ಶೇರಿಂಗ್ ಗೀರಿಂಗ್ ಏನು ಇರ್ಬೇ ಇಲ್ಲ. ಇವನ್ ಒಬ್ಬನೇ ಅದನ್ನೆಲ್ಲ ಪೂರ್ತಿ ಅವನೊಬ್ಬನೇ ಓನ್ ಮಾಡ್ಕೊಂಡಿದ್ದಾನ, ಒಬ್ಬನೇ ಅದಕ್ಕೆ ಓನರ್. ಅದಕ್ಕೆ ಆ ಸ್ವಪ್ನ, ಇಡೀ ಸ್ವಪ್ನಕ್ಕೆ ಒಬ್ಬನೇ ಓನರ್ ಅದಕ್ಕೆ. ಇಲ್ಲಾಂದ್ರೆ ನಾವು ಶೇರ್ಡ್ ಅಂತ ಹೇಳ್ತೀವಿ. ಆದ್ರೆ ಅದೇ ತರಾನೇ ಇಲ್ಲೂ ಕೂಡ ಅಂತ ಆ ಒಂದು ಸ್ವಪ್ನದಲ್ಲಿ ಏನ್ ನೀನು ಕಂಡ್ಕೊಂಡು ತೀರ್ಮಾನ ಮಾಡ್ಕೊಂಡಿಯೋ ಅದನ್ನ ಜಾಗ್ರತೆಯಲ್ಲಿ ಕೂಡ ಅಪ್ಲೈ ಮಾಡಿ ನೋಡ್ಕೊಂಡು ಅಂತ ಹೇಳ್ತಾ ಇದ್ದೆ. ಸೊ ಈಗ ಭಾಸ್ಯಂ ಸ್ವಪ್ನ ಸುಷುಪ್ತ್ಯಾದಿ ಯಸ್ಮಿನ್ ಭಾನೆ ಪ್ರಕಲ್ಪಿತಂ ತದ್ಭಾನಂ ತತ್ಸ್ವರೂಪತ್ವಾತ್ ಆತ್ಮಶಬ್ದೇನ ಬನ್ಯತೆ. ಆತ್ಮ ಅವಿದ್ಯಾಂ ತದುತ್ತಂ ವಾ ಪರಾಗ್ಧೀಹಿ ಅವಗಾಹತೆ ಪ್ರತ್ಯಕ್ ಬುದ್ಧಿಯ ಅವಗಾಹ್ಯೋ ಅತಃ ಆತ್ಮಾಹಂ ಭಾಮಿ ಕೇವಲ. ಇವಾಗ ಏನ್ ಮಾಡ್ತಾ ಇದೆ, ಆತ್ಮ ಯಾವ್ದನ್ನೆಲ್ಲ ಆತ್ಮ ಬೆಳಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಇವರು. ಅವಿದ್ಯೆ, ಆಮೇಲೆ ಅವಿದ್ಯೆಯಿಂದ ಉತ್ಪತ್ತಿ ಆಗಿರೋ ಹೊರಗಡೆ ವಿಷಯಗಳು, ಅದೆಲ್ಲವನ್ನೂ ಕೂಡ ಈ ಆತ್ಮ ಎಲ್ಲವನ್ನೂ ಕೂಡ ಬೆಳಗ್ತಾ ಇದೆ. ಪ್ರತ್ಯೇಕ ಬುದ್ಧಿಯಿಂದ ನಾವೇನ್ ಮಾಡ್ಬೇಕಾಗಿದೆ, ಅವಗಾಹ್ಯೋ ಅತಃ ಆತ್ಮ ಅಹಂ ಭಾಮಿ ಕೇವಲ. ಹಾಗಾಗಿ ನಾವು ಪ್ರತ್ಯೇಕ ಬುದ್ಧಿಯಿಂದ ನಾವು ಈ ಆತ್ಮ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಹೊರಗಡೆ ಬುದ್ಧಿ ನಮ್ಗೆ ಅವಿದ್ಯೆಯಿಂದ ಬಂತು ನಮ್ಗೆ, ಅದನ್ನೆಲ್ಲವನ್ನೂ ಕೂಡ ನಾವೇ ಬೆಳಗಿದ್ವಿ. ಅವಾಗ ನಾವ್ ಯಾರು ನಾವು ಯೋಚನೆ ಮಾಡಿದಾಗ ನಾವು ಆತ್ಮಸ್ವರೂಪವನ್ನ ನಾವು ಅಂತರ್ದೃಷ್ಟಿಯಿಂದ ನಾವು ಇದನ್ನ ತಿಳ್ಕೊಬೇಕು. ನಾವು ಅದಕ್ಕೆ ಪರಾಂಚಿಕಾನಿ ವಿತರಣ ಸ್ವಯಂಭೂ ಅಂತ ಹೇಳ್ತಲ್ಲ. ಅವಾಗ ಹೊರಗಡೆ ಇರೋ ದೃಷ್ಟಿಯನ್ನ ನಾವು, ಹೊರಗಡೆ ಹೋಗ್ತಾ ಇರೋ ದೃಷ್ಟಿಯನ್ನ ನಾವು ತಡೆಗಟ್ಟಿ, ಅಂದ್ರೆ ಏನಾಯ್ತು, ಅದ್ರ ಕಡೆ ನಮ್ಗೆ ಒಂದು ಸಂಸ್ಕಾರವನ್ನ ನಾವು ಹೋಗೋ ಸಂಸ್ಕಾರವನ್ನ ಸಾಧನೆ ಮಾಡಿ ಅದನ್ನ ನಾವು ಶುದ್ಧ ಮಾಡಿಕೊಂಡು ಅಂತರ್ದೃಷ್ಟಿಯಾಗಿ ನಾವು ನಮ್ಮನ್ನ ಮಾಡ್ಕೋಬೇಕಾಗಿದೆ ಅವಶ್ಯಕತೆ ಇದೆ ಅಂತ ನೋಡಿ. ಎಲ್ಲಾ ಉಪನಿಷತ್ತಲ್ಲೂ ಹೇಳ್ತಾ ಇದ್ರು ನೋಡಿ. ಯಾಕಂದ್ರೆ ನೋಡಿ, ಉಪನಿಷತ್ತು ಎಲ್ಲದರಲ್ಲೂ ಕೂಡ ಆತ್ಮಸ್ವರೂಪವನ್ನು ತತ್ವವನ್ನು ಹೇಳ್ಕೊಳ್ಬೇಕಾಗುತ್ತೆ. ಆ ಆತ್ಮತತ್ವನ ಸ್ವರೂಪವನ್ನ ಹೇಗ್ ನೀವು ಕಂಡ್ಕೋಬೇಕು ಅನ್ನೋದಕ್ಕೆ ಎಲ್ಲದಕ್ಕೂ ಕೂಡ ಕಾಮನ್ ದಾರಿ ಇದೆ. ಆ ಕಾಮನ್ ದಾರಿ ಏನು ಅಂತ ಹೇಳಿದ್ರೆ, ವಿವೇಕ, ವೈರಾಗ್ಯ, ಸಾಧನೆ, ಚರ್ಚೆ, ಸಂಪತ್ತಿ ಎಲ್ಲವನ್ನೂ ಬೇಕೇ ಬೇಕು ಅಂತ.
ಹಾಗಾಗಿ ಅದನ್ನ ಕೂಡ ಇಲ್ಲಿ ಕಾಂಪ್ರಮೈಸ್ ಮಾಡ್ತಾನೆ ಇಲ್ಲ, ಅದನ್ನ ಕಾಂಪ್ರಮೈಸ್ ಮಾಡ್ತಾ ಇಲ್ಲ. ಇಲ್ಲೂ ಕೂಡ ಅದು ಬೇಕು ಅನ್ನೋದನ್ನ ಅಲ್ಲಲ್ಲಿ ಒಂದೊಂದು ಉಪನಿಷತ್ತು ಬೇರೆ ಬೇರೆ ಶಬ್ದಗಳಿಂದ ಹೇಳುತ್ತೆ ಅದು. ಆದ್ರೆ ಬೇಕು ಅಂತ ಅದು ಬೇಕು, ಅದ್ರ ಅವಶ್ಯಕತೆ ಇದೆ ಅನ್ನೋದನ್ನ ಹೇಳ್ತಾ ಇದೆ. ಕಠೋಪನಿಷತ್ತಲ್ಲಿ ಪರಾಂಚಿಕಾನಿ ಅಂತ ಶಬ್ದ ಉಂಟು, ಆ ಶ್ಲೋಕದಿಂದ ಮಂತ್ರದಿಂದ ಹೇಳ್ತದ್ದು. ಇಲ್ಲಿ ಅದನ್ನ ಪ್ರತ್ಯೇಕ ಬುದ್ಧಿಯಿಂದ ನೀವು ನೋಡ್ಕೋಬೇಕು. ಆತ್ಮ ಅಹಂ ಭಾಮಿ ಕೇವಲ. ಹಾಗಾಗಿ ಅಹಮಸ್ಮಿ ಸದಾ ಭಾಮಿ ಕದಾಚಿತ್ ನಾಹಂ ಅಪ್ರಿಯ ಅಂತ ಈ ಏನು ಅದ್ವೈತ ಮಕರಂದ ಅಂತ ಒಂದು ಗ್ರಂಥ ಇದೆ, ತುಂಬಾ ಚೆನ್ನಾಗಿರೋ 27-28 ಶ್ಲೋಕಗಳಿರುವಂತದ್ದು. ಲಕ್ಷ್ಮೀಧರ ಅಂತ ಒಬ್ಬ ಕವಿ ಮಾಡಿರುವಂತದ್ದು. ಅದರಲ್ಲಿ ಬರುತ್ತೆ, ಅಹಮಸ್ಮಿ ಸದಾ ಭಾಮಿ ಕದಾಚಿನ್ ನಾಹಂ ಅಪ್ರಿಯ ಅಥೋಹಂ ನ ಕಥಂ ಬ್ರಹ್ಮ ಅಥೋಹಂ ಸಚ್ಚಿದಾನಂದ ಲಕ್ಷಣಂ. ಹಾಗಾಗಿ ನಾನು ಅದರಿಂದ ಸಚ್ಚಿದಾನಂದ ಲಕ್ಷಣವಾಗಿರೋ ಬ್ರಹ್ಮವೇ ನಾನು ಅಂತ ಅದರಲ್ಲಿ ಆ ಶ್ಲೋಕದಲ್ಲಿ ಹೇಳ್ತಾರೆ. ಯಾಕಂದ್ರೆ ಬ್ರಹ್ಮಕ್ಕೆ ಉಪನಿಷತ್ತಲ್ಲಿ ಹೇಳಿರೋದು ಸತ್ ಚಿತ್ ಆನಂದ ಅಂತ. ಸತ್ ಅಂದ್ರೆ ಇರೋದು, ಚಿತ್ ಅಂದ್ರೆ ಚೈತನ್ಯ ಸ್ವರೂಪವಾಗಿದೆ ಅಂತ, ಆನಂದ ಸ್ವರೂಪವಾಗಿದೆ ಅಂತ ಬ್ರಹ್ಮಕ್ಕೆ ಬರುತ್ತೆ ಅದು. ಆದ್ರೆ ನಾವು ನಮ್ಮನ್ನ ಪರೀಕ್ಷೆ ಮಾಡ್ಕೊಂಡು ನೋಡಿದಾಗ ಏನಾಗುತ್ತೆ ಅಂದ್ರೆ, ನಾನು ಇದ್ದೀನಿ ಅಂತ ಎಲ್ಲರಿಗೂ ಬುದ್ಧಿ ಬರ್ತಾ ಇದೆ. ಅವಾಗ ಬ್ರಹ್ಮಕ್ಕೆ ಸತ್ ಅಂತ ಹೇಳಿದ್ರೆ ನನಗೆ ಕೂಡ ಅಪ್ಲೈ ಮಾಡ್ಕೋಬಹುದು ನಾನು. ಆಮೇಲೆ ನಾನು ಚೇತನವಾಗಿದ್ದೀನಿ ಅಂತ ಎಲ್ಲರಿಗೂ ಬರ್ತೀನಿ, ಯಾರು ಕೂಡ ತನ್ನ ಜಡ ಅಂತ ಹೇಳ್ಕೊಳ್ತಾ ಇಲ್ಲ. ಅದರಿಂದ ಚಿತ್ ಅನ್ನೋದು ನನಗೆ ಇದೆ. ಆಮೇಲೆ ನನಗೆ ಯಾವಾಗಲೂ ಕೂಡ ನಾನು ಅಪ್ರಿಯನಾಗಿ ಆಗೋದೇ ಇಲ್ಲ. ನನಗೆ ಬೇರೆ ಒಬ್ರು ಅಪ್ರಿಯ ಆಗ್ಬೋದು, ಆಮೇಲೆ ನನ್ನ ಶರೀರ ನನಗೆ ಅಪ್ರಿಯವಾಗಿ ಆಗ್ಬೋದು, ನನ್ನ ಮನಸ್ಸು ಕೂಡ ಅಪ್ರಿಯವಾಗಿ ಆಗ್ಬೋದು. ಆದ್ರೆ ನಾನು ಅಂತ ಆತ್ಮ ಇದೆಯಲ್ಲ, ಅದು ಮಾತ್ರ ನನಗೆ ಅಪ್ರಿಯ ಆಗೋಕ್ ಸಾಧ್ಯವೇ ಇಲ್ಲ ಅದು ಅಂತ ಹೇಳ್ಬಿಟ್ಟು ಅಷ್ಟು ಖಂಡಿತವಾಗಿ ಅದು ಹೇಳುತ್ತೆ. ಅದು ಅಹಮಸ್ಮಿ ಸದಾ ಭಾಮಿ, ಯಾವಾಗಲೂ ಕೂಡ ನಾನು ಚೇತನ ಸ್ವರೂಪವಾಗಿ ನಾನು ಬೆಳಗ್ತಾ ಇದ್ದೀನಿ. ಆಮೇಲೆ ಕದಾಚಿನ್ನ ಅಹಂ ಅಪ್ರಿಯ, ಯಾವಾಗ್ಲೂ ಕೂಡ ನಾನು ಅಪ್ರಿಯ ಆಗ್ತಾನೆ ಇಲ್ಲ. ಅದರಿಂದ ಸಚ್ಚಿದಾನಂದ ಲಕ್ಷಣವಾಗಿ ಇರೋ ಬ್ರಹ್ಮ ನಾನು ಯಾಕೆ ಆಗ್ಬಾರ್ದು ಅಂತ ಕೇಳ್ತೇನೆ ಅಂತ ಪ್ರಶ್ನೆ ಮಾಡಿ ಆ ತರ ಒಂದು ಅನುಸಂಧಾನವನ್ನ ಸದಾ ಭಾಮಿ ಕದಾಚಿನ್ ನ ಅಹಂ ಅಪ್ರಿಯ, ಯಾವಾಗ್ಲೂ ಕೂಡ ನಾನು ಅಪ್ರಿಯ ಆಗೋದೇ ಇಲ್ಲ. ನನ್ನ ಸಿಚುವೇಶನ್ಸ್ ಎಲ್ಲ ನನಗೆ ಅಪ್ರಿಯ ಆಗ್ಬೋದು, ನನ್ನ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ನನಗೆ ಅಪ್ರಿಯ ಆಗ್ಬೋದು, ಆದ್ರೆ ನಾನ್ ಮಾತ್ರ ಅಪ್ರಿಯ ಆಗಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅದನ್ನ ನಾವು ಲಾಜಿಕಲ್ ಆಗಿ ಎಸ್ಟಾಬ್ಲಿಷ್ ಮಾಡ್ಕೋಬಹುದು. ನಾವು ನಮ್ಮನ್ನೇ ಪ್ರಶ್ನೆ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಅದು. ನಮ್ಗೆ ಇನ್ನೊಬ್ಬರ ವಿಷಯಕ್ಕೆ ಅವ್ರು ಏನೋ ಸರಿ ಇಲ್ಲಪ್ಪ ಅಂತ ಅನ್ಸ್ಬೋದು, ಈ ಶರೀರ ಸರಿ ಇಲ್ಲಪ್ಪ, ಅದು ಏನೋ ಬೇಸರ ಆಗ್ಬೋದು, ನಮ್ಗೆ ಮನಸ್ಸಿನ ವಿಷಯಕ್ಕೂ ಬೇಸರ ಆಗ್ಬೋದು. ಆದ್ರೆ ನಮ್ಮ ವಿಷಯಕ್ಕೆ ಮಾತ್ರ ನಮ್ಗೆ ಆತ್ಮ ಸ್ವರೂಪಕ್ಕೆ ಅದಕ್ಕೆ ಬೇಸರ ಆಗಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಸ್ವರೂಪ ಅದು. ಹೀಗಾಗಿ ಅದು ಯಾತಕ್ಕೆ ಇದು ಸಚ್ಚಿದಾನಂದ ಲಕ್ಷಣ ಬ್ರಹ್ಮವಾಗಿ ನಮ್ಗೆ ಯಾತಕ್ಕೆ ಅಲ್ಲ ನಾನು ಅಂತ ಲಕ್ಷ್ಮೀಧರ ಕವಿ ಅದರಲ್ಲಿ ಹೇಳ್ತಾನೆ. ಸೊ ಇಲ್ಲಿ ಆತ್ಮ ಅವಿದ್ಯಾಂ ತದುತ್ತಂಬ ಪರಾಗ್ದೀಹಿ ಅವಗಾಹತೆ. ಆತ್ಮಸ್ವರೂಪ ಆತ್ಮ ಬೆಳಕು ಯಾವ್ದನ್ನೆಲ್ಲ ತಿಳಿಯುತ್ತೆ ಅಂತ ಹೇಳಿದ್ರೆ ಅವಿದ್ಯೆಯನ್ನ ತಿಳಿಯುತ್ತೆ. ಅವಿದ್ಯೆಯಿಂದ ಉತ್ಪತ್ತಿಯಾಗಿರೋ ಎಲ್ಲವನ್ನೂ ಅದು ಬೆಳಗುತ್ತೆ ಅದು. ಆಮೇಲೆ ಪ್ರತ್ಯೇಕ ಬುದ್ಧಿಯ ನಾವೇನ್ ಮಾಡ್ಬೇಕಾಗಿದೆ, ಮನಸ್ಸನ್ನ ನಮ್ಮ ದೃಷ್ಟಿಯನ್ನ ಒಳಗಡೆ ಅಂದ್ರೆ ಆತ್ಮಸ್ವರೂಪ ಕಡೆ ನಾವು ತಿರುಗಿಸಿ ಅದನ್ನ ಅವಗಾಹ್ಯ ಅತಃ ಆತ್ಮ ಅಹಂ ಭಾಮಿ ಕೇವಲ. ನಾನು ಯಾವಾಗ್ಲೂ ಕೂಡ ನಾನು ಯಾವಾಗ್ಲೂ ಬೆಳಕು ಸ್ವರೂಪವಾಗಿ ನಾನಿದ್ದೀನಿ, ನಾನು ಅದು ಬಿಟ್ಟು ಬೇರೆ ಯಾವ್ದು ನಾನು ಅಲ್ಲ ಅಂತ ನಾವು ನಿರ್ಧಾರ ಮಾಡ್ಕೋಬೇಕು ಅನ್ನೋದನ್ನ ವಿದ್ಯಾರ್ಥಿಗಳು ತೋರಿಸ್ತಾರೆ. ಇನ್ ಮುಂದಕ್ಕೆ ಆತ್ಮ ಏವ ಇತಿ ಪ್ರಕಾರ ಏವಕಾರೇಣ ಸ್ವಪ್ನದೃಶ್ಯೇಷು ಅನಾತ್ಮಸು ಜ್ಯೋತಿಷ್ವ ಶಂಕಾ ವ್ಯಾವೃತ್ತ ವಾಸನಾಮಯ ವಸ್ತುಸು. ಇವಾಗ ತುಂಬಾ ಚೆನ್ನಾಗಿರೋ ವಿಷಯ ಹೇಳ್ತಾರೆ. ಸ್ವಪ್ನದಲ್ಲಿ ನಾವ್ ಏನೇನು ನೋಡಿದ್ವೋ ಅದೆಲ್ಲ ವಸ್ತುಗಳು, ಆದ್ರೆ ಅದೆಲ್ಲ ಪಂಚಭೂತಗಳಿಂದ ಆಗಿರೋ ವಸ್ತುಗಳೆಲ್ಲ ವಾಸನೆಯಿಂದ ಆಗಿರೋದು. ಯಾಕಂದ್ರೆ ನೋಡಿ, ಎಚ್ಚರದಲ್ಲಿ ನಾವು ನೋಡ್ತಾ ಇರೋ ಗಿಡ ಮರ ಮನುಷ್ಯರು ಪ್ರಾಣಿಗಳು ಪಕ್ಷಿಗಳೆಲ್ಲ ಕೂಡ ಪಂಚಭೂತಗಳಿಂದ ಆಗಿರೋದು. ಆದ್ರೆ ಸ್ವಪ್ನದಲ್ಲಿ ಪಂಚಭೂತಗಳಿಂದ ಆಗಿಲ್ಲ, ಅದು ವಾಸನೆಯಿಂದ ಆಗಿರೋದು. ವಾಸನಾಮಯ ಪ್ರಪಂಚ, ಅದು ವಾಸನೆ ಉಂಟು ಮಾಡಿರೋದು. ಅದು ಸ್ವಪ್ನದಲ್ಲಿ ನೋಡ್ತಾ ಇರುವಾಗ ನಮ್ಗೆ ಗೊತ್ತಾಗಲ್ಲ. ಅದು ಎಚ್ಚರ ಆದ್ಮೇಲೆ ನಮ್ಗೆ ವಿಚಾರ ಮಾಡ್ಲಾ ಗೊತ್ತಾಗುತ್ತೆ. ಹೌದು, ಅಲ್ಲಿ ದೊಡ್ಡ ಒಂದು ಬಿಲ್ಡಿಂಗ್ ನೋಡಿದ್ವಿ ನಾವು ಸ್ವಪ್ನದಲ್ಲಿ, ಅದನ್ನ ಯಾರಾದ್ರೂ ಮೇಸನ್ಸ್ ಎಲ್ಲ ಬಂದು ಕಟ್ಟಿದ್ರ ಅದನ್ನ, ಅದೇ ಹಠಾತ್ ಕಾಣಿಸ್ಕೊಳ್ತು ನಮ್ಗೆ. ಅದೇ ತರ ಎಷ್ಟೋ ವಸ್ತುಗಳು ನಾವು ನೋಡಿದ್ವಿ, ಹುಲಿ ಸಿಂಹ ಪ್ರಾಣಿ ಪಕ್ಷಿ ಎಲ್ಲವನ್ನೂ ನೋಡಿದ್ವಿ ನಾವು. ಅದರ ಎಲ್ಲವೂ ಕೂಡ ಮನಸ್ಸಿಂದ ವಾಸನಾಮಯ ಪ್ರಪಂಚ ಆಗಿದೆ ಅದು. ಹಾಗಾಗಿ ಹೇಳ್ತಾ ಇದ್ದಾರೆ ಆತ್ಮ ಏವ ಇತಿ. ಆ ಉಪನಿಷತ್ತಲ್ಲಿ ಆತ್ಮ ಏವ ಅಂತ ಬರುತ್ತೆ. ಅದು ಏವಕಾರ ಅಂತ ಯಾವ್ದಕ್ಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ, ಆತ್ಮ ಒಂದೇನೆ ಸತ್ಯವಾಗಿರೋ ವಸ್ತು, ಬಾಕಿ ಎಲ್ಲ ಬೆಳಗಲ್ಪಡುವ ವಸ್ತು. ಅಲ್ಲಿ ಆತ್ಮ ಏವ ಇತಿ ಏವಕಾರೇಣ ಸ್ವಪ್ನ ದೃಶ್ಯೇಷು ಅನಾತ್ಮಸು ಜ್ಯೋತಿಷ್ವ ಶಂಕ ವ್ಯಾವೃತ್ತ. ಹಾಗಾದ್ರೆ ಏನಾಯ್ತು, ಆತ್ಮ ಒಂದೇ ಬೆಳಗ್ತಾ ಇತ್ತು ಎಲ್ಲರಿಗಿಂತ ಬಂದಾಗ ಏನಾಗುತ್ತೆ, ನಮ್ಗೆ ಮುಂಚೆ ನಾನು ಒಳ್ಳೆ ಹೇಳಿದ್ನಲ್ಲ, ನಮ್ಗೆ ಶರೀರದಲ್ಲಿ ಕಣ್ಣು ನೋಡ್ತಾ ಇದೆ, ಕಣ್ಣಿಗೆ ಹಾಗಾದ್ರೆ ಚೈತನ್ಯ ಒಂದಿದೆ ಅಂತ ನಾವು ಹೇಳ್ಬೋದು, ಹೇಳಕ್ಕೆ ನಮ್ಗೆ ಬರುತ್ತೆ. ಅದೇ ತರ ಮನಸ್ಸು ಯೋಚನೆ ಮಾಡ್ತಾ ಇದೆ, ಅದಕ್ಕೆ ಒಂದು ತಿಳುವಳಿಕೆ ಇದೆ, ಎಲ್ಲ ಆಗ್ತಾ ಇದೆ ಅದಕ್ಕೆ. ಅವಾಗ ಅದು ಕೂಡ ಅದು ಕಲ್ಲಿಗೆ ಇಲ್ಲಲ್ಲ, ಬಂಡೆ ಅಲ್ಲ, ಅದು ಕೂಡ ಚೈತನ್ಯ ಇದೆ ಅಂತ ನಾವು ಹೇಳ್ಬಿಡ್ತೀವಿ ಬಾಯ್ ಬಿಟ್ಟು. ಆಮೇಲೆ ಪ್ರಾಣ ಚಲಿಸ್ತಾ ಇದೆ, ಎಲ್ಲ ಮಾಡ್ತಾ ಇದೆ. ಹಾಗಾಗಿ ಅದೆಲ್ಲ ಕೂಡ ಚೈತನ್ಯ ಇದೆ ಅದಕ್ಕೆ ಅಂತ ನಮ್ಗೆ ಹೇಳಕ್ ಒಂದು ಫೀಲಿಂಗ್ ಬರುತ್ತೆ ನಮ್ಗೆ. ಆದ್ರೆ ಅದನ್ನ ತಪ್ಸಕ್ಕೆ ಏನ್ ಮಾಡ್ತಾ ಇದೆ, ಅವೆಲ್ಲ ಜಡನೇ ಯಾವಾಗ್ಲೂ ಖಂಡಿತ. ಈ ಆತ್ಮ ಒಂದೇನೆ ಚೈತನ್ಯ ಸ್ವರೂಪ,
ಈ ಚೈತನ್ಯ ಬೆಳಕಿಂದಲೇ ಅವುಗಳೆಲ್ಲ ಕೆಲಸ ಮಾಡ್ತು, ಆ ಕೆಲಸಗಳೆಲ್ಲ ಮಾಡಕ್ ಸಾಧ್ಯವಾಗ್ತಾ ಇರೋದು ಈ ಚೈತನ್ಯದಿಂದಲೇ ಅಂತ ಹೇಳ್ಬಿಟ್ಟು ಆತ್ಮ ಒಂದೇನೆ ಅಂತ ಹೇಳಕ್ಕೆ ಏವಕಾರ ಹಾಕಿ ಅದ್ರ ಹೇಳ್ತಾ ಇದೆ. ಬಾಕಿ ಎಲ್ಲ ಖಂಡಿತ ಅದ್ರಲ್ಲಿ ಚೈತನ್ಯ ಇಲ್ಲ ಅನ್ನೋದನ್ನ ಈ ಏವಕಾರ ಹಾಕಿ ತೋರಿಸ್ತಾ ಇದೆ. ಅವುಗಳಿಗೆಲ್ಲ ಚೈತನ್ಯ ಇಲ್ವೇ ಇಲ್ಲ, ಅವೆಲ್ಲ ಯಾವಾಗಲೂ ಕೂಡ ಜಡಾನೇ ಅದು. ಜ್ಯೋತಿಷ್ಕ ಶಂಕ ವ್ಯಾವೃತ್ತ ವಾಸನಾಮಯ ವಸ್ತುಸು, ವಾಸನಾಮಯವಾದ ವಸ್ತುಗಳಲ್ಲಿ ಸ್ವಯಂ ಜ್ಯೋತಿಷ್ ಅದಕ್ಕೆ ಇಲ್ವೇ ಇಲ್ಲ. ನಿನ್ನ ಜ್ಯೋತಿಷಿಂದನೇ ಅದೆಲ್ಲ ನೀನು ಬೆಳಗಿದ್ಯಾ ಅದನ್ನೆಲ್ಲವನ್ನು ಕೂಡ ಅಂತ ಹೇಳಿ ಅದನ್ನ ಏನ್ ಮಾಡ್ತೆ, ಅದರಿಂದ ಬೇರೆಯಾಗಿರೋದು ನೀನು. ಅದಕ್ಕೆ ಮುಂಚೆ ಹೇಳಿದ್ರಲ್ಲ ಸ್ವಪ್ನದಲ್ಲಿ ಏನೇನು ತೋರಿಸ್ತಾರೆ ಅಂತ, ಏನೇನಂದ್ರೆ ಅವ್ರು 3 ವಿಷಯವನ್ನು ಹೇಳಿದ್ರು. ಸ್ವಪ್ನದಲ್ಲಿ ಏನೇನು ಹೈಲೈಟ್ ಮಾಡ್ತಾರೆ ಅಂತ ಹೇಳಿದ್ರೆ, ದೇಹಾದಿ ವ್ಯತಿರಿಕ್ತತ್ವ. ನೋಡಿ, ಸ್ವಪ್ನದಲ್ಲಿ ನಾನು ಸ್ವಪ್ನವನ್ನು ಕಣ್ಣಲ್ಲ, ನಾನು ಯಾರು ಅಂತ ಕೇಳಿ ನಾನು ಇದನ್ನ ಎಚ್ಚರಕ್ಕೆ ಬಂದ್ಮೇಲೆ ನಾನು ಅದನ್ನ ವಿಚಾರ ನೋಡಿದಾಗ ನಾನು ದೇಹಾದಿಗಳಿಂದ ಬೇರೆಯಾಗಿರೋ ನಾನು ಅಂತ ಗೊತ್ತಾಗುತ್ತೆ ನಮ್ಗೆ. ಆ ಸ್ವಪ್ನ ನಾವು ಒಂದು ಪೋಸ್ಟ್ ಮಾರ್ಟಮ್ ಒಂದು ಎಕ್ಸಾಮ್ ಸ್ಟಡಿ ಮಾಡಿ ನೋಡಿದಾಗ ನಮಗೆ ಆ ದೇಹಾದಿಗಳಿಂದ ಬೇರೆ ಆಗಿದ್ದು ನಾನೇ, ಅದನ್ನ ನಾನು ಬೆಳಗಿದ್ದೀನಿ ನಾನು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಮಲಗಿದ್ದ ಇವನಿಗೆ ಎಲ್ಲ ವ್ಯಾಪಾರಗಳು ನಿಂತೋಗ್ಬಿಟ್ಟಿದೆ, ಮನಸ್ಸಲ್ಲಿ ಸ್ವಪ್ನ ಎಲ್ಲ ನಡೀತಾ ಇದೆ. ಹಾಗಾದ್ರೆ ಆ ಸ್ವಪ್ನವನ್ನ ನೀನು ಯಾವ ಆತ್ಮಜ್ಯೋತಿಯಿಂದ ಬೆಳಗಿದ್ಯೋ ಆ ಆತ್ಮಜ್ಯೋತಿಸು ಈ ದೇಹಾದಿಗಳಿಂದ ಬೇರೆ ಅದು ಅಂತ ಗೊತ್ತಾಗುತ್ತೆ ಅದು. ಹಾಗಾಗಿ ದೇಹಾದಿ ವ್ಯತಿರಿಕ್ತತ್ವ, ಆಮೇಲೆ ಸ್ವಪ್ರಭತ್ವ. ಆ ಸ್ವಪ್ನವನ್ನ ಅವನು ಕಣ್ಣಲ್ಲ, ಸ್ವಪ್ನವನ್ನ ಬೆಳಗಿದ್ನಲ್ಲ ಅವನು ಬೇರೆ ಹೇಳಿದ್ದಾನೋ ದೀಪ ತಗೊಂಬಂದ ತೋರಿಸ್ಕೊಂಡ ಇಲ್ಲ, ತನ್ನ ಆತ್ಮ ಜ್ಯೋತಿಸಿಂದನೇ ಅದನ್ನ ಬೆಳಗಿದ್ದಾನೆ. ಅದನ್ನ ಸ್ವಪ್ರಭ, ಅವನ್ ಸ್ವಯಂ ಪ್ರಕಾಶ ವಸ್ತು ವ್ಯಕ್ತಿ ಅಂತ ಅವನಿಗೆ ಅದರಿಂದ ಗೊತ್ತಾಗುತ್ತೆ. ಸ್ವಪ್ನದಿಂದ ನಾವು ಏನು ಮಾಡ್ಬೋದು ಆ ವಿಷಯವನ್ನ. ಆಮೇಲೆ ಅಸಂಗತ, ನಾನು ಇವುಗಳು ಯಾವ್ದು ಸಂಘವೂ ನನಗಿಲ್ಲ ಆ ಸಮಯದಲ್ಲಿ ಅಂತ ಗೊತ್ತಾಗುತ್ತೆ ಅದು. ಯಾಕಂದ್ರೆ ಎಲ್ಲವೂ ಅಲ್ಲಿ ಆ ಸಮಯದಲ್ಲಿ ನಿಂತೋಗ್ಬಿಟ್ಟಿದೆ. ಆದ್ರೆ ಇವನು ನಿಂತಿರೋ ಆ ಸಮಯದಲ್ಲಿ ಅವನು ಇದೆಲ್ಲ ನೋಡಿದ್ದಾನೆ, ಇದೆಲ್ಲ ಬೆಳಗಿದ್ದಾನೆ. ಹಾಗಾದ್ರೆ ಇದರಿಂದ ಇದು ಸಂಘ ನನಗಿಲ್ಲ ಅಂತ ಅವನಿಗೆ ಗೊತ್ತಾಗ್ತಾ ಇದೆ. ಇದೆಲ್ಲ ಕೂಡ ನಮಗೆ ತುಂಬಾ ಚೆನ್ನಾಗಿ ಸ್ವಪ್ನದಿಂದ ಗೊತ್ತಾಗುತ್ತೆ ಅಂತ ಅದನ್ನ ಹೇಳಿ ಇಲ್ಲಿ ಕನ್ಕ್ಲೂಡ್ ಮಾಡ್ತೀವಿ. ಇವಾಗ ಮುಂದಕ್ಕೆ ಈ ಒಂದು ವಾಸನ ಅನ್ನೋದು ಯಾವುದು, ಆತ್ಮ ಅನ್ನೋದು ಯಾವುದು ಅನ್ನೋದನ್ನ ಇವರು ಭಾಷಕ ಸಂಬಂಧವನ್ನ ಇಲ್ಲಿ ತೋರಿಸ್ತಾರೆ ಮುಂದಕ್ಕೆ. ನಾನು ಭಾಷ್ಯ ಯಾವುದು, ಭಾಷಕ ಯಾವುದು ಅಂತ ಅದಕ್ಕೆ. ಹಾಗಾಗಿ ವಾಸನ ಅನ್ನೋದು ಭಾಷ್ಯ, ಕನಸು, ಅದು ವಾಸನಸ್ಥಾನ. ಹಾಗಾದ್ರೆ ವಾಸನ ಅನ್ನೋದು ಭಾಷ್ಯ, ಭಾಷಕ ಆತ್ಮ. ಹಾಗಾಗಿ ಆ ಒಂದು ಡಿಸ್ಟಿಂಕ್ಷನ್ ನ ಇದು ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಭುಷೇಕರ ಭಾರತಿ. ಈ ಬೃಹದಾರಣ್ಯಕದಲ್ಲಿ ಎಲ್ಲಾ ಪೋರ್ಷನ್ಸ್ ನಮ್ಗೆ ತುಂಬಾ ರೋಚಕವಾಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಕೆಲವು ಸ್ವಲ್ಪ ಡಲ್ ಆಗಿರುತ್ತೆ ಅದು, ಯಾಕಂದ್ರೆ ಅದು ಕೆಲವು ಉಪಾಸನೆಗಳ ಬಗ್ಗೆ, ಕೆಲವು ದೇವತೆಗಳ ಬಗ್ಗೆ ಎಲ್ಲ ಮಾತಾಡ್ತೇವೆ. ನಮ್ಗೆ ಅಷ್ಟೊಂದು ರುಚಿ ಇರೋದಿಲ್ಲ. ಆದ್ರೆ ಯಾವಾಗ ಈ ಆತ್ಮ ಬೆಳಕು ಚೈತನ್ಯ ಬಗ್ಗೆ ಮಾತಾಡುತ್ತೋ, ನಮ್ಮ ಅನುಭವಗಳಿಗೆ ಮಾತಾಡುತ್ತೋ, ನಮ್ಮ ಬಗ್ಗೆನೇ ಮಾತಾಡುತ್ತೋ, ಅವಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ ಅದು. ಯಾಕಂದ್ರೆ ಆ ಸಬ್ಜೆಕ್ಟ್ ಆ ತರದ್ದು. ಅದೇ ನಮ್ಮಲ್ಲೇ ಇದೆ ಅದು. ಇಂಥದನ್ನ ತಂದುಕೊಳಕ್ಕೇನೆ ಅದಕ್ಕೆ ಅವ್ರು ಕೊನೆಯಲ್ಲಿ ಹೇಳಿದ್ರು, ಜನಕ ನೋಡಿ ಅವಯವೇ ಈ ಜನಕ ಪ್ರಾಪ್ತೋಸಿ ಅಂತ ಅವ್ರು ಹೇಳಿದ್ರು.